नित्यमुक्त्यर्पकाय क्षित्यामत्यल्पकृत्ये कोटिजनकृतो सत्यभूत्याजकाय हत्रे हत्रे च हत्रे हयोऽहरे मुक्तहरे नमस्ते तस्मै तस्मै चिदस्मन् मनसि कृतकथा विस्मृतो कुमारकाय ततो विद्या विरक्त्यादिसद्गुणोद्धाकरानम् विराजगुरुं वन्दे हयग्रीवपदाश्रयान् प्रमासामग्रेव शक्ता स्वफलं साधयेत्तदा ततो यादृच्छिकी सा भूत् तन्मात्रे तदपेक्षणात् ಇಲ್ಲಿ ಕ್ರಮ ಸಾಮಗ್ರಿ ಇದ್ದು ಪ್ರತಿಬಂಧಕವಾದಂತಹ ಯಾದೃಚ್ಛ ಇದ್ದು ಯಥಾರ್ಥ ಜ್ಞಾನ ಪರಮಾತ್ಮಕ ಜ್ಞಾನ ಎಂತಕ್ಕಂಥದ್ದು ಬಂದಿದೆಯೋ ಅಲ್ಲಿ ಪ್ರಮಾ ಸಾಮಗ್ರಿ ಏವ ಸ್ವಫಲಂ ಸಾಧಯೇ. ಪ್ರಮಾ ಸಾಮಗ್ರಿ ಯಥಾರ್ಥ ಜ್ಞಾನ ಬರಲಿಕ್ಕೆ ಯಾವ ಕಾರಣ ಸಮುದಾಯ ಇದೆಯೋ ಅದೇನೇ ಸಮರ್ಥವಾಗಿರೋದ್ರಿಂದ ಸ್ವಫಲಂ ಸಾಧಯೇ, ಅದು ಯಥಾರ್ಥ ಜ್ಞಾನವನ್ನು ತಂದುಕೊಡುತ್ತೆ, ಪರಮಾತ್ಮಕ ಜ್ಞಾನವನ್ನು ಉಂಟು ಮಾಡುತ್ತೆ. ಅಲ್ಲಿ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆ, ಯಥಾರ್ಥ ಜ್ಞಾನ ಬರಬೇಕಾದ ಕಾರಣ ಸಮುದಾಯ ಎಂತಕ್ಕಂಥದ್ದು ಇದೆ, ದೋಷ ಎಂತಕ್ಕಂಥದ್ದಿದೆ. ಆದರೆ ಯದೃಚ್ಛ ಎಂತಕ್ಕಂಥದ್ದು ದೋಷದ ಶಕ್ತಿಯನ್ನು ಅದು ಕುಂಠಿತಗೊಳಿಸಿರುತ್ತೆ. ಅದರಿಂದ ದೋಷ ಇದ್ದಾಗ ಬರಬೇಕಾದ ಭ್ರಮೆ ಬರೋದಿಲ್ಲ. ಅದರಿಂದ ಅಲ್ಲಿ ಆ ಪ್ರಮಾ ಸಾಮಗ್ರಿ ಇದೆಯಲ್ಲ ಅದೇ ಯಥಾರ್ಥ ಜ್ಞಾನವನ್ನು ಉಂಟು ಮಾಡುತ್ತೆ. ಅದರಿಂದ ತನ್ಮಾತ್ರೆ ದೋಷ ಶಕ್ತಿ ಇದೆಯಲ್ಲ ಆ ದೋಷ ಶಕ್ತಿಯನ್ನು ತಡೆಯತಕ್ಕಂಥ ಆ ವಿಷಯದಲ್ಲಿ ತದಪೇಕ್ಷಣ ಎದುರಿಚ್ಛ ಎಂತಕ್ಕಂಥದ್ರ ಅಪೇಕ್ಷೆ ಎಂತಕ್ಕಂಥದ್ದು ಇದೆ. ಅಂದರೆ ಎದುರಿಚ್ಛ ಇದೆ ಅಂತಾದರೆ ಅದು ದೋಷ ಶಕ್ತಿಯನ್ನು ತಡಿತಾ ಇದೆ. ಆದ್ದರಿಂದ ಆ ಪ್ರಮೇಯನೇನಂತ ಕರೀತಾರೆ? ಯಾದೃಚ್ಛಿಕಿ ಪ್ರಮಾ ಅಂತ ಕರೀತಾರೆ. ಆ ಪರಮಾತ್ಮಕ ಜ್ಞಾನವನ್ನು ಯಾದೃಚ್ಛಿಕಿ ಪ್ರಮಾ ಎಂಬುದಾಗಿ ಕರೀತಾರೆ. ತದಾ ಎಲ್ಲಿ ದೋಷ ಇದ್ದು ಎದುರಿಚ್ಛ ಇದ್ದಾಗ ಪರಮಾತ್ಮಕ ಜ್ಞಾನ ಬಂದಿದೆಯೋ ಆಗ ಪ್ರಮಾ ಸಾಮಗ್ರಿ ಏವ ಪ್ರಮಾ ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಕಾರಣವಾಗಿರ್ತಕ್ಕಂತಹ ಸಮುದಾಯವೇ ಶಕ್ತ ಸಮರ್ಥವಾಗಿರುವುದರಿಂದ ಸ್ವಫಲಂ ಪ್ರಮಾ ಸಾಮಗ್ರಿಯ ಫಲವಾದಂತಹ ಪರಮಾತ್ಮಕ ಜ್ಞಾನವನ್ನು ಸಾಧಯೇ ಉಂಟು ಮಾಡುತ್ತದೆ. ಅತಃ ಆದ್ದರಿಂದ ತನ್ಮಾತ್ರೆ ದೋಷದಲ್ಲಿರುವಂತಹ ಶಕ್ತಿಯನ್ನು ತಡೆಯುವ ವಿಷಯದಲ್ಲಿ ಮಾತ್ರ ತದಪೇಕ್ಷಣ ಎದೃಚ್ಛೆಯ ಅಪೇಕ್ಷೆ ಇರುವುದರಿಂದ ಸಾ ಆ ಪ್ರಮೇಯು ಪರಮಾತ್ಮಕ ಜ್ಞಾನವು ಯಾದೃಚ್ಛಿಕಿ ಅಭೂತ್ ಯಾದೃಚ್ಛಿಕಿ ಪ್ರಮಾ ಎಂಬುದಾಗಿ ಕರೆಯುತ್ತಾರೆ. ತದಾ ಯಾವಾಗ ಪ್ರಮಾ ಸಾಮಗ್ರಿಯಿಂದಲೇನೆ ದೋಷ ಇದ್ದಾಗ ದೋಷದ ಶಕ್ತಿ ಇರ್ತಕ್ಕಂಥದ್ದು ಕುಂಠಿತವಾಗಿ ಪರಮಾತ್ಮಕ ಜ್ಞಾನ ಇರ್ತಕ್ಕಂಥದ್ದು ಬಂದಿದೆಯೋ ಅಲ್ಲಿ ಪ್ರಮಾ ಸಾಮಗ್ರಿ ಏವ ಪರಮಾತ್ಮಕ ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಕಾರಣ ಸಮುದಾಯವೇ ಶಕ್ತ ಸಮರ್ಥವಾಗಿರುವುದರಿಂದ ಸ್ವಫಲಂ ತನ್ನ ಕಾರ್ಯವಾದಂತಹ ಪರಮಾತ್ಮಕ ಜ್ಞಾನವನ್ನು ಸಾಧಯೇ ಉಂಟು ಮಾಡುತ್ತದೆ. ಅತಃ ಆದ್ದರಿಂದ ತನ್ಮಾತ್ರೆ ದೋಷ ಶಕ್ತಿಯನ್ನು ತಡೆಯುವಂತಹ ವಿಷಯದಲ್ಲಿ ಮಾತ್ರ ತದಪೇಕ್ಷಣ ಯದೃಚ್ಛ ಅಪೇಕ್ಷೆ ಇರುವುದರಿಂದ ಸಾ ಆ ಪರಮಾತ್ಮಕ ಜ್ಞಾನವು ಯಾದೃಚ್ಛಿಕಿ ಅಭೂತ್ ಯಾದೃಚ್ಛಿಕಿ ಪ್ರಮಾ ಎಂಬುದಾಗಿ ಕರೀತಾರೆ. ತದಾ ಪ್ರಮಾ ಸಾಮಗ್ರಿ ಏವ ಜ್ಞಾನ ಸಾಮಗ್ರಿ ರೂಪ ಪ್ರಮಾ ಸಾಮಗ್ರಿ ಏವ ಶಕ್ತ ಪ್ರಮಾ ಉತ್ಪಾದನೆ ಸಹಜ ಶಕ್ತಿಮತಿ ಸ್ವಫಲಂ ಪ್ರಮಾಲಕ್ಷಣ ಸ್ವಕಾರ್ಯಂ ಸಾಧಯೇ ಇತ್ಯರ್ಥಃ. ಮೂಲದಲ್ಲಿರುವಂತಹ ಪ್ರಮಾ ಸಾಮಗ್ರಿ ಏವ ಅಂತಿದೆ. ಅದಕ್ಕೇನರ್ಥ?
ಜ್ಞಾನ ಸಾಮಗ್ರಿ ರೂಪ ಪ್ರಮಾ ಸಾಮಗ್ರಿ ಏವ. ಜ್ಞಾನ ಸಾಮಗ್ರಿ, ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಶಕ್ತಿ ಇರತಕ್ಕಂತಹ ಕಾರಣಗಳ ಸಮುದಾಯ, ಅದೇನೇ ಶಕ್ತ ಪ್ರಮೋತ್ಪಾದನೆ ಅಂತ. ಅಂದರೆ ಯಥಾರ್ಥ ಜ್ಞಾನ, ಪರಮಾತ್ಮಕ ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ಅಂದರೆ ಸಹಜ ಶಕ್ತಿಮತಿ ಜ್ಞಾನ ಸಾಮಗ್ರಿಯೇ ಪರಮಾತ್ಮಕ ಜ್ಞಾನವನ್ನು ಉಂಟು ಮಾಡುವಂತಹ ಸ್ವಾಭಾವಿಕವಾದ ಶಕ್ತಿ ಉಳ್ಳದ್ದಾಗಿದೆ. ಆದ್ದರಿಂದ ಸ್ವಫಲಂ ಅಂತ. ಆ ಜ್ಞಾನ ಸಾಮಗ್ರಿಯ ಕಾರ್ಯ ಯಾವುದು? ಅದು ಪರಮಾತ್ಮಕ ಜ್ಞಾನ. ಅದನ್ನು ಹೇಳ್ತಾರೆ ಸ್ವಫಲಂ ಪ್ರಮಾ ಲಕ್ಷಣ ಸ್ವಕಾರ್ಯಂ. ಪ್ರಮಾರೂಪವಾದಂತಹ ತನ್ನ ಕಾರ್ಯ, ತನ್ನಿಂದ ಉಂಟಾಗತಕ್ಕಂತಹ ಆ ಕಾರ್ಯ, ಅದನ್ನು ಸಾಧನೆ ಮಾಡುತ್ತೇವೆ. ಏತದೇವ ವಿಷದೆಯರು ಇದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯತಃ ಯಾದೃಚ್ಛಿಕ ಪ್ರಮಾಯಾಮೇವ ಯದೃಚ್ಛಾಪೇಕ್ಷ ಅತಃ. ಎಲ್ಲಿ ಯಾದೃಚ್ಛಿಕ ಪ್ರಮಾಯ ಅಂತಕ್ಕಂಥದ್ದಿದೆಯೋ ಅಲ್ಲಿ ಮಾತ್ರ ಯದೃಚ್ಛ ಸಹಕಾರ ಇದೆ. ಅಲ್ಲಿ ಯದೃಚ್ಛ ಎಂತಕ್ಕಂಥದ್ರ ಅಪೇಕ್ಷೆ ಎಂತಕ್ಕಂಥದ್ದಿದೆ. ಯಾವುದು ಯಾದೃಚ್ಛಿಕ ಪ್ರಮ ಆಗಿದೆಯೋ ಅದರಲ್ಲಿ ಮಾತ್ರ ಯದೃಚ್ಛೆಯ ಅಪೇಕ್ಷೆ ಎಂತಕ್ಕಂಥದ್ದಿದೆ. ಅದರಿಂದ ಸಾ ದೋಷೇ ಸತ್ಯಪಿ ಜಾಯಮಾನ ಪ್ರಮ. ಸಾ ಭೂತ್ ಅಂತ ಹೇಳುದು. ಸಾ ಅಂದ್ರೆ ಏನಂತ? ದೋಷ ಇದೆ. ದೋಷ ಇದ್ದರೂ ಕೂಡ ಪ್ರಮಾ ಸಾಮಗ್ರಿಯಿಂದ ಯದೃಚ್ಛ ಇರುವುದರಿಂದಾಗಿ ಪರಮಾತ್ಮಕ ಜ್ಞಾನವೇ ಬರುತ್ತೆ. ಕಾರಣ ಯದೃಚ್ಛ ಎಂತಕ್ಕಂಥದ್ದು ದೋಷದ ಶಕ್ತಿಯನ್ನು ಕುಂಠಿತಗೊಳಿಸಿರುತ್ತೆ. ಅದರಿಂದ ಸಾ ಅಂದರೆ ದೋಷೇ ಸತ್ಯಪಿ ಜಾಯಮಾನ ಪ್ರಮ. ದೋಷ ಇದ್ದರೂ ಕೂಡ ಯಥಾರ್ಥಿಯಲ್ಲಿ ಪರಮಾತ್ಮಕ ಜ್ಞಾನ ಬರ್ತಾ ಇದೆಯಲ್ಲ, ಆ ಪರಮಾತ್ಮಕ ಜ್ಞಾನ ತನ್ಮಾತ್ರೆ ತಾದೃಶ ಮಾತ್ರ. ಅಂತಹ ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಯಾವುದು ಬೇಕು? ತದಪೇಕ್ಷಣ ಅಂದರೆ ಯದೃಚ್ಛ ಅಪೇಕ್ಷಣ. ಅದೇ ಜ್ಞಾನ ಸಾಮಗ್ರಿ ಇದೆ, ದೋಷ ಇದೆ, ಅಲ್ಲಿ ಪರಮಾತ್ಮಕ ಜ್ಞಾನ ಬರುತ್ತೆ. ಅವಾಗ ಯಾವುದು ಬೇಕು? ಯದೃಚ್ಛ ಎಂತಕ್ಕಂಥದ್ದು ಬೇಕು. ಪ್ರಮಾ ಸಾಮಗ್ರಿ ಇದ್ದು ದೋಷ ಇದ್ದಾಗಲೂ ಕೂಡ ಅಲ್ಲಿ ಪರಮಾತ್ಮಕ ಜ್ಞಾನ ಬರುತ್ತೆ ಅಂತಾದರೆ ಅವಾಗ ಯದೃಚ್ಛ ಎಂತಕ್ಕಂಥದ್ದು ಇರಬೇಕು. ಅನ್ಯತ್ರ ಸಾಪಿನಾಪೇಕ್ಷ ಗುಣ ತತ್ವ ಪ್ರಮೋದಯ. ಇನ್ನ ಬೇರೆ ಕಡೆ ಅಂತಂದ್ರೆ ಅಯಂಘಟಃ ಅಯಂಪಟಃ ಇದಂ ಪುಸ್ತಕಂ ಇತ್ಯಾದಿ ಜ್ಞಾನಗಳು ಬರಬೇಕಾದ್ರೆ ಅಲ್ಲಿ ಯದೃಚ್ಛಾಪೇಕ್ಷೆ ಅಂತಕ್ಕಂಥದ್ದಿಲ್ಲ. ಯದೃಚ್ಛಾಪೇಕ್ಷೆ ಎಲ್ಲಿ ಇದೆ? ದೋಷ ಇದ್ದಲ್ಲಿ ಮಾತ್ರ. ಬೇರೆ ಜ್ಞಾನ ಬರಬೇಕಾದ್ರೆ ಇದಂ ಪುಸ್ತಕಂ ಅಯಂಘಟಃ ಅಯಂಪಟಃ ಅಂತ ಉಳಿದ ಜ್ಞಾನಗಳು ಬರಬೇಕಾದ್ರೆ ಅವಾಗ ಸಾಪಿನಾಪೇಕ್ಷ, ಆ ಯದೃಚ್ಛ ಅಪೇಕ್ಷೆ ಇಲ್ಲವೇ ಇಲ್ಲ. ಅದರಿಂದಾಗಿ ಯದೃಚ್ಛ ಎಂತಕ್ಕಂತಹ ಗುಣದಿಂದ ಅಲ್ಲಿ ಯಥಾರ್ಥ ಜ್ಞಾನ ಪ್ರಮಾ ಬಂದಿದೆ, ಅಲ್ಲಿ ಪ್ರಾಮಾಣ್ಯ ಅಂತಕ್ಕಂಥದ್ದಿದೆ ಅಂತಂದ್ರೆ ಅದು ಅಲ್ಲ. ಯದೃಚ್ಛ ಎಂತಕ್ಕಂಥದ್ದು ಗುಣ. ಆದ್ದರಿಂದ ಎಲ್ಲಿ ಯದೃಚ್ಛ ಇದೆಯೋ ಅಲ್ಲಿ ಜ್ಞಾನ ಸಾಮಗ್ರಿ ಅತಿರಿಕ್ತವಾದಂತಹ ಯದೃಚ್ಛ ಇದೆಯಲ್ಲ, ಆ ಯದೃಚ್ಛವೇ ಗುಣ ಆಯಿತು. ಅದರಿಂದ ಪ್ರಾಮಾಣ್ಯ ಅಂತಕ್ಕಂಥದ್ದು ಗುಣಜನ್ಯ ಅಂತ ಹೇಳ್ತೀವಿ ಅಂತಂದ್ರೆ ಯಾವಾಗ ಯದೃಚ್ಛ ಎಂತಕ್ಕಂಥದ್ದು ಪರಮಾತ್ಮಕವಾದಂತಹ ಜ್ಞಾನಕ್ಕೆ ಕಾರಣ ಅಂತ ಆಗ್ತಾ ಇತ್ತು. ಎಲ್ಲ ಜ್ಞಾನದಲ್ಲಿಯೂ ಕೂಡ ಯದೃಚ್ಛ ಎಂತಕ್ಕಂಥದ್ದು ಕಾರಣವಾಗಿದೆ ಅಂತ ಆಗಿದೆ. ಆದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸಾಧಾರಣವಾಗಿ ನಮಗೇನು ವಸ್ತುವನ್ನು ನೋಡಿದಾಗ ಅಯಂಘಟಃ ಅಯಂಪಟಃ ಜ್ಞಾನ ಬರ್ತಾ ಇದೆ. ಈ ಜ್ಞಾನ ಪರಮಾತ್ಮಕವಾದ ಜ್ಞಾನ. ಈ ಜ್ಞಾನ ಬರಬೇಕಾದ್ರೆ ಯದೃಚ್ಛಾದ ಅಪೇಕ್ಷೆ ಇದೆಯಾ? ಇಲ್ಲ. ಅದರಿಂದಾಗಿ ಯದೃಚ್ಛ ಎಂತಕ್ಕಂಥದ್ದು ಪರಮಾತ್ಮಕವಾದ ಜ್ಞಾನ ಬರಲಿಕ್ಕೆ ಅದೇ ಗುಣ ಆಗಿದೆ. ಅದರಿಂದ ಪ್ರಾಮಾಣ್ಯ, ಅದು ಗುಣಜನ್ಯ ಅಂತ ಹೇಳ್ತೀವಿ ಅಂತಂದ್ರೆ ಅದು ಅಲ್ಲ. ಯಾಕೆ? ಲೋಕದಲ್ಲಿ ನಮಗೆ ಸಾಧಾರಣವಾಗಿ ಬರ್ತಕ್ಕಂಥ ಜ್ಞಾನದ ವಿಷಯದಲ್ಲಿ ಈ ಯದೃಚ್ಛ ಎಂತಕ್ಕಂಥದ್ದು ಬೇಕಾಗಿಲ್ಲ, ಅದರ ಅವಶ್ಯಕತೆ ಇರಲಿ. ಆದ್ದರಿಂದ ಯದೃಚ್ಛ ಎಂತಕ್ಕಂಥದ್ದೇ ಗುಣ, ಪ್ರಾಮಾಣ್ಯ ಮುಟ್ಲಿಕ್ಕೆ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಅನ್ಯತ್ರ ಬೇರೆ ಲೋಕದಲ್ಲಿ ಬರತಕ್ಕಂತಹ ಘಟಪಟಾದಿ ಸಾಧಾರಣ ಜ್ಞಾನ ವಿಷಯದಲ್ಲಿ ಸಾಪಿ ಆ ಯದೃಚ್ಛೆಯಾದರೂ ನಾಪೇಕ್ಷ ಅಪೇಕ್ಷಿಸಲ್ಪಡುವುದಿಲ್ಲ. ಆದ್ದರಿಂದ ಗುಣದಿಂದಲೇನೆ ಪ್ರಮೋದಯ ಪರಮಾತ್ಮಕ ಜ್ಞಾನದ ಉತ್ಪತ್ತಿ ಅಥವಾ ಜ್ಞಾನದಲ್ಲಿ ಪ್ರಾಮಾಣ್ಯದ ಉತ್ಪತ್ತಿ ಅದು ಹೇಗಾಗುತ್ತದೆ? ಅನ್ಯತ್ರ ಬೇರೆಯ ಘಟಪಟಾದಿ ವಿಷಯಕ ಲೋಕದಲ್ಲಿ ಬಂದಿರತಕ್ಕಂತಹ ಯಥಾರ್ಥ ಜ್ಞಾನ ವಿಷಯದಲ್ಲಿ ಸಾಪಿ ಆ ಯದೃಚ್ಛೆಯಾದರೂ ನಾಪೇಕ್ಷ
ಅಪೇಕ್ಷಿಸಲ್ಪಡುವುದಿಲ್ಲ. ತತ್ ಆದ್ದರಿಂದ ಗುಣದಿಂದ ಕ್ವ ಎಲ್ಲಿ ತಾನೇ ಪ್ರಮೋದಯ ಯಥಾರ್ಥ ಜ್ಞಾನ ಬರುತ್ತೆ ಅಂತ ಹೇಳಿ ಸಾಧ್ಯ, ಅಥವಾ ಜ್ಞಾನದಲ್ಲಿ ಪ್ರಾಮಾಣ್ಯ ಇರ್ತಕ್ಕಂಥದ್ದು ಗುಣದಿಂದ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅನ್ಯತ್ರ ಅಂದರೆ ಯಾದೃಚ್ಛಿಕ ಪ್ರಮಾಯ ಅನ್ಯತ್ರ, ಬೇರೆ ಕಡೆ ಅಂದರೆ ಅಂತ ಯಾದೃಚ್ಛಿಕ ಪ್ರಮ ಏನಿದೆಯಲ್ಲ ಅದನ್ನು ಬಿಟ್ಟು ಬೇರೆ ಕಡೆ ಅದರಲ್ಲಿ ಘಟಪಟಾದಿ ಪ್ರಮಾಸು ಸಾಧಾರಣವಾಗಿ ಬರತಕ್ಕಂತಹ ಈ ಘಟಪಟಾದಿ ವಿಷಯಕ ಜ್ಞಾನದಲ್ಲಿ ಇಂತಹ ಯಥಾರ್ಥ ಜ್ಞಾನದಲ್ಲಿ ಪರಮಾತ್ಮಕ ಜ್ಞಾನದಲ್ಲಿ ಅಂತ ಸಾಪಿ ಅಂದರೆ ಎದೃಚ್ಛಾಪಿ ಎದೃಚ್ಛ ಇರ್ತಕ್ಕಂಥದ್ದು ನಾಪೇಕ್ಷ. ಏನು ಹೇಳಿದಂತಾಯ್ತು? ಏತೇನ ಎದೃಚ್ಛಾಯ ಅಪಿ ಪ್ರಮಾ ಮಾತ್ರೆ ಅನಪೇಕ್ಷಣ. ಎದೃಚ್ಛ ಎಂತಕ್ಕಂಥದ್ದು ಪರಮಾತ್ಮಕವಾದ ಎಲ್ಲ ಜ್ಞಾನದಲ್ಲಿ ಬೇಕು ಅಂತ ಇಲ್ಲ. ಎದೃಚ್ಛ ಎಂತಕ್ಕಂಥದ್ದು ಕೂಡ ಪರಮಾತ್ಮಕವಾದ ಎಲ್ಲ ಜ್ಞಾನಕ್ಕೆ ಅದು ಕಾರಣವಾಗಿದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನ ತಸ್ಯಾಹ ಪ್ರಮಾಜನಕ ಗುಣತ್ವಂ. ಅದರಿಂದ ಎದೃಚ್ಛ ಎಂತಕ್ಕಂಥದ್ದು ಜ್ಞಾನದಲ್ಲಿ ಪ್ರಮಾತ್ಮವನ್ನು ಉಂಟು ಮಾಡುತ್ತೆ, ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ಉಂಟು ಮಾಡುತ್ತೆ. ಹಾಗಾದರೆ ಪ್ರಮಾಜನಕವಾದದ್ದು ಈ ಎದೃಚ್ಛ ಎಂತಕ್ಕಂಥ ಗುಣ ಹೇಳಲಿಕ್ಕೆ ಬರುವುದಿಲ್ಲ ಇದು ಸೂಚಯತಿ. ತತ್ ತಸ್ಮಾತ್ ದೋಷಾಭಾವಸ್ಯ ಗುಣಸ್ಯ ಚ ಉಕ್ತರೀತ್ಯ ವ್ಯಭಿಚಾರೇಣ ಪ್ರಮಾಕಾರಣತ್ವ ಅಯೋಗಾತ್ ಯದೃಚ್ಛಾಯಾಃ ವಾಚಿತ್ತತ್ವೇನ ಗುಣತ್ವ ಅಯೋಗಾತ್ ಕ್ವ ಗುಣಾತ್ ಪ್ರಮೋದಯಃ ಇತಿ ಸಂಬಂಧಃ. ಏನಿದೆ? ಗುಣಾತ್ ಕ್ವ ಪ್ರಮೋದಯ ಅಂತಿದೆ. ಅದಕ್ಕೇನರ್ಥ? ತತ್ ಅಂತಂದರೆ ತಸ್ಮಾತ್. ತಸ್ಮಾತ್ ಅಂದ್ರೇನು? ದೋಷಾಭಾವಸ್ಯ ಗುಣಸ್ಯ ಚ ಉಕ್ತರೀತ್ಯ ವ್ಯಭಿಚಾರೇಣ. ದೋಷಾಭಾವವು ಎಲ್ಲಿರುತ್ತೋ ಅಲ್ಲಿ ಪ್ರಮಾ ಬರುತ್ತೆ, ಹೇಳಲಿಕ್ಕೆ ಬರಲ್ಲ. ಗುಣ ಇದ್ರೇನೆ ಪ್ರಮಾ ಉಂಟಾಗುತ್ತೆ, ಹೇಳಲಿಕ್ಕೆ ಬರಲ್ಲ. ಅಂದರೆ ವ್ಯಭಿಚಾರ ಇದೆ. ದೋಷ ಇದ್ದಲ್ಲೂ ಪರಮಾತ್ಮಕ ಜ್ಞಾನ ಬಂದಿದೆ, ಗುಣ ಇಲ್ಲದಿದ್ರೂ ಪರಮಾತ್ಮಕ ಜ್ಞಾನ ಬಂದಿದೆ. ಈಗ ಎದೃಚ್ಛಾನೆ ಗುಣ ಅಂತಿಟ್ಕೊಂಡ್ರೆ ಸಾಧಾರಣ ಘಟಪಟಾದಿ ಜ್ಞಾನ ಬರುತ್ತೆ, ಪರಮಾತ್ಮಕ ಜ್ಞಾನ. ಇಲ್ಲಿ ಎದೃಚ್ಛ ಇಲ್ಲ, ಎದೃಚ್ಛ ಇಲ್ಲ ಅಂದ್ರೂ ಕೂಡ ಪರಮಾತ್ಮಕ ಜ್ಞಾನ ಬಂತು. ಹಾಗೆ ಗುಣ ಇಲ್ಲ, ಕಾರ್ಯವಾದ ಪ್ರಮಾ ಬಂದಿದೆ. ಇನ್ನು ದೋಷ ಇದೆ. ಎಲ್ಲಿ ಎಲ್ಲಿ ಎದೃಚ್ಛಾದಿಂದಾಗಿ ದೋಷದ ಶಕ್ತಿ ಪ್ರತಿಬದ್ಧವಾಗಿ ಅಲ್ಲಿ ಪರಮಾತ್ಮಕ ಜ್ಞಾನ ಬಂದಿದೆಯೋ ಅಲ್ಲಿ ದೋಷವೇ ಇದೆ, ದೋಷಾಭಾವ ಇಲ್ಲ. ದೋಷಾಭಾವವೇ ನೀವು ಒಂದು ವೇಳೆ ಪ್ರಮಾಕ್ಕೆ ಕಾರಣ ಅಂತ ಹೇಳ್ತೀರಾ ಅಂತಂದ್ರೆ ಅಲ್ಲಿ ದೋಷವೇ ಇದೆ, ದೋಷಾಭಾವ ಇಲ್ಲ. ಅದರಿಂದ ದೋಷಾಭಾವ ಇಲ್ಲದಿದ್ರೂ ಕೂಡ ಪರಮಾತ್ಮಕ ಜ್ಞಾನ ಬಂದಿದೆ. ಆದ್ದರಿಂದ ದೋಷಾಭಾವವನ್ನು ನೀವು ಗುಣ ಅಂತ ಹೇಳಲಿಕ್ಕೆ ಬರೋದು. ಎದೃಚ್ಛಾವನ್ನು ಗುಣ ಅಂತ ಹೇಳಲಿಕ್ಕೆ ಬರಲ್ಲ. ಘಟಪಟಾದಿ ಜ್ಞಾನದಲ್ಲಿ ಎದೃಚ್ಛ ಇದೆ. ದೋಷಾಭಾವ ಗುಣ ಅಂತ ಹೇಳ್ತೇವೆ ಅಂತಂದ್ರೆ ಅದೇ ಎಲ್ಲಿ ಎದೃಚ್ಛಾದಿಂದ ಪ್ರಮಾಜ್ಞಾನ ಬಂದಿದೆಯೋ ಅಂತ ಕಡೆಯಲ್ಲಿ ದೋಷವೇ ಇದೆ, ದೋಷಾಭಾವವನ್ನು ಕೂಡ ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎರಡಕ್ಕೂ ವಿಚಾರ ಇದೆ. ದೋಷ ಇದ್ರಲ್ಲೂ ಪರಮಾತ್ಮ ಜ್ಞಾನ ಬಂದಿದೆ, ಎದೃಚ್ಛ ಇಲ್ಲ ಅಂದ್ರೂ ಪರಮಾತ್ಮ ಜ್ಞಾನ ಬಂದಿದೆ. ಅದರಿಂದ ವ್ಯಭಿಚಾರ ಇರ್ತಕ್ಕಂಥದ್ದು ಕಂಡಿದೆ. ಪ್ರಮಾಕಾರಣತ್ವ ಅಯೋಗ. ಅದರಿಂದಾಗಿ ದೋಷಾಭಾವಕ್ಕಾಗಲಿ ಅಥವಾ ಗುಣಕ್ಕಾಗಲಿ ಯಥಾರ್ಥ ಜ್ಞಾನವನ್ನು ಕುರಿತು ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಇನ್ನು ಎದೃಚ್ಛಾಯ ಕ್ವಚಿತ್ ತತ್ವೇ. ಎದೃಚ್ಛ ಇದೆಯಲ್ಲ ಅದು ಎಲ್ಲ ಕಡೆಯಲ್ಲಿ ಇರಲ್ಲ, ಕೆಲವು ಕಡೆಯಲ್ಲಿ ಮಾತ್ರ ಇರೋದು. ಎಲ್ಲಿ ನಾವು ಹೇಳಿದೇವಲ್ಲ, ಎಲ್ಲಿ ಅಸಲ್ಲಿಂಗ ಪರಾಮರ್ಶ ಅನುಮಿತಿ ಅಂತಕ್ಕಂಥದ್ದು ಬಂದಿದೆಯೋ ಅಲ್ಲಿ ಮಾತ್ರ ಎದೃಚ್ಛ ಅಂತಕ್ಕಂಥದ್ದು ಇರುತ್ತೆ. ಅದರಿಂದ ಗುಣತ್ವ ಅಯೋಗ ಯಾವುದು ಕ್ವಾಚಿತ್ವವೋ ಕೆಲವು ಕಡೆಯಲ್ಲಿ ಮಾತ್ರ ಇರುತ್ತೋ ಅದನ್ನ ಗುಣ ಅಂತ ಹೇಳಲಿಕ್ಕೆ, ಕಾರ್ಯೋತ್ಪಾದಕವಾಗಿರ್ತಕ್ಕಂತಹ ಒಂದು ಅಂಶ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರಿಂದ ಗುಣಾತ್ ಪ್ರಮೋದಯ. ಅದರಿಂದ ಗುಣದಿಂದ ಯಥಾರ್ಥ ಪ್ರಮಾತ್ಮಕ ಜ್ಞಾನ ಬರುತ್ತೆ ಅಂತ ಹೆಂಗೆ ಹೇಳ್ತೀರಾ? ಸಾಧ್ಯವೇ ಇಲ್ಲ. ಅದರಿಂದ ಜ್ಞಾನ ಸಾಮಗ್ರಿಯಿಂದಲೇ ಪರಮಾತ್ಮಕ ಜ್ಞಾನ ಬರುತ್ತೆ. ಅದರಿಂದ ಪ್ರಾಮಾಣ್ಯಂ ಸ್ವತಃ ಅಂತ ಹೇಳಬೇಕು. ಜ್ಞಾನ ಯಾವುದರಿಂದ ಬರುತ್ತೋ ಅದರಿಂದಲೇ ಪ್ರಾಮಾಣ್ಯ ಬರುತ್ತೆ. ಯತೋ ವನ್ಯನಮಾಸೇಯಂ ತತೋ ಧೂಮತ್ವಧೀಬಲ ತಜ್ಜನ್ಮವಾಚ್ಯಂ ನಾನ್ಯಸ್ಮಾತ್ ಯದ್ಧೂಮಸ್ಯಾಗ್ನಿಲಿಂಗದ. ಇಲ್ಲಿ ಯಾದೃಚ್ಛಿಕ ಪ್ರಮೇ ಅಂದರೆ ವನ್ಯನುಮಿತಿ ಎಂಬತಕ್ಕಂಥದ್ದು ಬಂದಿದೆ. ಇಲ್ಲಿ ಬಾಷ್ಪಾರೋಪಿತ ಧೂಮ, ಅದರಲ್ಲಿ
ವ್ಯಾಪ್ತಿ ಜ್ಞಾನ ಉಳ್ಳಂತಹ ಧೂಮ ಪಕ್ಷದಲ್ಲಿದೆ ಅಂತಕ್ಕಂಥ ಪರಾಮರ್ಶ ಜ್ಞಾನದಿಂದ ವನ್ಯನಿಮಿತಿ ಅಂತಕ್ಕಂಥದ್ದು ಬಂದಿದೆಯೋ ಅಲ್ಲಿ ವನ್ಯನಿಮಿತಿ ಬಂದದ್ದು ಹೇಗೆ? ವನ್ಯ ಜ್ಞಾನ ಬಂತಲ್ಲ, ವನ್ಯ ಜ್ಞಾನ ಬಂದದ್ದು ಹೇಗೆ ಅದಕ್ಕೆ ಹೇಳ್ತಾರೆ ಧೂಮತ್ವ ಧೀಮಲ. ಧೂಮತ್ವ ಪ್ರಕಾರಕ ಜ್ಞಾನದಿಂದಲೇನೆ ಅಲ್ಲಿ ವನ್ಯಮಾನ್ ಅಂತಕ್ಕಂಥ ಜ್ಞಾನ ಬಂದಿದೆ. ವನ್ಯಮಾನ ಜ್ಞಾನ ಬಂತು. ಯಾಕೆ ಬಂತು? ಧೂಮ ಇರ್ತಕ್ಕಂಥ ಜ್ಞಾನ ಬಂದಿದೆ. ಧೂಮ ಇರ್ತಕ್ಕಂಥ ಜ್ಞಾನ ಬಂದಿದೆ ಅಂದ್ರೆ ಏನರ್ಥ? ಅಲ್ಲಿ ಧೂಮವು ವಿಶೇಷ್ಯ, ಧೂಮತ್ವವು ಪ್ರಕಾರ. ಈಗ ಇದಂ ಪುಸ್ತಕಂ ಜ್ಞಾನ ಬಂತು ಅಂತಂದ್ರೆ ಪುಸ್ತಕ ಅನ್ನೋದು ವಿಶೇಷ್ಯ, ಪುಸ್ತಕತ್ವ ಪ್ರಕಾರ. ಅಲ್ಲಿರುವ ಧರ್ಮ ಇದೆಯಲ್ಲ ಅದು ಪ್ರಕಾರತೆಯ ತೋರುತ್ತೆ. ಹಾಗೆ ಈಗ ಬಾಷ್ಪಾರೋಪಿತ ಧೂಮಜ್ಞಾನ ಬಂತು ಅಂತಾದ್ರೆ ಅವಾಗ ಧೂಮಜ್ಞಾನ ಬಂತು. ಆ ಧೂಮಜ್ಞಾನದಲ್ಲಿ ಯಾವುದನ್ನು ವಿಷಯೀಕರಿಸ್ತಾ ಇದೆ? ಧೂಮತ್ವವನ್ನೇ ವಿಷಯೀಕರಿಸ್ತಾ ಇದೆ. ಆ ಜ್ಞಾನದಲ್ಲಿ ಪ್ರಕಾರತೆಯ ಧೂಮತ್ವವನ್ನು ವಿಷಯೀಕರಿಸ್ತಾ ಇದೆ. ಆದ್ದರಿಂದ ಧೂಮತ್ವ ಪ್ರಕಾರಕ ಜ್ಞಾನ. ಪರ್ವತ ವನಿಮಾನ್ ಧೂಮಾತ್ ಅಂತ ಸಹಜವಾಗಿ ಧೂಮವನ್ನು ನೋಡಿ ವನ್ಯ ಜ್ಞಾನ ಬರುತ್ತೆ. ಸರಿಯಾದ ಧೂಮವನ್ನು ನೋಡಿ ವನ್ಯ ಜ್ಞಾನ ಬರುತ್ತೆ. ಯಾಕೆ ಬಂತು? ಅದು ಧೂಮತ್ವ ಪ್ರಕಾರಕ ಕ್ರಮ. ಬಾಷ್ಪಾದಿ ಧೂಮ ಅಂತಂದ್ರೆ ಅವನಿಗೆ ಬಂತು. ಇಲ್ಲಿ ಬಂತು. ಏನಂತ ಬಂತು? ಆ ಬಾಷ್ಪಾರೋಪಿತ ಧೂಮ ಜ್ಞಾನ ಏನು ಬಂತು? ಧೂಮ ಅಂತ ಬಂತು. ಧೂಮ ಅಲ್ವಾ? ಬಾಷ್ಪಾರೋಪಿತ ಧೂಮ ಅಂತ ಬಂದಿದ್ಯಾ? ಇಲ್ಲ. ಧೂಮ ಅಂತ. ಹಾಗಾದ್ರೆ ಧೂಮಾಜ್ಞಾನ ಬಂದಾಗ ಅಲ್ಲಿ ಯಾವುದು ಪ್ರಕಾರತೆ ತೋರುತ್ತೆ? ಧೂಮತ್ವ ಪ್ರಕಾರತೆ ತೋರುತ್ತೆ. ಹಾಗೆ ಪರ್ವತ ವನಿಮ ಧೂಮ ಅಂತ ಧೂಮ ಸಹಜವಾದ ಧೂಮ ನೋಡ್ತೀವಿ. ಇದ್ರೂ ಅದರಲ್ಲಿ ದೋಷ ಬಂದಿದ್ದಾರೆ. ಧೂಮ ಅಂತ ಅವನಿಗೆ ಅದರಲ್ಲಿ ಅಪ್ರಮಾಣ ಪ್ರಮಾಣ ಅಂತ ಅನ್ಕೊಂಡು ಅವನಿಗೆ ಗೊತ್ತಿರಲ್ಲ. ಅವನೇನು ಅನ್ಕೊಂಡಿದ್ದಾನೆ? ಬಾಷ್ಪಾರೋಪಿತ ಧೂಮ ಅಂತ ಅನ್ಕೊಂಡಿದ್ದಾನೆ. ಬಾಷ್ಪಾದ ಧೂಮ ನಿಜವಾದ ಧೂಮ ಅನ್ಕೊಂಡದ್ದು. ಬಾಷ್ಪಾದ ಧೂಮ ನೋಡಿ ಸಹಜವಾದ ಧೂಮ ಅದಲ್ಲ. ಇಲ್ಲಿ ಸಹಜವಾದ ಧೂಮವನ್ನು ನೋಡಿ ಬಾಷ್ಪಾರೋಪಿತ ಧೂಮ ಅಂತ ಅನ್ಕೊಂಡಿದ್ದಾನೆ. ಬನ್ನಿ ಇದೆಯಲ್ಲ ಅಲ್ಲಿ, ಅದು ಸಹಜವಾದ ಧೂಮ. ಸಹಜವಾದ ಧೂಮ ಇರೋದು. ಜ್ಞಾನ ಬಂದದ್ದು ಬಾಷ್ಪಾರೋಪಿತ ಧೂಮ ಅಂತ ತಿಳ್ಕೊಂಡಿದ್ದಾನೆ. ಆದ್ರೆ ಅಲ್ಲಿ ವನ್ಯ ನಿಮಿತಿ ಬಂತು. ಅಂದ್ರೆ ಬಾಷ್ಪಾರೋಪಿತ ಧೂಮ ಅಂತ ತಿಳ್ಕೊಂಡಿದ್ರಿಂದ ದೋಷ ಇದೆ ಅಂತ ಹೇಳ್ತಾರೆ. ಅದರಿಂದ ಧೂಮತ್ವ ಪ್ರಕಾರಕ ಜ್ಞಾನದಿಂದ ಅನುಮಿತಿ ಎಂಬತಕ್ಕಂಥದ್ದು ಬಂದಿದೆ. ಆದ್ದರಿಂದ ಏನಾಯ್ತು? ಧೂಮ ಎಂಬತಕ್ಕಂಥದ್ದು ಧೂಮಸ್ಯ ಅಗ್ನಿಲಿಂಗತ. ಅದರಿಂದ ಅಗ್ನಿಜ್ಞಾನ ಬರಲಿಕ್ಕೆ ಕಾರಣ ಯಾವುದು? ಧೂಮತ್ವ ಪ್ರಕಾರಕ ಜ್ಞಾನ ಅಂತಾನೆ ಹೇಳ್ಬೇಕು. ಈಗ ಪರ್ವತದಲ್ಲಿ ಧೂಮವನ್ನು ನೋಡ್ತೇವೆ, ವನ್ಯ ಜ್ಞಾನ ಬರುತ್ತೆ. ಅಲ್ಲಿ ಯಾವುದು ಕಾರಣ? ಧೂಮತ್ವ ಪ್ರಕಾರಕ ಜ್ಞಾನ ಕಾರಣ. ಪರ್ವತದಲ್ಲಿ ಧೂಮವನ್ನು ನೋಡಿ ವನ್ಯ ಜ್ಞಾನ ಬರುತ್ತೆ ಅಂತಂದ್ರೆ ಅಲ್ಲಿ ಧೂಮತ್ವ ಪ್ರಕಾರಕ ಜ್ಞಾನವೇ ವನ್ಯ ನಿಮಿತಿಗೆ ಕಾರಣ. ಬಾಷ್ಪಾರೋಪಿತ ಧೂಮ ಅಂತ ತಿಳಿದು ಎಲ್ಲಿ ವನ್ಯ ನಿಮಿತಿ ಬಂದಿದೆಯೋ ಅಲ್ಲಿಯೂ ಕೂಡ ಯಾವುದು ಕಾರಣ? ಧೂಮತ್ವ ಪ್ರಕಾರಕ ಜ್ಞಾನವೇ ವನ್ಯ ನಿಮಿತಿಗೆ ಕಾರಣ. ಹಾಗಾದ್ರೆ ಸಾಮಾನ್ಯ ಜ್ಞಾನ ಸಾಮಗ್ರಿ, ಪರಮಾತ್ಮಕ ಜ್ಞಾನ ಸಾಮಗ್ರಿ ಯಾವುದು? ಧೂಮತ್ವ ಪ್ರಕಾರಕ ಜ್ಞಾನ. ಅದೇನೇ ಇಲ್ಲಿಯೂ ಕೂಡ ಕಾರಣ ಆಗಿದೆ. ಅದರಿಂದಾಗಿ ಗುಣ ಎಂಬತಕ್ಕಂಥದ್ದು ಅಥವಾ ದೋಷಾಭಾವ ಎಂಬತಕ್ಕಂಥದ್ದು ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಅಲ್ಲ. ಯತಃ ಯಾವ ಕಾರಣದಿಂದ ಸೇಯಂ ಈ ಯಾದೃಚ್ಛಿಕ ಪ್ರಮಾ ಎಂಬತಕ್ಕಂತಹ ಪರಮಾತ್ಮಕ ಜ್ಞಾನವು ವನ್ಯನುಮತಿ ರೂಪವಾಗಿದೆಯೋ, ವನ್ಯ ಅನುಮಿತಿ ರೂಪವಾಗಿದೆಯೋ ತತಃ ಆದ್ದರಿಂದ ಧೂಮತ್ವ ಧೀಬಲ ಧೂಮತ್ವ ಪ್ರಕಾರಕ ಧೂಮಜ್ಞಾನ ಆಗಿರುವುದರಿಂದ ತಜ್ಜನ್ಮ ವನ್ಯ ಅನುಮಿತಿ ಎಂಬತಕ್ಕಂಥದ್ದು ವಾಚ್ಯಂ ಬಂದಿದೆ ಎಂಬುದಾಗಿ ಹೇಳಬೇಕು. ನ ಅನ್ಯಸ್ಮ ಬೇರೆ ಯಾವ ಕಾರಣದಿಂದಲೂ ಕೂಡ ಆ ವನ್ಯ ನಿಮಿತಿ ಎಂಬತಕ್ಕಂಥದ್ದು ಬಂದಿಲ್ಲ. ಯಾಕೆಂದರೆ ಧೂಮಸ್ಯ ಧೂಮಕ್ಕೆ ಅಗ್ನಿಲಿಂಗತ ಅಗ್ನಿ ಜ್ಞಾನವನ್ನು ಉಂಟು ಮಾಡುವಂತಹ ಸಾಮರ್ಥ್ಯ ಇದೆ. ಲಿಂಗ ಅಂದ್ರೇನು? ಲೀನಂ ಗಮಯತಿ ಇತಿ ಲಿಂಗ. ಅಲ್ಲಿ ವನ್ಯ ಕಾಣಲ್ಲ, ಕಾಣದೇ ಇದ್ರೂ ಕೂಡ ವನ್ಯ ಇದೆ ಅಂತ ತಿಳಿಸ್ಕೊಡುತ್ತೆ. ಅದನ್ನೇ ಲಿಂಗ ಅಂತ ಕರೆಯೋದು. ಅಂದ್ರೆ ಧೂಮ ಇರೋದ್ರಿಂದ ನಾವು ವನ್ಯ ಇದೆ ಅಂತ ಡಿಸೈಡ್ ಮಾಡ್ತೇವೆ. ಹತ್ರ ಹೋಗಬೇಡ ಅಂತ ಹೇಳ್ತೇವೆ. ಸುಡುತ್ತೆ, ಬೆಂಕಿ ಕಾಣ್ತಾ ಇಲ್ಲ, ಆದರೆ ಲೀನಂ ಗಮಯತಿ ಕಾಣದೇ ಇರುವ ಬೆಂಕಿಯನ್ನು ತಿಳಿಸ್ಕೊಡುತ್ತೆ. ಯಾವುದು? ಧೂಮ. ಅದರಿಂದ ಅದಕ್ಕೆ ಲಿಂಗ ಅಂತ ಕರೀತಾರೆ. ಯತಃ ಯಾವ ಕಾರಣದಿಂದ ಸೇಯಂ
ಈ ಯಾದೃಚ್ಛಿಕ ಪ್ರಮೇಯ ಇರತಕ್ಕಂಥದ್ದು ವನ್ಯನುಮ ವನ್ಯನುಮತಿ ರೂಪವಾಗಿದೆಯೋ ತತಃ ಆದ್ದರಿಂದ ಧೂಮತ್ವತಿ ಬಲ ಧೂಮತ್ವ ಪ್ರಕಾರಕ ಧೂಮಜ್ಞಾನ ಆಗಿರುವುದರಿಂದಲೇನೆ ತಜ್ಜನ್ಮ ವನ್ಯ ಎಂತಕ್ಕಂತಹ ಅನುಮಿತಿಯು ವಾಚ್ಯಂ ಉತ್ಪನ್ನವಾಗಿದೆ ಎಂಬುದಾಗಿ ಹೇಳಬೇಕು. ಅನ್ಯಸ್ಮಾತ್ ಬೇರೆ ಯಾವ ಕಾರಣದಿಂದಲೂ ವನ್ಯ ನಿಮಿತಿ ಎಂತಕ್ಕಂಥದ್ದು ಉತ್ಪನ್ನವಾಗಿಲ್ಲ. ಏಕೆಂದರೆ ಧೂಮವೇ ಅಗ್ನಿಲಿಂಗದ ಅಗ್ನಿ ದೀನವಾದ ಅಗ್ನಿ ಕಾಣದೇ ಇರುವ ಅಗ್ನಿಯನ್ನು ತಿಳಿಸಿಕೊಳ್ಳಲಿಕ್ಕೆ ಕಾರಣವಾಗಿದೆ. ನನು ಭವೇದಯಂ ದೋಷಾಭಾವಸ್ಯ ಗುಣಸ್ಯ ಚ ಪ್ರಮಾಕಾರಣತ್ವ ಅಭಾವ ಯದಿ ಬಾಷ್ಪಾರೋಪಿತ ಧೂಮಜ್ಞಾನಸ್ಯ ಯಾದೃಚ್ಛಿಕ ವನ್ಯ ನಿಮಿತಿ ರೂಪ ಪ್ರಮಾಣ ಪ್ರತಿಕಾರಣತ್ವ ಸ್ಯಾತ್ ತದೇವ ಕುತಃ. ನೀವೇನು ಹೇಳಿದ್ರಿ? ದೋಷಾಭಾವ ಆಗಲಿ ಅಥವಾ ಗುಣವಾಗಲಿ ಯಾದೃಚ್ಛಿಕ ಪ್ರಮಾವನ್ನು ಕುರಿತು ಕಾರಣ ಅಲ್ಲ. ಯಾದೃಚ್ಛಿಕ ಪ್ರಮ ಏನಿದೆ ಪ್ರಮಾಕ್ಕೆ ಕಾರಣವಾದದ್ದು ಯಾವುದಲ್ಲ? ಎಲ್ಲ ಕಡೆಯಲ್ಲಿ ಪ್ರಮಾತ್ಮಕ ಜ್ಞಾನ ಬರುತ್ತೆ ಅಂತಂದ್ರೆ ಅದಕ್ಕೆ ಕಾರಣವಾದದ್ದು ದೋಷಾಭಾವವೂ ಅಲ್ಲ ಗುಣವೂ ಅಲ್ಲ ಅಂತ ನಾವು ಹೇಳಿದ್ವಿ. ಅದಕ್ಕೆ ಹೇಳ್ತಾರೆ, ಹೇಳ್ಬೋದಾಗಿತ್ತು ಪ್ರಮಾತ್ಮಕ ಜ್ಞಾನಕ್ಕೆ ದೋಷಾಭಾವ ಕಾರಣ ಅಲ್ಲ ಗುಣವೂ ಕಾರಣ ಅಲ್ಲ ಅಂತ ಹೇಳ್ಬೋದಾಗಿತ್ತು. ಯಾವಾಗ? ಯದಿ ಬಾಷ್ಪಾರೋಪಿತ ಧೂಮಜ್ಞಾನಸ್ಯ ಯಾದೃಚ್ಛಿಕ ವನ್ಯ ನಿಮಿತಿ ರೂಪ ಪ್ರಮಾಣಕ್ಕೆ ಕಾರಣತ್ವ ಸ್ಯಾತ್. ಎಲ್ಲಿಯಾದರೂ ಬಾಷ್ಪಾರೋಪಿತ ಧೂಮಜ್ಞಾನ ಅಂದ್ರೆ ಧೂಮವನ್ನು ನೋಡಿ ಬಾಷ್ಪಾರೋಪಿತ ಧೂಮ ಅಂತ ತಿಳ್ಕೊಂಡು, ಹಾಗಾದ್ರೆ ಈ ಬಾಷ್ಪಾರೋಪಿತ ಧೂಮ ಅಂತ ತಿಳ್ಕೊಂಡಿದ್ದಾರಲ್ಲ, ಈ ಜ್ಞಾನ ಇರ್ತಕ್ಕಂಥದ್ದು ಅದು ಯಾದೃಚ್ಛಿಕ ವನ್ಯ ನಿಮಿತಿ ವನ್ಯಮಾನ್ ಎಂತಕ್ಕಂತಹ ಜ್ಞಾನವನ್ನು ಕುರಿತು ಕಾರಣ ಆಗಿದೆ ಅಂತಾದರೆ ಅವಾಗ ದೋಷಾಭಾವವು ಪ್ರಮಾಕ್ಕೆ ಕಾರಣ ಅಲ್ಲ, ಗುಣವೂ ಕೂಡ ಪ್ರಮಾಕ್ಕೆ ಕಾರಣ ಅಲ್ಲ ಆಗ್ತಿತ್ತು. ಆದರೆ ಬಾಷ್ಪಾರೋಪಿತ ಧೂಮಜ್ಞಾನ ಇದು ಯಾದೃಚ್ಛಿಕ ಅನುಮಿತಿಗೆ ಕಾರಣವಾಗಿದೆ ಅಂತಕ್ಕಂಥದ್ದು ಹೇಗೆ ಸಿದ್ಧವಾಗಿದೆ ಅದನ್ನು ಕೇಳ್ತಾ ಇದ್ದಾರೆ. ತದೇವ ಕುತಃ, ಅದೇ ಯಾಕೆ ಅಂತಂದ್ರೆ ಯಾವುದು? ಯಾದೃಚ್ಛಿಕ ಪ್ರಮಾವನ್ನು ಕುರಿತು ಈ ಬಾಷ್ಪಾರೋಪಿತ ಧೂಮಜ್ಞಾನವೇ ಕಾರಣ ಅಂತ ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಯಥಾ ಯದ್ಯಪಿ ಕಾರಣಾಂತರಾಭಾವ ಜನ್ಯಜ್ಞಾನೇ ಚ ಕಾರಣಸ್ಯ ಅವಶ್ಯಕತ್ವ. ಎಲ್ಲ ಕಡೆಯಲ್ಲೂ ಕೂಡ ಕಾರಣ ಇಲ್ಲದೆ ಕಾರ್ಯ ಆಗಲ್ಲ. ಕಾರಣಾಂತರ ಅಭಾವ, ಬೇರೆ ಕಾರಣ ಇಲ್ಲ. ಜನ್ಯಜ್ಞಾನೇ ಚ ಕಾರಣಸ್ಯ ಅವಶ್ಯಕತ್ವ. ಯಾವುದು ಜ್ಞಾನ ಹುಟ್ಟಿದೆ ಅಂತಾದ್ರೆ ಹುಟ್ಟಲಿಕ್ಕೆ ಕಾರಣ ಇರಲೇಬೇಕು, ಉತ್ಪತ್ತಿ ಆಗಿದೆ ಅಂತಾದ್ರೆ ಉತ್ಪತ್ತಿಗೆ ಕಾರಣ ಇರಲೇಬೇಕು, ಬೇರೆ ಕಾರಣ ಇಲ್ಲ. ಬೇರೆ ಕಾರಣ ಇಲ್ಲ, ಜ್ಞಾನದ ಉತ್ಪತ್ತಿ ಆಗಿದೆ. ಹಾಗಾದ್ರೆ ಕಾರಣ ಎಂತಕ್ಕಂಥದ್ದು ಬೇಕೇ ಬೇಕು. ಯಾವ್ದು ಹೇಳಬೇಕು? ಧೂಮಭ್ರಮಜನ್ಯತ್ವ ಅನಿಚ್ಛತಾಪಿ ವಕ್ತವ್ಯಂ. ಈಗ ಧೂಮಭ್ರಮದಿಂದ ಹುಟ್ಟಿಲ್ಲ ಅಂತ ಅವನು ಒಪ್ಪಲ್ಲ, ಅವನು ಆದರೂ ಒಪ್ಕೊಳ್ಬೇಕು. ಧೂಮಭ್ರಮದ ಜನ್ಯತ್ವ ಅನಿಚ್ಛತಾಪ್ತ. ಈ ಪ್ರಮಾತ್ಮಕ ಜ್ಞಾನ ಧೂಮದ ಭ್ರಮದಿಂದ ಭ್ರಮಾತ್ಮಕ ಧೂಮಜ್ಞಾನದಿಂದ ಬಂದಿದೆ ಅಂತ ಅವನು ಒಪ್ಕೊಳ್ಳಲ್ಲ ಅಂತಾದ್ರೂ ಕೂಡ ಅವನಿಗೆ ಇಷ್ಟ ಇಲ್ಲ ಅಂತಾದ್ರೂ ಒಪ್ಕೊಳ್ಳೇಬೇಕು. ಯಾಕೆ? ಹುಟ್ಟಿದೆ ಅಂತಾದ್ರೆ ಕಾರಣ ಇರಬೇಕು, ಬೇರೆ ಕಾರಣ ಅಂತಕ್ಕಂಥದ್ದಿಲ್ಲ. ಇರೋದು ಒಂದೇ, ಯಾವುದು? ಬಾಷ್ಪಾರೋಪಿತ ಧೂಮಜ್ಞಾನ. ಹಾಗಾದ್ರೆ ಇದು ಭ್ರಮೆ. ಆದ್ರೆ ಈ ಭ್ರಮಾತ್ಮಕವಾದ ಜ್ಞಾನವೂ ಕೂಡ ಈ ಭ್ರಮಾತ್ಮಕವಾದ ಅನುಭೂತಿಗೆ ಕಾರಣ ಅಂತ ಹೇಳಲೇಬೇಕು. ಯಾಕೆ? ಕಾರ್ಯ ಆಗಿದೆ ಅಂತಾದ್ರೆ ಕಾರಣ ಇರಲೇಬೇಕು. ಕಾರ್ಯ ಆದಾಗ ಕಾರಣ ಇಲ್ಲದೇನೆ ಕಾರ್ಯ ಆಗಲ್ಲ. ಊಟ ಮಾಡ್ದೇನೆ ಹೊಟ್ಟೆ ತುಂಬಲ್ಲ, ನೀರು ಕುಡಿಯದೆ ಬಾಯಾರಿಕೆ ಹೋಗಲ್ಲ. ಆದ್ದರಿಂದ ಕಾರಣ ಇದ್ರೇನೆ ಕಾರ್ಯ ಆಗುತ್ತೆ. ಇಲ್ಲಿ ಕಾರ್ಯ ಆಗಿದೆ ಅಂತಂದ್ರೆ ಹೇಳಬೇಕು, ಕಾರಣ ಇರಲೇಬೇಕು. ಯಾವುದು ಕಾರಣ? ಬೇರೆ ಕಾರಣ ಇಲ್ಲ. ಇಲ್ಲಿ ಇರೋದು ಒಂದೇ, ಬಾಷ್ಪಾರೋಪಿತ ಧೂಮಜ್ಞಾನ. ಹಾಗಾದ್ರೆ ಅದೇನೆ ವನ್ಯ ನಿಮಿತಿಗೆ ಕಾರಣ ಆಗಿದೆ ಅಂತ ಹೇಳಬೇಕು. ತಥಾಪಿ ಯುಕ್ತಿಯ ಸಾಧನಂ ಯುಕ್ತಿ ಮಲ್ಲಿಕಾಯ ಸ್ವಭಾವ ಇದು ದ್ರಷ್ಟವ್ಯಂ. ಹೇಳ್ತಾರೆ, ನಾವು ಏನು ಸಾಧನೆ ಮಾಡಿದ್ರು ಕೂಡ ಯುಕ್ತಿ ಮಲ್ಲಿಕೆಯಲ್ಲಿ ಯುಕ್ತಿಯಿಂದಲೇ ಸಾಧನೆ ಮಾಡ್ತೇವೆ. ನಾವು ಇಲ್ಲೂ ಕೂಡ ಯುಕ್ತಿಯಿಂದ ಸಾಧನೆ ಮಾಡ್ತಾ ಇದ್ದೇವೆ. ಯತಶ್ಚಯ್ಯಂ ಯಾದೃಚ್ಛಿಕ ಪ್ರಮಾರೂಪ ವನ್ಯನುಮ. ಈ ವನ್ಯ ನಿಮಿತಿ ಬಂದಿದೆಯಲ್ಲ, ಇದು ಯಾದೃಚ್ಛಿಕ ಪ್ರಮಾರೂಪವಾಗಿರ್ತಕ್ಕಂತಹ ವನ್ಯ ನಿಮಿತಿ. ತತಃ ವನ್ಯ ಅನುಮಿತಿತ್ವ. ಇದು ಅನುಮಿತಿ ಆದ್ದರಿಂದಾಗಿ ಕಾರ್ಯ ಆಗಿದೆ ಅಂತಂದ್ರೆ ಕಾರಣ ಅಂತಕ್ಕಂಥದ್ದು ಇರಲೇಬೇಕು. ಜನ್ಮ ವನ್ಯ ನಿಮಿತಿ ಜನ್ಮ ಅಲ್ಲಿದೆ. ಏನಂತ? ತಜ್ಜನ್ಮ ವಾಚ್ಯಂ ಅಂತಿದೆಯಲ್ಲ, ತಜ್ಜನ್ಮ ಅಂತಂದ್ರೆ ವನ್ಯ ಅನುಮತಿಯ ಉತ್ಪತ್ತಿ ಅಂತಕ್ಕಂಥ, ವನ್ಯ ಅನುಮತಿ ಬಂದಿರತಕ್ಕಂಥ. ಅನ್ಯಸ್ಮಾತ್ ಧೂಮಜ್ಞಾನಾದ ಅನ್ಯಸ್ಮಾತ್, ಧೂಮಜ್ಞಾನವನ್ನು ಬಿಟ್ಟು ಬೇರೆದ್ರಿಂದ
ವನ್ಯ ನಿಮಿತಿ ಬಂದಿದೆ ಅಂತ ಹೇಳಿ ಬರುತ್ತಾ? ಹೇಳಿಕ್ ಬರೋದಿಲ್ಲ. ತತ್ರ ಹೇತು ಯಾಕೆ ಧೂಮಜ್ಞಾನದಿಂದಲೇನೆ ವನ್ಯ ನಿಮಿತಿ ಬರುತ್ತೆ ಅಂತ ಹೇಳಬೇಕು? ಧೂಮಸ್ಯ ವನ್ಯಲಿಂಗತ, ವನ್ನಿಗೆ ಕಾರಣವಾಗಿರ್ತಕ್ಕಂಥದ್ದು, ವನ್ಯ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಧೂಮಜ್ಞಾನವೇ ಹೊರತು ಬೇರೆ ಅಲ್ಲ. ಯತ್ ಯಸ್ಮಾತ್ ಧೂಮಸ್ಯ ಅಗ್ನಿಲಿಂಗತ, ಧೂಮವೇ ಅಗ್ನಿಜ್ಞಾನಕ್ಕೆ ಕಾರಣವಾಗಿದೆಯೋ ಅದರಿಂದ ಇಲ್ಲಿ ಬಾಷ್ಪಾರೋಪಿತ ಧೂಮಜ್ಞಾನದಲ್ಲಿಯೂ ಕೂಡ ಏನು ಹೇಳಬೇಕು? ಧೂಮವೇ ವನ್ಯ ನಿಮಿತಿಗೆ ಕಾರಣವಾಗಿದೆ ಅಂತ ಹೇಳಬೇಕು. ತಸ್ಮಾತ್ ಬಾಷ್ಪೇ ಧೂಮತ್ವ ಪ್ರಕಾರಕ ಜ್ಞಾನಮೇವ ತಜ್ಜನಿಹಿ ಇತಿ ಭಾವ, ಜ್ಞಾನಾದೇವ ತಜ್ಜನಿಹಿ ಇತಿ ಭಾವ. ಆದ್ದರಿಂದ ಬಾಷ್ಪದಲ್ಲಿ ಧೂಮತ್ವ ಪ್ರಕಾರಕ ಜ್ಞಾನ ಬಂತು. ಕಣ್ಣೀರು ಅದು ಸುರಿದಾಗ ಮಂಜ ಕಾಣಿಸುತ್ತೆ, ಅದನ್ನೇ ಏನು ತಿಳ್ಕೊಂಡ? ಕಣ್ಣಲ್ಲಿ ನೀರು ಸುರಿತಾ ಇತ್ತು, ಅದರಿಂದ ಇದು ಧೂಮ ಅಂತ ತಿಳ್ಕೊಂಡ. ಹಾಗಾದ್ರೆ ಧೂಮತ್ವ ಪ್ರಕಾರಕ ಜ್ಞಾನ ಬಂತು, ಅದು ವಾಸ್ತು ಭ್ರಮ. ಆದರೂ ಕೂಡ ಬಾಷ್ಪದಲ್ಲಿ ಧೂಮತ್ವ ಪ್ರಕಾರಕ ಜ್ಞಾನ ಬಂದಿದ್ದರಿಂದ ಮುಂದೆ ವನ್ಯ ನಿಮಿತಿ ಇರ್ತಕ್ಕಂಥದ್ದು ಬಂದಿದೆ. ಹಾಗಾದ್ರೆ ಯಾವುದರಿಂದ ಬಂತು? ಧೂಮತ್ವ ಪ್ರಕಾರಕ ಜ್ಞಾನದಿಂದಲೇನೆ ವನ್ಯ ನಿಮಿತಿ ಬಂದಿದೆ ಅಂತ ನೀವು ಸಲ್ಲಿಂಗ ಆಗಿಬಿಡ್ತದೆ, ಸಲ್ಲಿಂಗ ಆಗಿಬಿಡ್ತದೆ, ಅಸಲಿಂಗ ಆಗಿಲ್ಲ. ಬಾಷ್ಪಾರೋಪಿತ ಧೂಮ ಇಲ್ಲ, ಆಮೇಲೆ ಧೂಮದಲ್ಲಿ ಧೂಮತ್ವ ಪ್ರಕಾರಕ ಜ್ಞಾನ ಅಷ್ಟೇ. ಅದಂದೇ ಆಗಿದೆ ಅಂತ ಸಲ್ಲಿಂಗ ಅಂತ ತಗೋಬೇಕಾಗ, ಬಾಷ್ಪ ಆರೋಪಿತ ತಗೊಂಡ್ಬಾರ್ದು. ಇಲ್ಲಿ ಬಂದು ಧೂಮದಿಂದ ಆಗಿದೆ ಅಂತ ಹೇಳ್ತು ಹೇಳ್ತಾರೆ, ಆಗ ಸಲ್ಲಿಂಗ ಅಂತ ಆಗ್ಬೇಕಾಗ. ಅಲ್ಲಲ್ಲ, ಸಲ್ಲಿಂಗ ಪರಾಮರ್ಶ ತಾನೆ. ಸಲ್ಲಿಂಗ ಪರಾಮರ್ಶದಿಂದ ಜ್ಞಾನ ಬಂದಿದೆ, ವನ್ಯ ನಿಮಿತಿ ಇಲ್ಲ. ಬಾಷ್ಪ ಆರೋಪಿತ ಅಂತ ಹೇಳಿಲ್ಲ, ಈಗ ನೀವು ಧೂಮನಾಗಿಂದಲೇ ವನ್ಯಯಾನ ಆಗ ಸಲ್ಲಿಂಗ ಅಂತ ತಗೋಬೇಕಿಲ್ಲ, ಅದಕ್ಕೆ ಹೇಳ್ತಾನೆ. ಹೌದು, ಆದರೆ ಇರೋ ವಾಸ್ತವಿಕವಾಗಿರೋದು ಅದು ಅಸಲಿಂಗ, ಬಾಷ್ಪ ಅಸಲಿಂಗ. ಅದರಿಂದ ಸಲ್ಲಿಂಗ ಇಲ್ಲ ಅಲ್ಲಿ, ಆದರೆ ಧೂಮತ್ವ ಪ್ರಕಾರಕ ಜ್ಞಾನ ಬಂದಿದೆ. ಸಮರ್ಥನೆ ಮಾಡೋದು ಅಂತ ಮಾಡ್ತೀವಿ ನಾವು. ಸಮರ್ಥನೆ ಮಾಡೋದು ಧೂಮದಿಂದ ಜ್ಞಾನ ಬರ್ತಿತ್ತು ಹೇಳ್ತೀವಿಲ್ಲ, ಧೂಮದಿಂದ ಅಂತ ಹೇಳ್ತಾ ಸಮರ್ಥನೆ ಮಾಡ್ತಾರಲ್ಲ. ಹೌದು, ಆಗ ಅದು ಬಂದು ನಾವು ಅದನ್ನ ಸಲ್ಲಿಂಗ ಅಂತ ತಗೋಬೇಕು ಅಂತ ಹೇಳ್ತೀನಿ. ಅದು ಸಲ್ಲಿಂಗ ಅಲ್ವಲ್ಲ, ಅದು ಧೂಮ, ಅದು ಬಾಷ್ಪ ಆರೋಪಿತ ಸಲ್ಲಿಂಗ. ಮತ್ತೆ ಕಾರಣ ಯಾವ್ದಾಯ್ತು? ಮೂಲ ಅದಕ್ಕೆ ಅದೇ ಮೊದಲ ಕಾರಣ ಅಂತ ತಗೋಬೇಕಾ? ಇಲ್ಲಿಗೆ ದೋಷಾಭಾವ ಹೇಳ್ಬೇಕು. ಹೌದು, ದೋಷಾಭಾವ ಹೇಳ್ತೀರಾ? ದೋಷಾಭಾವ ಹೇಳ್ತೀರಾ? ಯಾಕೆ ಹೇಳಲಿಕ್ಕೆ ಬರಲ್ಲ? ಬಾಷ್ಪ ದೋಷ ಇದೆಯಲ್ಲ, ಅದರಿಂದ ದೋಷಾಭಾವವನ್ನು ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಅಂತ ಹೇಳಿ ಬರಲ್ಲ. ಯಾಕೆ ದೋಷ ಬೇಕು? ಆ ದೋಷ ಎಲ್ಲ ಗೋಸ್ಕರ ಅಲ್ಲಿ ಕೂಡ ಧೂಮತ್ವ ಪ್ರಕಾರದ ಜ್ಞಾನ ಬಂದಿರೋಲ್ಲ. ಇಲ್ಲಾಗ ಬಾರೋ ಸಾಧನ ಜ್ಞಾನ ಸಾಮಗ್ರಿ, ಜ್ಞಾನ ಸಾಮಾನ್ಯ. ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಸಾಮಾನ್ಯ ಸಾಮಗ್ರಿ ಯಾವುದು? ಧೂಮತ್ವ ಪ್ರಕಾರದ ಜ್ಞಾನ. ಅದಿಲ್ಲ ಬರೋದಿಲ್ಲ ಅದು. ಅದರಿಂದ ಅದನ್ನು ನೀವು ದೋಷವಾದರೂ ಕೂಡ ಅದು ಬಂದು ತಲೆಗೆ ಬಾರಲಿ. ಯಥಾನ್ಯತ್ರ ಭ್ರಮಾಕಾರ ಸಾಥೇ ಧೂಮ ಪ್ರಮಾದಭೂತ್ ತಥೈವೇಯಂ ಜನೋ ಕೋಪಿ ನ ವಿಶೇಷೋ ನ ಯೋರ್ದ್ವಯೋ. ಎಲ್ಲಿ ಭ್ರಮರೂಪವಾದಂತಹ ವನ್ಯ ನಿಮಿತಿ ಬಂದಿದೆ, ಭ್ರಮಾತ್ಮಕವಾಗಿರ್ತಕ್ಕಂತಹ ವನ್ಯಜ್ಞಾನ ಇರ್ತಕ್ಕಂಥದ್ದು ಬಂದಿದೆ ಅಂತಾದ್ರೆ ಅಲ್ಲಿಯೂ ಏನು ಹೇಳಬೇಕು? ಧೂಮ ಭ್ರಮದಿಂದ ಬಂದಿದೆ ಅಂತ ಹೇಳಬೇಕು. ಎಲ್ಲಿ ಭ್ರಮಾತ್ಮಕವಾದ ವನ್ಯಜ್ಞಾನ ಬಂತು. ಹೇಗೆ ಬಂತು? ಭ್ರಮಾತ್ಮಕವಾಗಿರ್ತಕ್ಕಂಥ ಧೂಮಜ್ಞಾನದಿಂದ ಬಂತು. ಈಗ ಧೂಮ ಭ್ರಮೆ ಇದೆ, ಅದೇನು ಬಂತು? ವನ್ಯ ಇದೆ ಅಂತ ಭ್ರಮೆ ಬಂತು. ಹಾಗಾದ್ರೆ ವನ್ಯ ಇದೆ ಅಂತ ಭ್ರಮೆ ಬಂದದ್ದು ಯಾವುದರಿಂದ? ಧೂಮ ಭ್ರಮೆಯಿಂದಲೇ ಬರಬೇಕು. ಅದರಿಂದ ಭ್ರಾಂತಿ ಸ್ಥಳದಲ್ಲಿಯೂ ಕೂಡ ಧೂಮಭ್ರಮ ಸಾಧಿ, ಭ್ರಮಾಕಾರ ಸಾಧಿ. ಧೂಮಭ್ರಾಂತಿಯಿಂದಲೇ ಭ್ರಮಾತ್ಮಕವಾಗಿರ್ತಕ್ಕಂಥ ವನ್ಯ ನಿಮಿತಿ ಇರ್ತಕ್ಕಂಥ ವನ್ಯಜ್ಞಾನ ಇರ್ತಕ್ಕಂಥದ್ದು ಬರುತ್ತೆ. ಅದರಿಂದ ಭ್ರಮಾತ್ಮಕವಾಗಿರ್ತಕ್ಕಂತಹ ತಥೈವ ಇಯಂ ಜನೋ ಕೋಪಿ ನ ವಿಶೇಷೋ ಅನಯೋರ್ದ್ವಯೋ. ಅದರಿಂದ ಈ ಎರಡು ಜ್ಞಾನ, ಒಂದು ಭ್ರಮಾತ್ಮಕ ಅನುಮಿತಿ, ಇನ್ನೊಂದು ಭ್ರಮಾತ್ಮಕ ಅನುಮಿತಿ. ಭ್ರಮಾತ್ಮಕ ಅನುಮಿತಿ ಭ್ರಮಾತ್ಮಕ ಧೂಮಜ್ಞಾನದಿಂದ ಬಂತು. ಭ್ರಮಾತ್ಮಕ ಅನುಮಿತಿ ಭ್ರಮಾತ್ಮಕ ಧೂಮಜ್ಞಾನದಿಂದ ಬಂತು. ಆಯ್ತಾ? ಅನುಮಿತಿ ಬಂದಿದೆ ಅಂತಕ್ಕಂಥ ವಿಷಯದಲ್ಲಿ ಯಾವ ವೈಲಕ್ಷಣ್ಯ ಅಂತಕ್ಕಂಥದ್ದಿಲ್ಲ. ಧೂಮ ಜ್ಞಾನ ಭ್ರಮಾತ್ಮಕ, ಆದ್ದರಿಂದಾಗಿ ವನ್ನಿ ಭ್ರಮಾತ್ಮಕ ಅನುಮಿತಿ ಬಂದಿದೆ. ವನ್ಯ ನಿಮಿತಿ ಭ್ರಮಾತ್ಮಕವಾದದ್ದು ಬಂದಿದೆ. ಭ್ರಮಾತ್ಮಕವಾದ ಧೂಮಜ್ಞಾನದಿಂದ ಪರ್ವತವನ್ಯಮಾನ ಧೂಮಾತ ಬಂತು, ಅಲ್ಲಿ ಭ್ರಮಾತ್ಮಕವಾದ ಧೂಮಜ್ಞಾನ.
ಪ್ರಮಾತ್ಮಕ ಧೂಮಜ್ಞಾನದಿಂದ ಪ್ರಮಾತ್ಮಕವಾದ ವನ್ಯ ನಿಮಿತಿ ಇರ್ತಕ್ಕಂಥದ್ದು ಬರುತ್ತೆ ಅಂತ ಹೇಳಬೇಕು. ಯಥಾ ಹೇಗೆ ಅನ್ಯತ್ರ ಅಂದರೆ ವನ್ಯ ಭ್ರಮಾತ್ಮಕ ಜ್ಞಾನ ಬಂದಲ್ಲಿ, ವನ್ಯ ಭ್ರಾಂತಿ ಬಂದಲ್ಲಿ ಧೂಮಭ್ರಮ ಭ್ರಮಾತ್ಮಕವಾದ ಧೂಮಜ್ಞಾನದಿಂದ ಸಾ ಆ ಭ್ರಮಾಕಾರ ಭ್ರಮರೂಪವಾಗಿರ್ತಕ್ಕಂತಹ ಧೀಹಿ ಅನುಮಿತ್ಯಾತ್ಮಕವಾಗಿರ್ತಕ್ಕಂತಹ ಜ್ಞಾನವು ಅಭೂತ್ ಬರ್ತಾ ಇದೆಯೋ, ಇಯಂ ಈ ಪರಮಾತ್ಮಕವಾಗಿರ್ತಕ್ಕಂತಹ ಜ್ಞಾನವೂ ಕೂಡ ತಥೈವ ಹಾಗೆಯೇ ಉತ್ಪನ್ನವಾಗಿದೆ. ಹಾಗೆ ಅಂದರೆ ಪ್ರಮಾತ್ಮಕವಾದ ಧೂಮಜ್ಞಾನದಿಂದ ಉತ್ಪತ್ತಿಯಾಗಿದೆ. ಅನಯೋಹ ದ್ವಯೋಹ ಈ ಎರಡು ಅನುಮಿತಿಗಳಿಗೆ, ಪ್ರಮಾತ್ಮಕವಾದ ಅನುಮಿತಿ ಮತ್ತು ಭ್ರಮಾತ್ಮಕವಾದ ಅನುಮಿತಿ, ಇವುಗಳಿಗೆ ಜನವು ಉತ್ಪತ್ತಿಯಲ್ಲಿ ಕೋಪಿ ವಿಶೇಷ ಯಾವ ವೈಲಕ್ಷಣ್ಯವೂ ಇಲ್ಲ. ಯಥಾ ಯಾವ ರೀತಿಯಲ್ಲಿ ಅನ್ಯತ್ರ ಭ್ರಮಾತ್ಮಕವಾಗಿರ್ತಕ್ಕಂತಹ ವನ್ಯ ನಿಮಿತಿ ಬಂದಿರತಕ್ಕಂತಹ ಸ್ಥಳದಲ್ಲಿ ಭ್ರಮಾತ್ಮಕವಾದ ಧೂಮಜ್ಞಾನದಿಂದ ಸಾ ಆಯಾವ ಭ್ರಮಾಕಾರ ಭ್ರಮಾತ್ಮಕವಾಗಿರ್ತಕ್ಕಂತಹ ಧೀಹಿ ವನ್ಯ ನಿಮಿತಿ ಇರ್ತಕ್ಕಂಥದ್ದು ಅಭೂತ್ ಉಂಟಾಗಿದೆಯೋ, ಇಯಂ ಈ ಪ್ರಮಾತ್ಮಕವಾಗಿರ್ತಕ್ಕಂತಹ ಅನುಮಿತಿಯೂ ಕೂಡ ತಥೈವ ಹಾಗೆಯೇ ಇದೆ. ಅರ್ಥಾತ್ ಪ್ರಮಾತ್ಮಕವಾದ ಧೂಮಜ್ಞಾನದಿಂದಲೇ ಬಂದಿದೆ. ಅನಯೋಹ ದ್ವಯೋಹು ಈ ಭ್ರಮಾತ್ಮಕವಾದ ಅನುಮಿತಿ ಮತ್ತು ಪ್ರಮಾತ್ಮಕವಾಗಿರ್ತಕ್ಕಂಥ ಅನುಮಿತಿಗಳಿಗೆ ಜನವು ಉತ್ಪತ್ತಿಯಲ್ಲಿ ಕೋಪಿ ವಿಶೇಷ ಯಾವ ವಿಶೇಷವೂ ಇಲ್ಲ. ಯಾಕೆ? ಯಾವ ರೀತಿಯಲ್ಲಿ ಕಾರಣ ಇದೆಯೋ ಆ ರೀತಿಯಲ್ಲಿ ಕಾರ್ಯ. ಭ್ರಮಾತ್ಮಕವಾದ ಧೂಮಜ್ಞಾನ ಅಂದರೆ ಭ್ರಮಾತ್ಮಕ ಅನುಮಿತಿ, ಪ್ರಮಾತ್ಮಕವಾದ ಧೂಮಜ್ಞಾನ ಇದೆ ಅಂತಂದರೆ ಪ್ರಮಾತ್ಮಕ ವನ್ಯ ನಿಮಿತಿ ಅಷ್ಟೇ. ಆದ್ದರಿಂದ ಈ ವನ್ಯ ನಿಮಿತಿಯ ಉತ್ಪತ್ತಿಯಲ್ಲಿ ಯಾವ ವಿಶೇಷ ವೈಲಕ್ಷಣ್ಯ ಇರ್ತಕ್ಕಂಥದ್ದು ಈ ಭ್ರಮಾತ್ಮಕ ವನ್ಯ ಯಾಕೆ ಹೇಳ್ತಾರೆ? ಅದನ್ನೇ ಅನುಮತಿ ಹೆಂಗೆ ಹೇಳ್ತೀವಿ? ಭ್ರಮಾತ್ಮಕ ವನ್ಯ ಇದೆ, ಅದು ಭ್ರಮಾತ್ ಹೆಂಗೆ ಹೇಳ್ತಾರೆ? ಎಲ್ಲಿ ವನ್ಯ ಇದೆ? ಇಲ್ಲ ಭ್ರಮಾತ್ಮಕ ಧೂಮದಿಂದ ಭ್ರಮಾತ್ಮಕವಾದ ವನ್ಯ ಬರ್ತೈತೆ ಅನುಮತಿ ಹೇಳ್ತೇವಲ್ಲ, ಅದು மாதிரி ಇಲ್ಲವಲ್ಲ. ಭ್ರಮ ಇದೇನು? ಧೂಮ ಬೇಕಾದ್ರೆ ಭ್ರಮ ಇರ್ಬೋದು, ವನ್ಯ ಬಂದು ಸಾಧನೆ ಮಾಡ್ತಾರೆ. ಯಾದೃಚ್ಛಿಕ ಸಂವಾದ ಸ್ಥಳದಲ್ಲಿ ಅಲ್ಲ, ಯಾವ್ದಕ್ಕಿಲ್ಲ ಅಲ್ಲ ಅಂತ. ಈಗ ಹೃದಯವನ್ನು ನೋಡ್ದ, ಅಲ್ಲಿ ಧೂಮ ಅಂತ ಕಾಣಿಸ್ತು. ಧೂಮ ನೋಡಿದ ಕೂಡಲೇ ಧೂಮ ಅಲ್ಲ, ಅದು ಹೃದಯದಲ್ಲಿ ಮಂಜು ಬಿದ್ದಿರೋದು ಆಯ್ತಾ. ಅದನ್ನು ನೋಡ್ದ, ಅದನ್ನು ಧೂಮ ಅಂತ ತಿಳಿದ. ಅದೇನದು? ಧೂಮಭ್ರಮ. ಅಲ್ಲಿ ಬೆಂಕಿ ಇದೆ ಅಂತ ತಿಳಿದ. ಬೆಂಕಿ ಇದೆಯಾ? ಇಲ್ಲ. ಬೆಂಕಿ ತಿಳಿದದ್ದು ಕೂಡ ಭ್ರಮ. ಈ ಪರ್ವತ ಇಲ್ಲ, ಇಲ್ಲಿ ಇದು ಭ್ರಮಾತ್ಮಕವಾದ ಹೇತುಜ್ಞಾನದಿಂದ ಭ್ರಮಾತ್ಮಕವಾದ ಅನುಮಿತಿ ಬಂದಿದೆ. ಆ ಅನುಮಿತಿಗೂ ಈ ಪ್ರಮಾತ್ಮಕ ಧೂಮಜ್ಞಾನದಿಂದ ಪ್ರಮಾತ್ಮಕ ವನ್ಯ ಅನುಮಿತಿ ಬಂದಿದೆಯಲ್ಲ, ಅದಕ್ಕೂ ಉತ್ಪತ್ತಿಯಲ್ಲಿ ಯಾವ ವಿಶೇಷವೂ ಇಲ್ಲ. ಪ್ರಕಾರಾಂತರೇಣಾಪಿ ತದು ಉಪಪಾದಯತಿ. ಇನ್ನೊಂದು ರೀತಿಯಲ್ಲಿ ಈ ದೋಷಾಭಾವ ಗುಣ ಇದ್ಯಾವುದು ಕೂಡ ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಥಾ ಅನ್ಯತ್ರ ಅಂದರೆ ಯಾದೃಚ್ಛಿಕ ಪ್ರಮಾತಃ ಅನ್ಯತ್ರ, ಯಾದೃಚ್ಛಿಕ ಪ್ರಮಾವನ್ನು ಬಿಟ್ಟು ಬೇರೆ ಕಡೆ ಎಲ್ಲಿ ಅದು? ಅದಕ್ಕೆ ಹೇಳ್ತಾರೆ ವನ್ಯ ಭ್ರಮಸ್ಥಲೆ ಇತ್ಯರ್ಥ. ಎಲ್ಲಿ ವನ್ಯ ಬ್ರಹ್ಮಾತ್ಮಕ ಅನುಮಿತಿ ಅಂತಕ್ಕಂಥದ್ದು ಬಂದಿದೆಯೋ ಅಂಥ ಕಡೆಯಲ್ಲಿ ಸಾದೀಹಿ ಅಂದರೆ ವನ್ಯ ಅನುಮಿತಿ ರೂಪ, ವನ್ಯ ಅನುಮಿತಿ ಸ್ವರೂಪವಾದಂಥ ಭ್ರಮ, ಅದು ವನ್ಯ ಅನುಮಿತಿ ರೂಪವಾದ ಭ್ರಮ. ಧೀಹಿ ಆ ಜ್ಞಾನವು ಇಯಂ ಯಾದೃಚ್ಛಿಕ ವನ್ಯ ಅನುಮಿತಿ ರೂಪ ಭ್ರಮ. ಎಲ್ಲಿ ಯಾದೃಚ್ಛಿಕ ಪ್ರಮಾರೂಪವಾಗಿರ್ತಕ್ಕಂತಹ ವನ್ಯ ನಿಮಿತಿ ಬಂದಿದೆಯೋ ಅದನ್ನು ಇಯಂ ಅಂತ ತಗೊಳ್ಬೇಕು. ಸಾದೀಹಿ ಅಂತಂದರೆ ಭ್ರಮಾತ್ಮಕವಾದ ವನ್ಯ ನಿಮಿತಿಯಾಗಬಹುದು. ಇದು ಇಯಂ ಅಂತಂದರೆ ಪ್ರಮಾತ್ಮಕವಾಗಿರ್ತಕ್ಕಂಥ ಯಾದೃಚ್ಛಿಕ ಪ್ರಮಾ ವನ್ಯ ನಿಮಿತಿ ಅಂತ ತೆಗೆದುಕೊಳ್ಬೇಕು. ಅದು ಪ್ರಮಾ ಅಪ್ರಮಾರೂಪಯೋಗೋ ಅನಯೋಗೋ. ಒಂದು ಅನುಮಿತಿ ಪ್ರಮಾರೂಪ, ಇನ್ನೊಂದು ಅನುಮಿತಿ ಭ್ರಮಾರೂಪ. ಹೀಗೆ ಭ್ರಮರೂಪವಾಗಿರ್ತಕ್ಕಂತಹ ಇವುಗಳಿಗೆ ದ್ವಯೋಹೋ ವನ್ಯ ನಿಮಿತ್ಯೋಹೋ ಇತ್ಯರ್ಥ. ಜನೌ ಉತ್ಪತ್ತೌ ಉತ್ಪತ್ತಿಯಲ್ಲಿ ಯಾವ ವಿಶೇಷವೂ ಇಲ್ಲ. ಅದರಿಂದ ಏನು ಮುಂದೆ ಹೇಳ್ತಾರೆ? ಪ್ರವೃತ್ತಿತ್ತರ ಕಾಲಂತೂ ವಿಸಂವಾದಾದ ಸೌಭ್ರಮಃ ಸಂವಾದೇನ ಪ್ರಮಾಸೇಯಂ ಇತಿ ನಿರ್ಣೀಯತೆ. ನೋಡಿ,
ರಥದಲ್ಲಿ ಮಂಜು ಬೀಳ್ತಾ ಇದ್ದರಿಂದ ಧೂಮ ಅಂತ ಅನ್ಕೊಂಡ. ಆಮೇಲೆ ಅಲ್ಲಿ ಬೆಂಕಿ ಇದೆ ಅಂತಲೂ ಅನ್ಕೊಂಡ. ಆಮೇಲೆ ಸರಿಯಾದ ಧೂಮ ನೋಡಿದ್ದ, ಅದರಿಂದ ಪರ್ವತದಲ್ಲಿ ಬೆಂಕಿ ಇದೆ ಅಂತಲೂ ಅನ್ಕೊಂಡ. ಈಗ ಎರಡು ಜ್ಞಾನ ಬಂತು. ಕದ ಅಂತ ಗೊತ್ತಿಲ್ಲ ಅದು, ಆದರೆ ಅಲ್ಲಿ ಮಂಜು ಬೀಳ್ತಾ ಇತ್ತು, ಧೂಮ ಅಂತ ಅನ್ಕೊಂಡ, ಬೆಂಕಿ ಇದೆ. ಈಗ ಎರಡು ಜ್ಞಾನ ಬಂದಿದೆ. ಒಂದು ಧೂಮ ಅಲ್ಲ, ಅಲ್ಲವಾದ ಮಂಜಿನಲ್ಲಿ ಧೂಮ ಅಂತ ತಿಳ್ಕೊಂಡು ಆಮೇಲೆ ಒಂದೇ ನಿಮಿತ್ತ ಬಂದಿರ್ತಕ್ಕಂಥದ್ದು ಒಂದು. ಇನ್ನೊಂದು ಧೂಮವನ್ನು ನೋಡಿ ಒಂದೇ ಜ್ಞಾನ ಬಂದಿರ್ತಕ್ಕಂಥದ್ದು. ಇದರಲ್ಲಿ ಒಂದು ಪ್ರಮ, ಒಂದು ಭ್ರಮ. ಯಾವಾಗ ಗೊತ್ತಾಗುತ್ತೆ? ಪ್ರವೃತ್ತಿಯುತ್ತರ ಕಾಲಂತೂ, ಯಾವಾಗ ಹತ್ರ ಹೋಗಿ ನೋಡ್ತಾನೋ ಅವಾಗ ಹೃದಯದಲ್ಲಿ ಏನು ಮಂಜು ಬಿದ್ದಿರೋದ್ರಿಂದ ಧೂಮ ಜ್ಞಾನ ಬಂದಿತ್ತು, ಅಲ್ಲಿ ವನ್ನಿ ಜ್ಞಾನ ಬಂದಿತ್ತು. ನಾನು ಧೂಮ ಅಂತ ಅನ್ಕೊಂಡಿದ್ದು ಸರಿ ಇಲ್ಲ, ವನ್ನಿ ಇದೆ ಅಂತ ಅನ್ಕೊಂಡಿದ್ದು ಸರಿ ಇಲ್ಲ ಅಂತ ವಿಸಂವಾದ. ಅಲ್ಲಿ ಬೆಂಕಿ ಇರಲಿಲ್ಲ, ಅದರಿಂದಾಗಿ ನನಗೆ ಬಂದದ್ದು ಧೂಮಜ್ಞಾನ ಅಲ್ಲ. ಆ ಧೂಮಜ್ಞಾನ ಬಂದಿರತಕ್ಕಂತಹ ವನ್ಯ ನಿಮಿತಿಯು ಕೂಡ ಅದು ಪ್ರಮ ಅಲ್ಲ ಅಂತ ಅನ್ಕೋಬೇಕು. ಯಾಕೆ ಪ್ರವೃತ್ತಿ ನಂತರದಲ್ಲಿ ವಿಸಂವಾದ ಇರೋದು. ಅದೇ ಪರ್ವತದಲ್ಲಿ ಧೂಮ ನೋಡಿದ್ದು, ಅಲ್ಲಿ ವನ್ಯ ನಿಮಿತಿ ಬಂದಿತ್ತು, ಅಲ್ಲಿ ಹೋಗಿ ನೋಡ್ತಾನೆ, ವಿಸಂವಾದ ಇದೆಯಾ? ಇದು ಅಲ್ಲಿ ಬೆಂಕಿ ಇರುತ್ತೆ. ಆಗ ನಾನು ನೋಡಿದ್ದು ಧೂಮವನ್ನೇ, ನಿಜವಾದ ಧೂಮವನ್ನೇ ನೋಡಿದ್ದೇನೆ, ನಿಜವಾದ ಬೆಂಕಿ ಇದೆ ಅಂತ ಅನ್ಕೊಳ್ತಾನೆ. ಹೀಗೆ ಪ್ರವೃತ್ತಿಯತ್ತರ ಕಾಲಂತೂ ವಿಸಂವಾದ ಅಸೌ ಭ್ರಮ. ಎಲ್ಲಿ ಬಾಷ್ಪಾರೋಪಿತ ಅಲ್ಲ ಧೂಮ ಭ್ರಮದಿಂದ ವನ್ಯ ನಿಮಿತಿ ಭ್ರಮ ಎಂಬತಕ್ಕಂಥದ್ದು ಬಂದಿದೆಯೋ ಅಂಥ ಕಡೆಯಲ್ಲಿ ವಿಸಂವಾದ ಇದೆ. ಹೋದಾಗ ನೋಡಿದಾಗ ಅಲ್ಲಿ ಧೂಮನೂ ಇರಲ್ಲ, ವನ್ಯ ಇರಲ್ಲ. ಅದನ್ನ ಏನನ್ಕೋತಾನೆ? ಇದನ್ನ ಭ್ರಮ ಎಂಬುದಾಗಿ, ಇದು ಭ್ರಮಾತ್ಮಕ ಜ್ಞಾನ ಅಂತ ಅನ್ಕೊಳ್ತಾರೆ. ಆದರೆ ಸಂವಾದ ಏನದು ಭ್ರಮ. ಅದೇ ಪರ್ವತದಲ್ಲಿ ಧೂಮಜ್ಞಾನ ವನ್ಯ ಜ್ಞಾನ ಬಂದಿತ್ತು, ಅದನ್ನ ಭ್ರಮ ಅಂತ ಅನ್ಕೊಳ್ಳಿ. ಯಾಕೆ? ಸಂವಾದ ಹೋಗಿ ನೋಡಿದಾಗ ಪ್ರತ್ಯಕ್ಷ ಕಾಣಿಸ್ತು. ಇಲ್ಲಿ ವಿಸಂವಾದ ಹೋಗಿ ನೋಡಿದ್ರೆ ಹೊಗೆನೂ ಇರಲಿಲ್ಲ, ಬೆಂಕಿನೂ ಇರಲಿಲ್ಲ. ಈಗ ಪ್ರತ್ಯಕ್ಷ ವಿಸಂವಾದ ಧೂಮ ಭ್ರಮದಿಂದ ವನ್ಯ ನಿಮಿತಿ ಭ್ರಮ ಬಂದ. ಪ್ರತ್ಯಕ್ಷ ಸಂವಾದ ಧೂಮ ಜ್ಞಾನದಿಂದ ಧೂಮ ವನ್ಯ ಭ್ರಮಾತ್ಮಕ ಜ್ಞಾನ ಬಂದಿದೆ ಅಂತ ಸಂವಾದ ವಿಸಂವಾದಗಳಿಂದ ತೀರ್ಮಾನ ಆಗುತ್ತೆ. ಇದೇ ಬುಧೈಹಿ ನಿರ್ಣೀಯತೆ. ಈ ರೀತಿಯಲ್ಲಿ ಜ್ಞಾನಿಗಳು ಇದನ್ನ ನಿರ್ಣಯ ಮಾಡ್ತಾರೆ. ಮಂಚು ಸುರಿತಾ ಇದೆ, ಹೊಗೆಯೂ ಹೋಗ್ತಾ ಇದೆ, ಅದೇ ಹೊತ್ನಿ ಇದೆ, ಅಲ್ಲಿ ಹೋಗಿ ನೋಡ್ತಾನೆ. ಆಗ ಮಂಚು ನೋಡಿ ಅವ್ನು ಹೋಗಂತಾನೆ, ಅದ್ರಿಂದ ಅದು ಹೊಗೆ ನಿಜವಾದ ಅಲ್ಲಿ ಬೆಂಕಿ ಇದೆ. ಅದೇನೋ ತಿಳ್ಕೊಂಡಿದ್ದ ಅವನು, ಬೆಂಕಿ ಇದೆ ಅಂತ ಅಂದ್ಬಿಟ್ಟು ಅದೇ ಅಲ್ಲಿ ಹೊಗೆನೇನೇ ತಿಳ್ಕೊಂಡ. ಮಂಚುನೇ ನೋಡಿ ಹೊಗೆನ ಕಂಡ. ಅದನ್ನೇ ಹೇಳ್ತಾರೆ ಯಾದೃಚ್ಛಿಕ ಸಂವಾದ ಅಂದ್ರೆ ಅದು. ಹೊಗೆನೇ ಇರೋದು, ಹೊಗೆ ಮಂಜು ಅಂತ ಅನ್ಕೊಂಡ. ಅದಾಯ್ತಾ? ಅದನ್ನೇ ಅಲ್ಲಿ ಹಾಗೇನಾಯ್ತು? ಧೂಮಜ್ಞಾನ ಇಲ್ಲ, ಆದ್ರೆ ಏನ್ ಅನ್ಕೊಂಡ? ಧೂಮ ಇಲ್ಲ, ಅದನ್ನೇನ್ ಅನ್ಕೊಂಡ? ಧೂಮ ಅಲ್ಲ ಅಂತ ಅನ್ಕೊಂಡ. ಅಲ್ವಾ? ಆದ್ರೆ ಅವನ ತಲೆ ಏನ್ ಬಂತು? ಇಲ್ಲಿ ವನ್ಯ ಇದೆ ಅಂತ ಬಂತು. ವನ್ಯ ಇದೆ ಅಂತ ಬಂತು. ಹೇಗ್ ಬಂತು? ವನ್ಯ ಇದೆ ಜ್ಞಾನ ಬರಬೇಕು ಅಂದ್ರೆ ಯಾವ ಜ್ಞಾನ ಇದ್ರೆ ವನ್ಯ ಇದೆ ಜ್ಞಾನ ಬರುತ್ತೆ? ಧೂಮ ಇದೆ ಅಂತ ಆದ್ರೇನೆ ವನ್ಯ ಇದೆ ಜ್ಞಾನ ಬರುತ್ತೆ. ಸುಮ್ಮನೆ ವನ್ಯ ಇದೆ ಜ್ಞಾನ ಬರಲ್ಲ. ಹಾಗಾದ್ರೆ ಇಲ್ಲಿ ಧೂಮ ಇದೆ ಅಂತ ಆಗ್ಬೇಕು. ಎಂತ ಧೂಮ ಇರಬೇಕು? ವನ್ಯದಿಂದ ವ್ಯಾಪ್ತವಾದ ಧೂಮ ಇದೆ ಅಂತಲೇ ಜ್ಞಾನ ಬರಬೇಕು. ಅದು ಬಂದಿದೆ ಅಂತಾದ್ರೆ ಅವಾಗ ಅದೇ ಯಾದೃಚ್ಛಿಕ ಸಂವಾದ ಸ್ಥಳ ಆಗ್ತದೆ. ಅದು ಪ್ರಮಾಣ. ಅದು ಬಂದಂತ ಜ್ಞಾನ ಪ್ರಮಾಣ. ವಿಸಂವಾದ ಅಂತಂದ್ರೆ ನಮ್ಗೇನು ಜ್ಞಾನ ಬಂದಿದೆಯೋ ಅದೇ ಅದಕ್ಕೆ ಅನುಗುಣವಾಗಿಲ್ಲ. ಸಂವಾದ ಅಂತಂದ್ರೆ ನಮಗೆ ಬಂದ ಜ್ಞಾನಕ್ಕೆ ಸಮಾನವಾಗಿದೆ ಅಂತಂದ್ರೆ ಸಂವಾದ. ನಮ್ಮ ಜ್ಞಾನಕ್ಕೆ ಸಮಾನವಾಗಿಲ್ಲ ಅಂತಂದ್ರೆ ಇದು ನನಗೆ ಪುಸ್ತಕ ಜ್ಞಾನ ಬಂತು, ನಿಮಗೂ ಇದು ಪುಸ್ತಕ ಜ್ಞಾನ ಬಂತು ಅಂದ್ರೆ ಸಂವಾದ. ನನಗೆ ಪುಸ್ತಕ ಜ್ಞಾನ ಬಂತು, ನಿಮ್ಗೆ ಇದು ಕಲ್ಲು ಜ್ಞಾನ ಬಂತು ಅಂತಂದ್ರೆ ಸಂವಾದ. ಅಥವಾ ನನಗೇನೆ ಇದು ಪುಸ್ತಕ ಜ್ಞಾನ ಬಂದಿತ್ತು ಆಯ್ತಾ, ಆಮೇಲೆ ಇದನ್ನು ಪರೀಕ್ಷೆ ಮಾಡಿ ನೋಡಿದೆ, ಇದು ಪುಸ್ತಕ ಅಲ್ಲ ಅಂತ ಆಯ್ತು. ಇದನ್ನು ಪುಸ್ತಕ ಅಂತ ಅನ್ಕೊಂಡೆ ನಾನು. ಇದನ್ನು ನೋಡಿದ ಪರೀಕ್ಷೆ ಮಾಡಿ ನೋಡಿದಾಗ ಅದು ಅಲ್ಲ ಅಂತ. ಹಾಗಾದ್ರೆ ಇದೇನಾಯ್ತು? ವಿಸಂವಾದ. ವಿಸಂವಾದ ಇದ್ದಾಗ ಮೊದಲು ಬಂದಂತಹ ಜ್ಞಾನ ಭ್ರಮ ಅಂತ ಆಗುತ್ತೆ. ಈಗ ಅದಕ್ಕೆ ಹೇಳಿದ್ರು, ನನಗೆ ಇದು ಪುಸ್ತಕ ಜ್ಞಾನ ಬಂದಿರಲಿಲ್ಲ, ನಿಮಗೆ ಪುಸ್ತಕ ಜ್ಞಾನ ಬಂತು. ಅವಾಗ ನನಗೆ ಪುಸ್ತಕ ಅಲ್ಲ ಜ್ಞಾನ ಬಂದಿತ್ತಲ್ಲ, ಆ ಜ್ಞಾನಕ್ಕೆ ನಿಮ್ಮ ಜ್ಞಾನ ಸಂವಾದ ಆಗಲಿಲ್ಲ, ವಿಸಂವಾದ. ಹಾಗಾದ್ರೆ ನೀವು ಪುಸ್ತಕ ಅಂತ ಅನ್ಕೊಂಡ್ರಿ, ನಾ ಪುಸ್ತಕ ಅಲ್ಲ ಅಂತ ಅನ್ಕೊಂಡಿದ್ದೆ.
ಆಗ ಪುಸ್ತಕ ಅಲ್ಲ ಅಂತ ಅನ್ಕೊಂಡದ್ದಕ್ಕೆ ಸಂವಾದ ಇಲ್ಲ, ವಿಸಂವಾದ ಇದೆ, ಅದರಿಂದಾಗಿ ಅದು ಭ್ರಮ ಅಂತ. ಭ್ರಮನ ಪರೀಕ್ಷೆ ಮಾಡಿದ್ರೆ ಆಗ ವಿಸಂವಾದ. ಹಾ. ಭ್ರಮೆನ ಪರೀಕ್ಷೆ ಮಾಡಿದ್ರೆ ಆಗ ವಿಸಂವಾದ. ಭ್ರಮೆಯನ್ನು ಪರೀಕ್ಷೆ ಮಾಡೋದಲ್ಲ, ವಿಸಂವಾದ ಇದ್ರೆ ಭ್ರಮೆ ಅಂತ ಆಗುತ್ತೆ. ನಮಗೆ ಬಂದಂತಹ ಜ್ಞಾನಕ್ಕೆ ಸಮಾನವಾದ ಜ್ಞಾನ. ಈಗ ಪರ್ವತದಲ್ಲಿ ಧೂಮ ನೋಡ್ತೀರ, ಬನ್ನಿ ಕಾಣಿಸುತ್ತಾ? ಏನ್ ಬಂತು ನಿಮಗೆ? ಧೂಮ ನೋಡಿದ್ರೆ ಏನ್ ಜ್ಞಾನ ಬಂತು? ಬನ್ನಿ ಜ್ಞಾನ ಬಂತು ಅಲ್ವಾ? ಇದು ಯಾರಿಂದ ಬಂತು? ಇದು ಅನ್ಮಿತಿ. ಆಮೇಲೆ ಪುನಃ ನೀವು ಪರ್ವತದಲ್ಲಿ ಹೋಗಿ ನೋಡ್ತೀರ, ನೋಡೋದೇನದು? ಪ್ರತ್ಯಕ್ಷ. ನಿಮಗೆ ಮೊದಲು ಧೂಮಜ್ಞಾನದ ವನ್ಯಜ್ಞಾನ ಬಂದಿತ್ತು, ಅದಕ್ಕೆ ಸಂವಾದ ಯಾವುದು? ನೀವೇ ಹೋಗಿ ಪರ್ವತದಲ್ಲಿ ವನ್ಯನ್ನು ನೇರವಾಗಿ ನೋಡಿದ್ರು, ಅದು ಸಂವಾದ. ಆಯ್ತಾ? ಹಾಗೆ ಹೃದಯದಲ್ಲಿ ಮಂಜು ಸುರಿತಾ ಇತ್ತು, ಧೂಮ ಅಂತ ಅನ್ಕೊಂಡ್ರು, ಅವಾಗ ವನ್ಯಜ್ಞಾನ ಬಂತು. ಪುನಃ ಅಲ್ಲಿ ಹೋದ್ರಿ, ನೋಡ್ತೀರಾ ವನ್ಯ ಇರಲಿಲ್ಲ, ಅವಾಗೇನಾಯ್ತು? ಈ ಸಂವಾದ. ಅದರಿಂದ ಏನಾಯ್ತು? ಮೊದಲು ನೀವು ಧೂಮ ಅಂತ ಅನ್ಕೊಂಡು ವನ್ಯಜ್ಞಾನ ಬಂದಿದೆ ಅಂತಂದಲ್ಲ, ಅದು ಭ್ರಮ ಆಯ್ತು. ಪರ್ವತದಲ್ಲಿ ಧೂಮವನ್ನು ನೋಡಿ ವನ್ಯಜ್ಞಾನ ಬಂದಿತ್ತು, ಅದಕ್ಕೆ ಸಂವಾದ ಇದೆ, ಅದರಿಂದ ಅದು ಭ್ರಮ ಅಂತ ಆಯ್ತು. ಮೊದಲೇ ಭ್ರಮ, ಅದು ಇನ್ನೂ ದೃಢವಾಯಿತು. ಹಾಗೆ ಹೃದಯದಲ್ಲಿ ಬೀಳ್ತಕ್ಕಂಥ ಮಂಜನ್ನು ನೋಡಿ ಧೂಮ ಅಂತ ಅನ್ಕೊಂಡ್ರಿ, ಅಲ್ಲಿ ವನ್ಯ ಇದೆ ಅಂತ ಅನ್ಕೊಂಡ್ರಿ, ಹತ್ರ ಹೋಗಿ ನೋಡ್ತೀರಾ, ಅಲ್ಲಿ ಹೋದಾಗ ಅದು ಸರೋವರ ಆಗಿತ್ತು, ಬೆಂಕಿ ಇರಲಿಲ್ಲ, ಅದಕ್ಕೆ ವಿಸಂವಾದ. ಅದರಿಂದ ಬೆಂಕಿ ಇದೆ ಜ್ಞಾನ ಬಂದಿತ್ತಲ್ಲ, ಅದು ಭ್ರಮ. ಸಂವಾದ ಇದ್ರೆ ದೃಢವಾಗುತ್ತೆ, ವಿಸಂವಾದ ಇದ್ರೆ ಭ್ರಮ. ಅಲ್ಲಿ ಸಂವಾದ ಇರೋದ್ರಿಂದಲೇನೆ ಪ್ರಾಮಾಣ್ಯ ಅಂತಲ್ಲ, ಇರುವಂತಹ ಪ್ರಾಮಾಣ್ಯ ದೃಢ ಆಯ್ತು ಅಷ್ಟೇ ಹೊರತು ಆಗ ಸಂವಾದ ಇದ್ದಿದ್ರಿಂದ ಪ್ರಾಮಾಣ್ಯ ಬಂತು ಅಂತಲ್ಲ. ಸ್ವಾಭಾವಿಕವಾಗಿ ಪರಮಾತ್ಮಕ ಜ್ಞಾನ ಬಂದಿದೆ, ಅದು ದೃಢ ಆಗುತ್ತೆ. ಹೇಳಿದ ಕೂಡಲೇ ಅರ್ಥ ಆಗಿರುತ್ತೆ, ಓದಿದ್ರೆ ದೃಢ ಆಗುತ್ತೆ. ಹಾಗೆ ಅದು ಓದಿದ್ರಿಂದ ಜ್ಞಾನ ಬಂತ ದೃಢ ಆಯ್ತಾ? ಹಾಗೆ ನೋಡಿದ್ರಿಂದ ದೃಢ ಆಗುತ್ತೆ. ಪ್ರವೃತ್ತಿಯುತ್ತರ ಕಾಲ, ಪ್ರವೃತ್ತಿ ಮಾಡಿದ ಅನಂತರದಲ್ಲಿ ವಿಸಂವಾದ, ನಾವು ನೋಡಿದ ಜ್ಞಾನಕ್ಕೆ ಸಮಾನವಾದಂತಹ ಜ್ಞಾನ ಇಲ್ಲ ಅಂತಾದರೆ ಅಸೌ ಆ ಜ್ಞಾನವು ಭ್ರಮೆ ಎಂಬುದಾಗಿಯೂ, ಸಂವಾದ ಏನದು? ನಾವು ನೋಡಿದ ಜ್ಞಾನಕ್ಕೆ ಸಮಾನವಾಗಿರ್ತಕ್ಕಂತಹ ವಿಷೇಕ ಜ್ಞಾನ ಬಂದಿದೆ ಅಂತಾದರೆ ಇಯಂ ಇದು ಪ್ರಮಾಯಿತಿ ಪರಮಾತ್ಮಕ ಜ್ಞಾನ ಎಂಬುದಾಗಿ ಉದೈಹಿ ವಿವೇಕ ಜ್ಞಾನಿಗಳಿಂದ ನಿರ್ಣೀಯತೆ ತೀರ್ಮಾನ ಮಾಡಲ್ಪಟ್ಟಿದೆ. ಪ್ರವೃತ್ತಿಯುತ್ತರ ಕಾಲ, ಪ್ರವೃತ್ತಿ ಮಾಡಿದ ಅನಂತರ ಸಮಯದಲ್ಲಿ ವಿವಾದ, ನಮಗೆ ಬಂದಿರತಕ್ಕಂಥ ಜ್ಞಾನಕ್ಕೆ ವಿಷಯಕವಾದ ಇನ್ನೊಂದು ಜ್ಞಾನ ಇರ್ತಕ್ಕಂಥದ್ದು ಬಂದಿಲ್ಲ ಅಂತ. ನಮಗೆ ಬಂದ ಜ್ಞಾನದಲ್ಲಿ ವಿಷಯ, ಅದನ್ನು ವಿಷೀಕರಿಸದೇ ಇರತಕ್ಕಂತಹ ಜ್ಞಾನ ಬಂದಿದೆ ಅಂತಾದರೆ ಅಸೌ ಈ ಜ್ಞಾನವು ಭ್ರಮ ಎಂಬುದಾಗಿಯೂ, ಸಂವಾದ ಏನದು? ನಮಗೇನು ಜ್ಞಾನ ಬಂದಿದೆಯೋ ಅದಕ್ಕೆ ಯಾವುದು ವಿಷಯವೋ ಅದನ್ನೇ ವಿಷೀಕರಿಸತಕ್ಕಂತಹ ಇನ್ನೊಂದು ಜ್ಞಾನ ಬಂದಿದೆ ಅಂತಾದರೆ ಇಯಂ ಇದು ಪರಮಾತ್ಮಕ ಜ್ಞಾನವು ಎಂಬುದಾಗಿ ಉದೈಹಿ ಜ್ಞಾನಿಗಳಿಂದ ನಿರ್ಣಯಿಸಲ್ಪಟ್ಟಿದೆ. ತರ್ಹಿ ಏಕಸ್ಯಾಹ ಪ್ರಮಾತ್ವ ಅಪರಸ್ಯಾಹ ಅಪ್ರಮಾತ್ವಂಚ ಕುತಃ ಜ್ಞಾಯತೆ ಇತ್ಯತಃ ಪ್ರವೃತ್ತೀತಿ ಎಂದು ಹೇಳಿದರು. ಧೂಮಭ್ರಮದಿಂದ ವನ್ಯ ಭ್ರಮಾತ್ಮಕ ಜ್ಞಾನ, ಧೂಮಭ್ರಮದಿಂದ ವನ್ಯ ಭ್ರಮಾತ್ಮಕ ಅನುಮಿತಿ ಅಂತ ಹೇಳಿದ್ರು. ಈ ಎರಡೂ ಅನುಮಿತಿಯ ಉತ್ಪತ್ತಿಯಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರು. ಆದರೆ ಒಂದನ್ನು ಭ್ರಮ ಅಂತೀರಾ, ಒಂದನ್ನು ಪ್ರಮ ಅಂತೀರಾ ಹೇಳ್ತಾ ಇದ್ದಾರೆ. ಏಕಸ್ಯಾಹ ಪ್ರಮಾತ್ಮ, ಧೂಮದ ಪ್ರಮಾತ್ಮಕ ಜ್ಞಾನದಿಂದ ಬಂದಿರುವ ವನ್ಯ ಅನುಮಿತಿ ಇದೆಯಲ್ಲ, ಅದನ್ನು ಪ್ರಮ ಅಂತ ಕರೀತಾರೆ. ಅನ್ಯಸ್ಯಾಹ ಅಪ್ರಮಾತ್ವ, ಧೂಮ ಭ್ರಮದಿಂದ ಬಂದಿರತಕ್ಕಂತಹ ವನ್ಯ ಅನುಮಿತಿ ಇದೆಯಲ್ಲ, ಇದನ್ನು ಭ್ರಮ ಎಂಬುದಾಗಿ ಕರೀತಾ ಇದ್ದಾರೆ. ಕುತಃ ಇದು ಗೊತ್ತಾಗೋದು ಹೇಗೆ? ಧೂಮ ಭ್ರಮದಿಂದ ಬಂದದ್ದು ಭ್ರಮಾತ್ಮಕ ಅನುಮಿತಿ, ಧೂಮ ಪ್ರಮಾದಿಂದ ಬಂದಿರತಕ್ಕಂಥದ್ದು ಪರಮಾತ್ಮಕ ಅನುಮಿತಿ ಎಂದು ಗೊತ್ತಾಗೋದು ಹೇಗೆ ಅಂತಂದ್ರೆ ಇದಕ್ಕೆ ಹೇಳ್ತಾರೆ ಪ್ರವೃತ್ತಿಯುತ್ತರ ಕಾಲ. ಪ್ರವೃತ್ತಿ ಆದ ಮೇಲೆ ತಿಳಿಯುತ್ತೆ.
ಅಸೌ ಅಂದರೆ ಯಾದೃಚ್ಛಿಕ ಪ್ರಮಾತಿರಿಕ್ತ ಧೂಮಭ್ರಮಜನ್ಯ ವನ್ಯ ನಿಮಿತಿ. ಸೇಯಂ ಯಾದೃಚ್ಛಿಕ ಪ್ರಮಾರೂಪ ವನ್ಯ ನಿಮಿತಿ. ಯಾದೃಚ್ಛಿಕ ಪ್ರಮ ವ್ಯತಿರಿಕ್ತವಾಗಿರ್ತಕ್ಕಂತಹ ಯಾವ ಧೂಮಭ್ರಮದಿಂದ ಬಂದಿರತಕ್ಕಂತಹ ವನ್ಯಭ್ರಮ, ಅದನ್ನ ವನ್ಯಜ್ಞಾನ ಬಂದಿದೆ, ಅದನ್ನೇನು ಅಂದ್ಕೊಳ್ತಾರೆ ಭ್ರಮ ಅಂತ. ಇನ್ನು ಯಾವುದು ಯಾದೃಚ್ಛಿಕ ಪ್ರಮಾರೂಪವಾಗಿರ್ತಕ್ಕಂಥ ವನ್ಯ ನಿಮಿತಿ ಇದೆಯಲ್ಲ ಅದನ್ನ ಪ್ರಮಾ ಅಂತ, ಯಾಕೆ ಸಂವಾದ ಇರೋದ್ರಿಂದ ಅದನ್ನ ಪ್ರಮಾ ಅಂತ ಕೊಡ್ತಾರೆ. ಅತಿ ದೂರಸ್ಥನೀಯ ಜ್ಞಾನ ಪ್ರಾಮಾಣ್ಯತ್ವ ಪ್ರಾಕ್ ಸಾಕ್ಷಿನ ಪ್ರಾಮಾಣ್ಯ ಅಗ್ರಹಣಂ ನ ದೋಷಃ ಇತಿ ಭಾವಃ. ಅಲ್ಲ, ಇಲ್ಲಿ ಸಾಕ್ಷಿ ಪ್ರಾಮಾಣ್ಯವನ್ನು ಗ್ರಹಣ ಮಾಡಲಿಲ್ವಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಇದು ದೂರದಲ್ಲಿರ್ತಕ್ಕಂಥ ವಸ್ತು. ಎಲ್ಲಿ ಧೂಮವನ್ನು ನೋಡಿ ನಮಗೆ ವನ್ಯಜ್ಞಾನ ಬಂದಿದೆಯೋ ಇಲ್ಲೇನು ಹೇಳಿದ್ರು ಸಂವಾದ ಇದೆ, ಆದ್ರಿಂದಾಗಿ ಅದು ಯಥಾರ್ಥ ಪ್ರಮಾತ್ಮಕವಾದ ಅನುಮಿತಿ ಗೊತ್ತಾಗುತ್ತೆ. ಹಾಗಾದ್ರೆ ಮೊದಲು ಜ್ಞಾನ ಬಂತಲ್ಲ, ಜ್ಞಾನ ಬಂದಾಗ ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ಕೂಡ ಸಾಕ್ಷಿ ಗ್ರಹಣ ಮಾಡಬೇಕಲ್ಲ. ಅದಕ್ಕೆ ಹೇಳ್ತಾರೆ ಅತಿ ದೂರಸ್ಥಳೀಯ ಜ್ಞಾನ ಪ್ರಾಮಾಣ್ಯತ್ವ, ಅದು ಅತ್ಯಂತ ದೂರದಲ್ಲಿರ್ತಕ್ಕಂಥ ವಸ್ತು ವಿಷಯಕವಾಗಿರ್ತಕ್ಕಂಥ ಜ್ಞಾನ. ಅದರಿಂದಾಗಿ ಪ್ರಾಕ್ ಸಾಕ್ಷಿನ ಪ್ರಾಮಾಣ್ಯ ಅಗ್ರಹಣ, ಜ್ಞಾನವನ್ನು ಬಂದಿದೆ ಅಂತ ಗ್ರಹಿಸಿದಾಗ ಜ್ಞಾನದಲ್ಲಿರ್ತಕ್ಕಂಥ ಪ್ರಾಮಾಣ್ಯವನ್ನು ಸಾಕ್ಷಿ ಗ್ರಹಣ ಮಾಡಿರಬೇಕು. ಯಾಕೆ ದೋಷ ಇರ್ತಕ್ಕಂಥ ನಾವು ಹೇಳ್ತೇವೆ, ಎಲ್ಲಿ ದೋಷ ಇರ್ತಕ್ಕಂಥದ್ದು ಇರುತ್ತೋ ಅಲ್ಲಿ ಸಾಕ್ಷಿ ಇರ್ತಕ್ಕಂಥದ್ದು ತಟಸ್ಥವಾಗಿರುತ್ತೆ. ಅದು ಪ್ರಾಮಾಣ್ಯವನ್ನು ಅಪ್ರಾಮಾಣ್ಯವನ್ನು ಏನನ್ನು ಗ್ರಹಣ ಮಾಡಲ್ಲ, ಬರೀ ಜ್ಞಾನ ಮಾತ್ರ ಗ್ರಹಣ ಮಾಡ್ತಾರೆ. ಆಮೇಲೆ ಆ ದೂರಸ್ತತ್ವಾದಿ ದೋಷ ಹೋಯ್ತು. ಈಗ ಯಾಕೆ ಸಂವಾದ ಹತ್ರ ಹೋಗಿ ನೋಡಿದ ಆ ದೂರಸ್ತತ್ವ ದೋಷ ಹೋಯ್ತು, ಅವಾಗ ಅಲ್ಲಿ ಪ್ರಾಮಾಣ್ಯ ಅಂತಕ್ಕಂಥದ್ದು ಗ್ರಹಣ ಮಾಡುತ್ತೆ. ಅದನ್ನು ಅದೋಷ ಅಂತ ಉತ್ಪತ್ತಿಸ್ತು ಭಯೋರೇಕ ಪ್ರಕಾರಾನತ್ರ ಸಂಶಯಃ ತಸ್ಮಾದುಕ್ತೋ ಗುಣೋನ್ಯೋ ವಾ ಅಲ್ಪನೀಯೋ ನ ಜನ್ಮನಿ. ಹೇಳ್ತಾರೆ ಭ್ರಮಾತ್ಮಕ ಅನುಮಿತಿ ಬಂದದ್ದು, ಯಾದೃಚ್ಛಿಕ ಪ್ರಮಾತ್ಮಕವಾದ ಅನುಮಿತಿ ಬಂದದ್ದು, ಎರಡೂ ಕೂಡ ಉತ್ಪತ್ತಿಸ್ತು ಉಭಯೋ ಏಕ ಪ್ರಕಾರ. ಎರಡು ಅನುಮಿತಿಯು ಕೂಡ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಒಂದೇ ರೀತಿಯಲ್ಲಿ ಉತ್ಪತ್ತಿಯಾಗಿದೆ. ಆದ್ದರಿಂದ ನಾತ್ರ ಸಂಶಯ, ಈ ವಿಷಯದಲ್ಲಿ ಎಳ್ಳಷ್ಟು ಸಂದೇಹ ಇರ್ತಕ್ಕಂಥದ್ದಿಲ್ಲ. ಅದರಿಂದ ಏನ್ ಮಾಡಬೇಕು? ತಸ್ಮಾತ್ ಉಕ್ತೋ ಗುಣೋನ್ಯೋವ ಕಲ್ಪನೀಯ ನ ಜನ್ಮನಿ. ಅದರಿಂದ ಜ್ಞಾನ ಹುಟ್ಟಬೇಕಾದ್ರೆ ಗುಣ ಆಗಲಿ ದೋಷಾಭಾವ ಆಗಲಿ ಕಾರಣ ಅಂತ ಜ್ಞಾನ ಬರಬೇಕಾದ್ರೆ, ಪ್ರಾಮಾಣ್ಯದ ಬಗ್ಗೆ ಹೇಳ್ತಾ ಇಲ್ಲ, ಜ್ಞಾನ ಬರಬೇಕಾದ್ರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಯಾವುದು? ಜ್ಞಾನ ಹುಟ್ಟಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಪ್ರಮಾತ್ಮಕವಾಗಲಿ ಭ್ರಮಾತ್ಮಕವಾಗಲಿ. ಅವಾಗ ಏನು ವನ್ಯ ನಿಮಿತಿ ಬಂದಿದೆ ಧೂಮಜ್ಞಾನದಿಂದ. ಎರಡೂ ಕಡೆಯಲ್ಲಿ ಧೂಮಜ್ಞಾನ ಇರ್ತಕ್ಕಂಥದ್ದು ಸಮಾನ. ಆದರೆ ಅದು ಪ್ರಮಾಣವೋ ಅಪ್ರಮಾಣವೋ, ಪ್ರಮವೋ ಅಪ್ರಮವೋ, ಭ್ರಮನೋ, ಅದು ತೀರ್ಮಾನ ಆಗೋದು ಯಾವಾಗ? ಸಂವಾದ ವಿಸಂವಾದದಿಂದ. ಆದ್ದರಿಂದ ವನ್ಯ ನಿಮಿತಿ ಬಂತಲ್ಲ, ಆ ವನ್ಯ ನಿಮಿತಿ ಬರ್ತಕ್ಕಂಥ ಕಾಲದಲ್ಲಿ ಅವುಗಳ ಉತ್ಪತ್ತಿಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಈಗ ನಾವು ಶುಕ್ತಿಯನ್ನು ನೋಡಿ ರಜತ ಅಂತ ಕಳ್ತೇವೆ, ರಜತವನ್ನು ನೋಡಿ ರಜತ ಅಂತ. ಶುಕ್ತಿಯನ್ನು ನೋಡಿ ರಜತ ಜ್ಞಾನ, ಈ ಜ್ಞಾನ ಉತ್ಪತ್ತಿ ಆದದ್ದು. ರಜತವನ್ನು ನೋಡಿ ರಜತ ಅಂತ ಉತ್ಪತ್ತಿ ಆದದ್ದು ಏನಾದರೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಯಾವಾಗ? ನಾವು ಅಲ್ಲಿ ಹೋಗಿ ನೋಡಿದಾಗ ಒಂದು ಭ್ರಮ ಒಂದು ಪ್ರಮ ಅಂತ ಗೊತ್ತಾಗದೆ ಯಾವಾಗ? ನಾವು ಅಲ್ಲಿ ಹೋಗಿ ನೋಡ್ತೇವೆ, ಅದು ಶುಕ್ತಿ ಅಲ್ಲ ರಜತ ಆಗಿರೋದು, ಅಂದ್ರೆ ವಿಸಂವಾದ ಇದೆ, ಭ್ರಮ ಅಂತ. ಆದ್ರೆ ರಜತವನ್ನು ನೋಡಿ ರಜತ ಜ್ಞಾನ ಬಂದಿದೆ, ಅಲ್ಲಿ ಹೋಗಿ ನೋಡಿದಾಗ ಅಲ್ಲೇನಾಗಿತ್ತು? ರಜತವೇ ಇತ್ತು, ಹಾಗಾದ್ರೆ ಸಂವಾದ ಇದೆ, ಅಂದ್ರೆ ಅದನ್ನು ಪ್ರಮ ಅಂತ ಹೇಳ್ತೇವೆ. ಹೇಗೆ ಇಲ್ಲಿ ಪ್ರತ್ಯಕ್ಷ ಸ್ಥಳದಲ್ಲಿ ಅಲ್ಲಿ ಎರಡರಲ್ಲೂ ಕೂಡ ಇಂದ್ರಿಯ ಸನ್ನಿಕರ್ಷ ಸಮಾನ ಆಗಿದೆ, ಅದನ್ನು ಮುಂದೆ ವರ್ಣನೆ ಮಾಡ್ತಾರೆ. ಇಲ್ಲಿ ಇಂದ್ರಿಯ ಸನ್ನಿಕರ್ಷ ಸಮಾನವಾಗಿದೆ. ಹಾಗೆ ಇಲ್ಲಿಯೂ ಕೂಡ ಧೂಮಜ್ಞಾನದಿಂದ ಹುಟ್ಟಿದೆ ಅನ್ನೋದು ಸಮಾನ. ವನ್ಯ ನಿಮಿತಿ ಭ್ರಮಾತ್ಮಕವಾದದ್ದಾಗಲಿ ಯಾದೃಚ್ಛಿಕ ಪ್ರಮಾತ್ಮಕವಾದ ವನ್ಯ ನಿಮಿತಿ ಆಗಲಿ ಎರಡೂ ಕೂಡ ಧೂಮತ್ವ ಪ್ರಕಾರಕ ಜ್ಞಾನದಿಂದಲೇ ಹುಟ್ಟಿದೆ. ಅದರಿಂದಾಗಿ ಅವ ಹುಟ್ಟುವಿಕೆಯಲ್ಲಿ ಯಾವ ವಿಧವಾಗಿರ್ತಕ್ಕಂತಹ ವ್ಯತ್ಯಾಸ ಇಲ್ಲ, ಏಕಪ್ರಕಾರ ಒಂದೇ ರೀತಿಯಲ್ಲಿ ಇರತಕ್ಕಂತಹದ್ದು. ಅದರಿಂದ ತಸ್ಮಾತ್ ಉಕ್ತಃ ಗುಣಃ ಅನ್ಯೋವ, ಹಿಂದೆ ಹೇಳಿರ್ತಕ್ಕಂತಹ ಗುಣ ಇರ್ತಕ್ಕಂಥದ್ದು ಅಥವಾ ದೋಷಾಭಾವ ಇರ್ತಕ್ಕಂಥದ್ದು ಅದು ಇಲ್ಲದೇನೆ, ಅದರ ಜ್ಞಾನ ಇಲ್ಲದೇನೆ
ಪ್ರಮಾತ್ಮಕ ಜ್ಞಾನ ಇರ್ತಕ್ಕಂಥದ್ದು ಬರ್ತಾ ಇದೆ. ಅದರಿಂದಾಗಿ ಗುಣ ಆಗಲಿ ದೋಷಾಭಾವ ಆಗಲಿ ಅದು ಪ್ರಮಾತ್ಮಕದ ಜ್ಞಾನದ ಉತ್ಪತ್ತಿಗೆ ಕಾರಣ ಅಲ್ಲ. ಉಭಯೋ ಭ್ರಮಾತ್ಮಕವಾದಂತಹ ಅನುಮಿತಿ ಮತ್ತು ಭ್ರಮಾತ್ಮಕವಾದಂತಹ ಅನುಮಿತಿ, ಈ ಎರಡು ಅನುಮಿತಿಗಳ ಉತ್ಪತ್ತಿಯು ಏಕಪ್ರಕಾರ ಒಂದೇ ರೀತಿಯಲ್ಲಿದೆ. ಅರ್ಥಾತ್ ಒಂದೇ ಕಾರಣಗಳಿಂದ ಸಮಾನವಾದ ಕಾರಣಗಳಿಂದ ಉತ್ಪತ್ತಿಯನ್ನು ಹೊಂದಿದೆ. ಒಂದೇ ಕಾರಣ ಅಲ್ಲ, ಸಮಾನವಾದ ಕಾರಣದಿಂದ ಉತ್ಪತ್ತಿಯನ್ನು ಹೊಂದಿದ್ದಾರೆ. ಅತ್ರ ಈ ವಿಷಯದಲ್ಲಿ ಸಂದೇಹವು ಇಲ್ಲ. ತಸ್ಮಾತ್ ಆದ್ದರಿಂದ ಯಾದೃಚ್ಛಿಕ ಸಂವಾದಿಯಾದ ಅನ್ಯನಿಮಿತಿ ಸ್ಥಳದಲ್ಲಿ ಗುಣ ಜ್ಞಾನದಲ್ಲಿ ಪ್ರಾಮಾಣ್ಯ ಬರಲಿಕ್ಕೆ ಗುಣವಾಗಲಿ, ದೋಷಾಭಾವವ ಅನ್ಯ ಅಂತಂದ್ರೆ ದೋಷಾಭಾವ ಅದಿಲ್ಲದೇನೆ ಈ ಜ್ಞಾನ ಇರ್ತಕ್ಕಂಥದ್ದು ಹುಟ್ಟಿರೋದ್ರಿಂದ ಮುಕ್ತ ಹಿಂದೆ ಹೇಳಿರ್ತಕ್ಕಂತಹ ಗುಣವಾಗಲಿ ಅಥವಾ ಅನ್ಯವಾಗಲಿ ದೋಷಾಭಾವವಾಗಲಿ ಜನ್ಮನಿ ಪ್ರಮೇಯ ಉತ್ಪತ್ತಿಯಲ್ಲಿ ನ ಕಲ್ಪನೀಯ ಕಲ್ಪನೆ ಮಾಡಬೇಕಾದದ್ದು ಇಲ್ಲ. ಉಭಯೋ ಭ್ರಮಾತ್ಮಕವಾದ ಅನುಮಿತಿ ಮತ್ತು ಯಾದೃಚ್ಛಿಕ ಪ್ರಮಾತ್ಮಕವಾಗಿರತಕ್ಕಂತಹ ಅನುಮಿತಿಗಳ ಉತ್ಪತ್ತಿಯು ಏಕಪ್ರಕಾರ ಸಮಾನವಾದ ಕಾರಣಗಳಿಂದ ಉತ್ಪನ್ನವಾಗಿದ್ದಾವೆ. ಅತ್ರ ಈ ವಿಷಯದಲ್ಲಿ ಸಂಶಯವು ಇಲ್ಲ. ತಸ್ಮಾತ್ ಆದ್ದರಿಂದ ಯಾದೃಚ್ಛಿಕ ಸಂವಾದ ಅನುಮಿತಿ ಸ್ಥಳದಲ್ಲಿ ಭ್ರಮಾತ್ಮಕ ಅನುಮಿತಿ ಸ್ಥಳದಲ್ಲಿ ಮುಕ್ತ ಹಿಂದೆ ಹೇಳಿರುವಂತಹ ಗುಣವಾಗಲಿ ಅನ್ಯವ ದೋಷಾಭಾವವಾಗಲಿ ಜನ್ಮನಿ ಉತ್ಪತ್ತಿಯಲ್ಲಿ ನ ಕಲ್ಪನೀಯ ಅದು ಕಾರಣ ಎಂಬುದಾಗಿ ಕಲ್ಪನೆ ಮಾಡಬೇಕಾಗಿಲ್ಲ. ಉಭಯೋ ಭ್ರಮಾಭ್ರಮಯೋ ಅದನ್ನು ಹೇಳ್ತಾರೆ. ಉಭಯೋ ಅಂತಿದೆ ಎರಡು, ಯಾವುದು ಭ್ರಮ ಮತ್ತು ಅಭ್ರಮ. ಅಭ್ರಮ ಅಂದರೆ ಭ್ರಮ ಅಂದರೆ ಭ್ರಮಾತ್ಮಕವಾದ ಅನುಮಿತಿ, ಯಾದೃಚ್ಛಿಕ ಅನುಮಿತಿ, ಭ್ರಮಾತ್ಮಕವಾದ ಅನುಮಿತಿ ಇವುಗಳಿಗೆ ಸಲ್ಲಿಂಗಸ್ಯ ಪರಾಮರ್ಶಃ ಇತ್ಯಾದಿನ ಉಕ್ತಮರ್ಥಂ ಉಪಸಂಹರತಿ. ಅದರಿಂದ ಹಿಂದೆ ಹೇಳಿ ಸಲ್ಲಿಂಗ ಪರಾಮರ್ಶದಿಂದಲೇನೆ ಯಾವ ಯಾದೃಚ್ಛಿಕ ಪ್ರಮಾತ್ಮಕ ಅನುಮಿತಿ ಬಂದಿದೆ ಅಂತ ಹೇಳಿದ್ರು, ಅದನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ. ಸಲ್ಲಿಂಗಸ್ಯ ಪರಾಮರ್ಶ ಇತ್ಯಾದಿನ ಉಕ್ತಂ ಉಪಸಂಹರತಿ ಯಸ್ಮಾತ್ ಇಯಂ ಅಂದ್ರೆ ಯಾವುದು ಯಾದೃಚ್ಛಿಕ ಪ್ರಮಾರೂಪ ವನ್ಯನುಮಿತಿ. ಎಲ್ಲಿ ಯಾದೃಚ್ಛಿಕ ಸಂವಾದವಾಗಿರ್ತಕ್ಕಂತಹ ಸ್ವರೂಪವಾದ ವನ್ಯಜ್ಞಾನ ವನ್ಯ ಪ್ರಮಾತ್ಮಕ ಜ್ಞಾನ ಎಂತಕ್ಕಂಥದ್ದು ಬಂದಿದೆಯೋ ಅದು ಸಲ್ಲಿಂಗ ಪರಾಮರ್ಶ ಲಕ್ಷಣ ಗುಣಂ. ಸಲ್ಲಿಂಗದ ದೋಷರಹಿತವಾದ ಹೇತು ಅದರ ಪರಾಮರ್ಶ ಅಂತಕ್ಕಂಥ ಗುಣ ಆಗಲಿ, ದೋಷಾಭಾವನಾಗಲಿ ಅಂತರೇಣ ಬಿಟ್ಟು ಅವುಗಳನ್ನು ನಿಮಿತ್ತವಾಗಿ ಇಟ್ಕೊಳ್ಳದೇನೆ ಧೂಮ ಜ್ಞಾನ ಮಾತ್ರೇಣ ಇವ ಕೇವಲ ಧೂಮತ್ವ ಪ್ರಕಾರಕ ಜ್ಞಾನ ಎಂತಕ್ಕಂತಹ ಈ ನಿಮಿತ್ತದಿಂದ ಉತ್ಪನ್ನ ಯಾದೃಚ್ಛಿಕ ಪ್ರಮಾ ಅನುಮಿತಿ ಎಂತಕ್ಕಂಥದ್ದು ಹುಟ್ಟಿದೆ. ತಸ್ಮಾತ್ ಇತ್ಯರ್ಥ. ಆದ್ದರಿಂದ ಮುಕ್ತ ಗುಣ ಸಲ್ಲಿಂಗ ಪರಾಮರ್ಶ ಲಕ್ಷಣ ಅವರೇಳಿದ್ದು ಸಲ್ಲಿಂಗ ಪರಾಮರ್ಶವೇ ಒಂದೇ ಪ್ರಮಾತ್ಮಕ ಅನುಮಿತಿಗೆ ಕಾರಣ. ಇಲ್ಲಿ ಸಲ್ಲಿಂಗ ಪರಾಮರ್ಶ ಇಲ್ಲ, ಯಾಕೆ ಲಿಂಗ ಸತ್ತಲ್ಲ, ದೋಷ ಇರ್ತಕ್ಕಂಥ ಅಂದ್ರೆ ಸಲ್ಲಿಂಗ ಪರಾಮರ್ಶ ರೂಪವಾದ ಗುಣವಾಗಲಿ ಅನ್ಯ ದೋಷಾಭಾವ ಆಗಲಿ ಜನ್ಮನಿ ಬ್ರಹ್ಮೋತ್ಪತ್ತೋ ಕಲ್ಪನೆ ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಇದು ಕಾರಣ ಅಂತ ಹೇಳಬೇಕಾಗಿಲ್ಲ. ಇತ್ಯುಕ್ತ್ಯ ಈಗ ಹೇಳಿದ್ರೆ ಏನಾಯ್ತು, ಯಾ ತಾರ್ಕಿಕಾಣ ಸಮತ ದುರಾಗ್ರಹೇಣ ಗುಣಾಂತರ ಕಲ್ಪನಾ ಸಾಪಿ ನ ಇತಿ ಸೂಚಯತಿ. ಅದರಿಂದ ಯಾವ ತಾರ್ಕಿಕರು ತಮ್ಮ ಮತದಲ್ಲಿ ಅವರಿಗೆ ಆಗ್ರಹ ಜ್ಞಾನ ಸಾಮಗ್ರಿಯಿಂದ ಹುಟ್ಟುತ್ತದೆ, ಜ್ಞಾನದಲ್ಲಿ ಇರ್ತಕ್ಕಂಥ ಪ್ರಾಮಾಣ್ಯ ಅದು ಅದು ಇನ್ನೊಂದರಿಂದ ಹುಟ್ಟುತ್ತೆ ಎಂಬುದಾಗಿ ಇಟ್ಕೊಂಡ್ಬಿಟ್ಟು ಯಾದೃಚ್ಛಿಕ ಸಂವಾದ ಸ್ಥಳದಲ್ಲಿ ಎದುರಿಚ್ಛಾ ಎಂತಕ್ಕಂಥದ್ದೇ ಗುಣ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ತಾರ್ಕಿಕಾಣ ಸಮತ ದುರಾಗ್ರಹೇಣ, ತಮ್ಮ ಮತ ಅದು ಸರಿ ಎಂಬತಕ್ಕಂಥ ಆಗ್ರಹವನ್ನು ಇಟ್ಕೊಂಡ್ಬಿಟ್ಟು ದುರಾಗ್ರಹ ಇಟ್ಕೊಂಡ್ಬಿಟ್ಟು ಗುಣಾಂತರ ಕಲ್ಪನಾ ಇನ್ನೊಂದು ಗುಣ ಇದೆ ಎಂಬುದಾಗಿ ಅವರೇ ಹೇಳ್ತಾ ಇದ್ದಾರೆ. ಸಾಪಿನ ಅದು ಕೂಡ ಸರಿಯಲ್ಲ. ವನ್ಯ ಪ್ರಕಾರಿಕಾಯ ಅಸ್ಯ ಧೂಮತ್ವ ಪ್ರಕಾರಕ ಜ್ಞಾನಾದೇವ ಉತ್ಪತ್ತಿ ಸಂಭವೇನ ಕಲ್ಪನಾಯ ನಿರ್ಮೂಲತ್ವ. ಯಾವ ಯಾದೃಚ್ಛಿಕ ವನ್ಯ ನಿಮಿತಿ ಇದೆಯಲ್ಲ ಇದು ವನ್ಯತ್ವ ಪ್ರಕಾರಕ ಜ್ಞಾನ,
ಒಂದಿತ್ತು ಪ್ರಕಾರಕ ಜ್ಞಾನ ಆದ್ದರಿಂದಾಗಿ ಇದು ಯಾವುದರಿಂದ ಬರುತ್ತೆ? ಧೂಮತ್ವ ಪ್ರಕಾರಕ ಜ್ಞಾನದಿಂದ ಬಂದಿದೆ ಅಂತ ಹೇಳಿದ್ರೆ ಸಾಕು. ಎಲ್ಲಿ ಪರ್ವತದಲ್ಲಿ ಪ್ರಮಾತ್ಮಕವಾದ ಜ್ಞಾನ ಬಂದಿದೆಯಲ್ಲ, ಧೂಮವನ್ನು ನೋಡಿ ಒಂದನೇ ಮಿತಿ ಬಂದಿದೆಯಲ್ಲ, ಅಲ್ಲಿ ಧೂಮತ್ವ ಪ್ರಕಾರಕ ಜ್ಞಾನದಿಂದ ಒಂದಿತ್ತು ಪ್ರಕಾರಕ ಜ್ಞಾನ ಬಂದಿದೆ. ಹಾಗೆ ಇಲ್ಲಿಯೂ ಕೂಡ ಏನು ಹೇಳಬೇಕು? ಯಾದೃಚ್ಛಿಕ ಪ್ರಮಾ ಅನುಮಿತಿ ಬಂದಿರತಕ್ಕಂಥ ಸ್ಥಳದಲ್ಲಿಯೂ ಕೂಡ ಧೂಮತ್ವ ಪ್ರಕಾರಕ ಜ್ಞಾನದಿಂದ ಒಂದಿತ್ತು ಪ್ರಕಾರಕ ಜ್ಞಾನ ಬಂದಿದೆ ಅಂತ ಹೇಳಿದ್ರೆ ಸಾಕು, ಬೇರೆ ಏನನ್ನು ಕಲ್ಪನೆ ಮಾಡಬೇಕಾಗುತ್ತೆ. ಕಲ್ಪನೆ ಮಾಡಿದ್ರೆ ಕಲ್ಪನಾ ಗೌರವ ಬರುತ್ತೆ. ದೂರತ್ವ ಅಂಬೋದು ದೋಷ. ಈಗ ದೂರದಿಂದ ಧೂಮನ ನೋಡಿ ವಕ್ನೆಯಲ್ಲಿ ಇದೆ ಅಂದ್ಬಿಟ್ಟು ಆಗ ನಮಗೇನೋ ಕೊಂಚ ಮನಸ್ಸಿನೇನೋ ಒಂದು ಆಗುತ್ತೆ. ಹತ್ತಿರ ಫೈಲ್ ನೋಡಿದ್ರೆ ಆಗ ನಮ್ಗೆ ನಿಶಂಕ ಪ್ರವೃತ್ತಿ ಆಗ್ತದೆ. ನೀವು ನಿಶಂಕ ಪ್ರವೃತ್ತಿ ಏನ್ ಮೊದಲು ಯಾಕೆ ಆಗಲಿಲ್ಲ? ಧೂಮ ಇದ್ದು ಒಂದು ಇದಿಲ್ಲ ಒಂದು ದೊಡ್ಡ ಬಂತು ಅಂತಲ್ಲ, ಅದಕ್ಕೆ ಕಾರಣ ಇರಬೇಕು. ಅದು ಮಂಚು ನಗರ ಪಗವು. ಅದೇ ಈಗ ನಿಮಗೆ ಧೂಮಜ್ಞಾನ ಧೂಮತ್ವ ಪ್ರಕಾರಕ ಜ್ಞಾನ ಬರಲಿಲ್ಲ, ಸಂದೇಹ ಇದೆ. ಅಂದ್ರೆ ಧೂಮತ್ವ ಪ್ರಕಾರಕ ನಿಶ್ಚಯ ಜ್ಞಾನವೇ ಒಂದಿತ್ತು ಪ್ರಕಾರಕ ಜ್ಞಾನಕ್ಕೆ ಕಾರಣ ಅಷ್ಟೇ ಹೊರತು ಕೇವಲ ಧೂಮತ್ವವನ್ನು ಒಂದಂಶದಲ್ಲಿ ಪ್ರಕಾರತೆಯಾಗಿ ಗ್ರಹಿಸ್ತಾ ಇದೆ, ಇನ್ನೊಂದು ಅಂಶದಲ್ಲಿ ಅಲ್ವೋ ಏನೋ ಅಂತ ಗ್ರಹಿಸ್ತಾ ಇದೆ. ಹಾಗಾದ್ರೆ ಇದು ಧೂಮತ್ವ ಪ್ರಕಾರಕ ಪ್ರಮಾಣ ಅಲ್ಲ ಇದು. ಆದ್ರಿಂದಾಗಿ ಒಂದೇ ನಿಮಿತಿ ಕಾರಣ ಆಗಲಿಲ್ಲ. ಆದ್ರಿಂದ ಸಂದೇಹ ಬಂದಿದ್ದರೆ ಸಂಶಯ ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರ ಹೋಗಿ ನೋಡು, ಅಲ್ಲಿ ಪಾಠ ಅವ ನೋಡಿದಾಗೆ ನಿಮಗೆ ನಿಶ್ಚಯ ಜ್ಞಾನ ಬಂದದ್ದು. ಅದು ಅನುಮಿತಿ ಅಲ್ವಲ್ಲ, ಅದು ಪ್ರತ್ಯಕ್ಷ. ಧೂಮಜ್ಞಾನದಿಂದ ನಿಮ್ಗೆ ಒಂದಮಿತಿ ಬಂದಿದೆ ಅಂತಂದ್ರೆ ಇದು ಧೂಮ ಅಂತ ಖಚಿತ ಆಗಿರ್ಬೇಕು, ಅಲ್ಲಿ ಬಂದಿದೆ ಅಂತ ಖಚಿತ ಆಗ್ಬೇಕು. ನಿಮ್ಗೆ ಡೌಟ್ ಬಂದಿದೆ ಧೂಮ ಅಂತ ಹೇಳಿ ಅಲ್ಲೋಗಿ ನೋಡಿದ್ದೀರ ಅಂತಂದ್ರೆ ಧೂಮಜ್ಞಾನದ ವನ್ಯಜ್ಞಾನ ಬಂದಿಲ್ಲ. ನಾವು ಹೇಳ್ತಾರದು ಎಲ್ಲಿ ಧೂಮಜ್ಞಾನದಿಂದ ವನ್ಯ ಅನುಮಿತಿ ಬಂದಿದೆಯೋ ಅದಕ್ಕೂ, ಎಲ್ಲಿ ಧೂಮ ಭ್ರಮದಿಂದ ವನ್ಯ ಅನುಮಿತಿ ಅಂತ ಬಂದಿದೆಯೋ ಅದಕ್ಕೂ ವ್ಯತ್ಯಾಸ ಇದೆ. ಲಿಂಗ ಭ್ರಮಾಖ್ಯಾನುಮಾನ ದೋಷೇ ಸತ್ಯೇವ ಯಾಭವತ್ ದೋಷಾಭಾವಾನಪೇಕ್ಷೈವ ಸೇಯಂ ಯಾದೃಚ್ಛಿಕ ಪ್ರಮಾ. ಸಲ್ಲಿಂಗ ಪರಾಮರ್ಶದಿಂದ ಬರಲಿಲ್ಲ. ಸಲ್ಲಿಂಗ ಪರಾಮರ್ಶ ಅನ್ನೋದು ಅದು ದೋಷಾಭಾವ ಗುಣ. ಸಲ್ಲಿಂಗ ಪರಾಮರ್ಶ ಅನ್ನೋದು ಗುಣ. ಆದರೆ ಎಲ್ಲಿ ಯಾದೃಚ್ಛಿಕ ಪ್ರಮಾಸ್ಥಳ ಇದೆಯಲ್ಲ ಅಲ್ಲಿ ಆಗಬೇಕಾದ್ರೆ ಲಿಂಗ ಭ್ರಮಾಖ್ಯಾನಮಾನ ದೋಷೆ ಸತ್ಯೇವ. ಲಿಂಗ ಭ್ರಮ ಇದೆ, ಅದಕ್ಕೆ ಬಾಷ್ಪಾರೋಪಿತ ಧೂಮ ಎಂತಕ್ಕಂಥದ್ದು ಅವನು ತಿಳ್ಕೊಂಡಿದ್ದಾನೆ. ಅದರಿಂದಾಗಿ ಅಲ್ಲಿ ಧೂಮ ಭ್ರಮ ಎಂತಕ್ಕಂಥದ್ದು ಇದ್ದೇ ಇದೆ, ಲಿಂಗ ಭ್ರಮ ಎಂತಕ್ಕಂಥದ್ದು ಇದ್ದೇ ಇದೆ. ಅದರಿಂದ ಆ ದೋಷ ಇರಬೇಕಾದ್ರೇನೆ ಏನಾಗಿದೆ? ದೋಷ ಇದೆ ಅಂದ್ರೆ ದೋಷಾಭಾವ ಇದೆಯಾ? ಇಲ್ಲ, ದೋಷಾಭಾವ ಅನಪೇಕ್ಷೆ. ಹಾಗಾದರೆ ದೋಷಾಭಾವವನ್ನು ಅದು ಸಹಕಾರಿಯನ್ನಾಗಿ ತೆಗೆದುಕೊಳ್ಳದೇನೆ ಸೇಯಂ ಯಾದೃಚ್ಛಿಕ ಕ್ರಮ. ಈ ಯಾದೃಚ್ಛಿಕ ವನ್ಯನಿಮಿತಿ ಎಂಬತಕ್ಕಂಥದ್ದು ಬಂದಿದೆ. ಅದರಿಂದ ಅಲ್ಲಿ ದೋಷಾಭಾವವು ಯಥಾರ್ಥ ಕ್ರಮ ವನ್ಯನಿಮಿತಿಗೆ ಕಾರಣ ಅಂತ ಹೇಳಿಕ್ಕೂ ಬರೋದಿಲ್ಲ. ಗುಣ ಅಲ್ಲ ಅಂತ ಹೇಳಿದ್ರು, ದೋಷಾಭಾವ ಕೂಡ ಅಲ್ಲ, ಯಾಕೆ ದೋಷವೇ ಇದೆ. ಯಾವ ಪ್ರಮಾತ್ಮಕವಾದ ಅನುಮಿತಿ ಎಂಬತಕ್ಕಂಥದ್ದು ಯಾದೃಚ್ಛಿಕ ಪ್ರಮಾತ್ಮಕವಾದ ಅನುಮಿತಿಯು ಲಿಂಗಭ್ರಮಾಖ್ಯಾನಮಾನ ದೋಷೆ, ಲಿಂಗಭ್ರಮ ಹೇತುಭ್ರಮ ಎಂಬತಕ್ಕಂತಹ ಅನುಮಿತಿಯ ದೋಷ ಎಂಬತಕ್ಕಂಥದ್ದು ಅನುಮಾನ ದೋಷ. ಅನುಮಾನದ ದೋಷವು ಸತ್ಯೇವ ಇರಬೇಕಾದರೆ ಅಭವತೆ ಆ ಅನುಮಿತಿ ಎಂಬತಕ್ಕಂಥದ್ದು ಬಂದಿದೆ. ಸ ಅಂತಹ ಈ ಯಾದೃಚ್ಛಿಕ ಪ್ರಮ ಎಂಬತಕ್ಕಂಥದ್ದು ದೋಷಾಭಾವ ಅನಪೇಕ್ಷ ಏವ, ದೋಷಾಭಾವದ ಅಪೇಕ್ಷೆ ಇಲ್ಲದೇನೆ ಬಂದಿದೆ ಅಂತ ಆಯ್ತು. ಹಾಗಾದರೆ ದೋಷಾಭಾವ ಪ್ರಮಾತ್ಮಕವಾದ ಜ್ಞಾನಕ್ಕೆ ಕಾರಣ ಅಂತ ಹೇಳಿ ಬರಲ್ಲ. ದೋಷಾಭಾವ ಅನಪೇಕ್ಷೆ, ದೋಷಾಭಾವವನ್ನು ಅಪೇಕ್ಷಿಸದೇನೆ ಪ್ರಮಾತ್ಮಕ ಅನುಮಿತಿ ಬಂದಿದೆ. ಆದ್ದರಿಂದ ಪ್ರಮಾತ್ಮಕವಾದ ಅನುಮಿತಿಗೆ ದೋಷಾಭಾವ ಇರ್ತಕ್ಕಂಥದ್ದು ಕಾರಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾವ ಪ್ರಮಾತ್ಮಕವಾದ ಯಾದೃಚ್ಛಿಕಾನುಮಿತಿಯು ಲಿಂಗಭ್ರಮಾಖ್ಯಾನುಮಾನ ದೋಷೇ ಸತ್ಯೇವ, ಲಿಂಗಭ್ರಮ ಎಂತಕ್ಕಂತಹ ಅನುಮಾನದ ದೋಷವು ಇರಬೇಕಾದ್ರೇನೆ ಅಭವತ್ ಬಂದಿದೆ. ಸ ಅಂತಹ ಯಾದೃಚ್ಛಿಕ ಪ್ರಮ ಎಂತಕ್ಕಂಥದ್ದು ದೋಷಾಭಾವಾನಪೇಕ್ಷಾ ಏವ, ದೋಷಾಭಾವದ ಅಪೇಕ್ಷೆ ಇಲ್ಲದೇನೆ ಬಂದಿರತಕ್ಕಂಥ
ಅಂತಕ್ಕಂತಹ ಅನುಮಿತಿ ಆಗಿದೆ. ಆದ್ದರಿಂದ ದೋಷಾಭಾವದ ಅಪೇಕ್ಷೆ ಇಲ್ಲದೆ ಬಂದಿದೆ ಅಂತ ಆದ್ದರಿಂದ ದೋಷಾಭಾವ ಆ ಪ್ರಮಾತ್ಮಕ ಜ್ಞಾನಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾ ಅನುಮಿತಿ ರೂಪ ಪ್ರಮಾ ಯಾ ಸೇಯಂ ಯಾ ಅಂತಿದೆ, ಅದಕ್ಕೆ ಹೇಳ್ತಾರೆ ಯಾ ಅನುಮಿತಿ ರೂಪ ಪ್ರಮಾ ಸೇಯಂ ಇತಿ ಸಂಬಂಧ. ಯಾವ ಯಾದೃಚ್ಛಿಕ ಅನುಮಿತ್ಯಾತ್ಮಕವಾಗಿರ್ತಕ್ಕಂತಹ ಜ್ಞಾನ ಇದೆಯೋ ಅಂತಹ ಪ್ರಮೇ ಎಂಬುದಾಗಿ ಅರ್ಥ. ಸಂಬಂಧ ಅನ್ವಯ ಇಟ್ಕೊಳ್ಬೇಕು. ಪ್ರಮಯಾನನ್ವಯೋ ಯಸ್ಯ ವ್ಯತಿರೇಕೋಪಿ ಯಸ್ಯ ದೋಷಾಭಾವಸ್ಸ ಕುತ್ರಾಪಿ ನ ಪ್ರಮಾಂ ಪ್ರತಿ ಕಾರಣಂ. ಈ ದೋಷಾಭಾವ ಇದೆಯಲ್ಲ, ದೋಷಾಭಾವ ಎಂತಕ್ಕಂಥದ್ದು ಯಾದೃಚ್ಛಿಕ ಪ್ರಮಾವನ್ನು ಕುರಿತು ಅದಕ್ಕೆ ಅನ್ವಯವಿಲ್ಲ, ವ್ಯತಿರೇಕವೂ ಇಲ್ಲ. ಅನ್ವಯ ವ್ಯತಿರೇಕ ನಿಮಗೆ ಗೊತ್ತಾಯಿತು. ಯಾದೃಚ್ಛಿಕ ಪ್ರಮಾ ಎಂಬತಕ್ಕಂಥ ಸ್ಥಳದಲ್ಲಿ ದೋಷಾಭಾವ ಇದ್ರೇನೆ ಅಲ್ಲಿ ಪ್ರಮಾ ಎಂತ ಜ್ಞಾನ ಬಂದಿದೆ ಹೇಳಿ ಬರುತ್ತಾ? ದೋಷಾಭಾವ ಇದ್ರೇನೆ ಅಲ್ಲಿ ಪ್ರಮಾತ್ಮಕವಾದ ಜ್ಞಾನ ಬಂದಿದೆ ಹೇಳಿ ಬರುತ್ತಾ? ಯಾಕೆ ಹೇಳಿ ಬರಲ್ಲ? ಯಾದೃಚ್ಛಿಕ ಪ್ರಮಾನಿಮಿತಿ ಬಂದಾಗ ದೋಷವೇ ಇದೆ. ದೋಷಾಭಾವ ಇದ್ದು ಪ್ರಮಾತ್ಮಕ ಜ್ಞಾನ ಬಂದಿದೆ ಹೇಳಿ ಬರುತ್ತಾ? ಇಲ್ಲ, ದೋಷ ಇರ್ತಕ್ಕಂಥದ್ದೇ ಇದೆ. ಅದರಿಂದಾಗಿ ದೋಷಾಭಾವೇ ಪ್ರಮಾ, ದೋಷ ಸತ್ವೇ ಪ್ರಮಾಭಾವ ಅಂತ ಹೇಳಬೇಕು. ಅನ್ವಯ ವಿಚಾರ ಏನು ಹೇಳಬೇಕು? ಅನ್ವಯ ವ್ಯತಿರೇಕ ಹೇಗೆ ಹೇಳಬೇಕು? ದೋಷಾಭಾವೇ ಪ್ರಮಾ, ದೋಷ ಸತ್ವೇ ಅಪ್ರಮಾ ಅಂತ ಹೇಳಬೇಕು. ಇಲ್ಲಿ ದೋಷಾಭಾವವನ್ನು ನೀವು ಪ್ರಮಾತ್ಮಕ ಜ್ಞಾನಕ್ಕೆ ಕಾರಣ ಅಂತ ಹೇಳ್ತೀರಾ ಅಂತಂದ್ರೆ ದೋಷಾಭಾವೇ ಪ್ರಮಾ ಅಂತ ಹೇಳಬೇಕು. ಯಾದೃಚ್ಛಿಕ ಅನುಮತಿ ಸ್ಥಳದಲ್ಲಿ, ಪ್ರಮಾತ್ಮಕ ಅನುಮತಿ ಸ್ಥಳದಲ್ಲಿ ದೋಷಾಭಾವ ಇದೆಯಾ? ದೋಷಾಭಾವದ ಅಭಾವ ಇದೆ. ದೋಷಾಭಾವದ ಅಭಾವ, ದೋಷಾಭಾವ ಇಲ್ಲ. ದೋಷಾಭಾವ ಇಲ್ಲ ಅಂದ್ರೂ ಕೂಡ ಏನು ಬಂದಿದೆ? ಪ್ರಮಾತ್ಮಕ ಜ್ಞಾನ ಎಂತಕ್ಕಂಥದ್ದು ಬಂದಿದೆ. ಅದರಿಂದ ದೋಷ ಇದ್ದಾಗ ಏನಾಯ್ತು? ಯಾದೃಚ್ಛಿಕ ಪ್ರಮಾತ್ಮಕವಾದ ಜ್ಞಾನ ಬಂದಂತೆ ಆಯಿತು. ಅದರಿಂದಾಗಿ ದೋಷಾಭಾವ ಇದ್ದಾಗ ಪ್ರಮ ಬರುತ್ತೆ, ದೋಷಾಭಾವ ಇಲ್ಲ ಅಂತಾದರೆ ಪ್ರಮ ಬರಲ್ಲ ಅಂತ ನಿಮಗೆ ಅನ್ವಯ ವ್ಯತಿರೇಕ ಸಹಚಾರವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಪ್ರಮಾಯ ನ ಅನ್ವಯ ಯಸ್ಯ ವ್ಯತಿರೇಕೋಪಿ ನ. ದೋಷಾಭಾವಕ್ಕೆ ಯಾದೃಚ್ಛಿಕ ಪ್ರಮಾಚರದಲ್ಲಿ ಅನ್ವಯವನ್ನು ಹೇಳಲಿಕ್ಕೆ ಬರಲ್ಲ, ವ್ಯತಿರೇಕವನ್ನು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ದೋಷಾಭಾವ ಎಂತಕ್ಕಂಥದ್ದು ಯಥಾರ್ಥ ಜ್ಞಾನ, ಪ್ರಮಾತ್ಮಕ ಜ್ಞಾನವನ್ನು ಕುರಿತು ಎಲ್ಲಿಯೂ ಕಾರಣ ಆಗುವುದಿಲ್ಲ. ದೋಷಾಭಾವ ಇದ್ರೇನೆ ಅನ್ವಯ ಅಂದ್ರೆ ಏನು ಹೇಳಿದ್ರು? ದೋಷಾಭಾವ ಇದ್ರೇನೆ ಪ್ರಮಾಜ್ಞಾನ ಬರಬೇಕು. ದೋಷಾಭಾವ ಇದ್ರೇನೆ ಬರುತ್ತಾ? ದೋಷ ಇದ್ರೇನೆ ಬಂದಿದೆ. ದೋಷಾಭಾವ ಇದ್ರೇನೆ ಪ್ರಮಾತ್ಮಕ ಅಂತ ಹೇಳಲಿಕ್ಕೆ ಬರಲ್ಲ. ಆದ್ದರಿಂದ ದೋಷಾಭಾವೇ ಸತ್ಯವ ಪ್ರಮ ಅಂತ ಹೇಳಲಿಕ್ಕೆ ಬರಲ್ಲ. ದೋಷ ಇದೆ ಅಂತಂದ್ರೆ ಪ್ರಮ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ದೋಷ ಇದೆ, ಪ್ರಮ ಇದೆ, ಪ್ರಮ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಅದರಿಂದಾಗಿ ಅನ್ವಯ ವ್ಯತಿರೇಕ ಸಹಚಾರವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಪ್ರಮಾತ್ಮ ಮತ್ತು ದೋಷಾಭಾವ. ಯಸ್ಯ ಯಾವ ದೋಷಾಭಾವಕ್ಕೆ ಪ್ರಮಯ ಯಾದೃಚ್ಛಿಕ ಪ್ರಮಾದೊಂದಿಗೆ ಅನ್ವಯ ಅನ್ವಯ ಸಹಚಾರವು ನ ಇಲ್ಲ. ಯಸ್ಯ ಯಾವ ದೋಷಾಭಾವಕ್ಕೆ ಪ್ರಮಯ ಯಾದೃಚ್ಛಿಕ ಪ್ರಮಾ ಜೊತೆಗೆ ಪ್ರಮೇಯೊಂದಿಗೆ ವ್ಯತಿರೇಕೋಪಿ ವ್ಯತಿರೇಕ ಸಹಚಾರವು ಕೂಡ ನ ಇಲ್ಲ. ಸಹ ಅಂತಹ ಎರಡು ವಿಧವಾಗಿರ್ತಕ್ಕಂತಹ ಸಹಚಾರ ಶೂನ್ಯವಾದಂತಹ ದೋಷಾಭಾವವು ಕುತ್ರಾಪಿ ಎಲ್ಲಿಯೂ ಕೂಡ ಪ್ರಮಾಂ ಪ್ರತಿ ಪ್ರಮೇಯನ್ನು ಕುರಿತು ಕಾರಣ ಆಗುವುದಿಲ್ಲ. ಯಸ್ಯ ಯಾವ ದೋಷಾಭಾವಕ್ಕೆ ಪ್ರಮೇಯ ಯಾದೃಚ್ಛಿಕ ಪ್ರಮೇಯ ಜೊತೆಯಲ್ಲಿ ಅನ್ವಯ ಸಹಚಾರವು ನ ಇಲ್ಲ. ಯಸ್ಯ ಯಾವ ದೋಷಾಭಾವಕ್ಕೆ ಪ್ರಮೇಯ ಯಾದೃಚ್ಛಿಕ ಪ್ರಮೇಯ ಜೊತೆಯಲ್ಲಿ ವ್ಯತಿರೇಕೋಪಿ ವ್ಯತಿರೇಕ ಸಹಚಾರವು ಕೂಡ ನ ಇಲ್ಲ. ಸಹ ಅಂತಹ ಅಂದರೆ ಅನ್ವಯ ಮತ್ತು ವ್ಯತಿರೇಕ ಸಹಚಾರ ರಹಿತವಾಗಿರ್ತಕ್ಕಂತಹ ದೋಷಾಭಾವವು ಕುತ್ರಾಪಿ ಎಲ್ಲಿಯೂ ಕೂಡ ಪ್ರಮಾತ್ಮಕ ಜ್ಞಾನವನ್ನು ಕುರಿತು ನ ಕಾರಣ ಅದಕ್ಕೆ ಅಲ್ಲ. ಯಾದೃಚ್ಛಿಕ ಪ್ರಮಾಯ ದೋಷಾಭಾವಸ್ಯ
ಅನ್ವಯತಃ ವ್ಯತಿರೇಕತಶ್ಚ ವ್ಯಭಿಚಾರೇಣ ಅನ್ಯತ್ರ ಘಟಪಟಾದಿಪ್ರಮಾಸು ವಿದ್ಯಮಾನೋಪಿ ದೋಷಾಭಾವಃ ನ ಕಾರಣಂ ಅಭೂದಿತ್ಯಾಹ. ಯಾದೃಚ್ಛಿಕ ಪ್ರಮಾಸ್ಥಳದಲ್ಲಿ ದೋಷಾಭಾವಕ್ಕೆ ಅನ್ವಯ ಸಹಚಾರವನ್ನು ಹೇಳಲಿಕ್ಕೆ ಬರಲ್ಲ, ವ್ಯತಿರೇಕ ಸಹಚಾರವನ್ನು ಹೇಳಲಿಕ್ಕೆ ಬರಲ್ಲ. ದೋಷಾಭಾವೇ ಪ್ರಮಾ ಅನ್ನೋದು ಅನ್ವಯ ಸಹಚಾರ, ದೋಷ ಸತ್ವೇ ಅಪ್ರಮ ಅದು ವ್ಯತಿರೇಕ ಸಹಚಾರ. ಆದರೆ ಇಲ್ಲಿ ಯಾದೃಚ್ಛಿಕ ಪ್ರಮಾ ಅನುಮಿತಿ ಬಂದಂತಹ ಸ್ಥಳದಲ್ಲಿ ದೋಷಾಭಾವಸ್ಯ ಅನ್ವಯತೆಯ ವ್ಯತಿರೇಕದಶ್ಚ ವ್ಯಭಿಚಾರವೇ ಇದೆ. ದೋಷಾಭಾವೇ ಪ್ರಮಾ ಅಂತ ಹೇಳಬೇಕು. ದೋಷಾಭಾವೇ ಪ್ರಮಾ ಅಲ್ಲೇನಾಗಿದೆ? ದೋಷಾಭಾವ ಇದೆಯಾ? ದೋಷಾಭಾವಾಭಾವೇ ನ ಪ್ರಮಾ, ದೋಷಾಭಾವಾಭಾವೇ ದೋಷ ಸತ್ವೇ ನ ಪ್ರಮಾ ಹೇಳಿ ಬರುತ್ತಾ? ಇಲ್ಲ, ಎರಡೂ ಕೂಡ ಹೇಳಿ ಬರೋದಿಲ್ಲ. ಅದರಿಂದ ಅನ್ವಯ ಮತ್ತು ವ್ಯತಿರೇಕ ವ್ಯಭಿಚಾರವೇ ಇದೆ. ಅದೇನು ಕಂಡಿದೆ? ಅನ್ಯತ್ರ ಘಟಪಟಾದಿಷು ವಿದ್ಯಮಾನೋಪಿ ದೋಷಾಭಾವ. ಘಟಪಟಾದಿಗಳಲ್ಲಿ ಅಯಂಘಟಾಜ್ಞಾನ ಬಂತು. ಅಯಂಘಟಾಜ್ಞಾನ ಬಂದಾಗ ಏನು ಕಂಡಿದೆ? ದೋಷಾಭಾವ ಕಂಡಿದೆ. ದೋಷ ಇದೆಯಾ ಅಲ್ಲಿ? ದೋಷಾಭಾವ ಇರ್ತಕ್ಕಂಥದ್ದು ಕಾರಣ. ಯಾವುದು ಕಾರಣ? ಜ್ಞಾನಕ್ಕೆ, ಪರಮಾತ್ಮಕ ಜ್ಞಾನಕ್ಕೆ. ಎಂತಹ ಪರಮಾತ್ಮಕ ಜ್ಞಾನ? ಅಯಂಘಟ ಅಯಂಪಠ ಎಂಬತಕ್ಕಂತಹ ಜ್ಞಾನ ಬಂದಿದೆ. ಈ ಜ್ಞಾನಕ್ಕೆ ದೋಷಾಭಾವ ಎಂಬತಕ್ಕಂಥದ್ದು ಕಾರಣವಾಗಿ ಕಂಡಿದೆ. ಆದರೆ ಈ ಯಾದೃಚ್ಛಿಕ ಪ್ರಮಾಸ್ಥಳದಲ್ಲಿ ಅದಕ್ಕೆ ಕಾರಣತ್ವ ಹೇಳಲಿಕ್ಕೆ ಬರುವುದಿಲ್ಲ. ಯಸ್ಯ ದೋಷಾಭಾವಸ್ಯ ಪ್ರಮಯ ನ ಅನ್ವಯ. ಹೇಗೆ ಸಹ ಅನ್ವಯ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ದೋಷಾಭಾವಕ್ಕೆ ಪ್ರಮೇಯ ಜೊತೆಯಲ್ಲಿ ಅನ್ವಯ ಸಹಚಾರ ಇಲ್ಲ. ಸತ್ಯೇವ ತಸ್ಮಿನ್ ಪ್ರಮಾ ಇತಿ ಅನ್ವಯ ನ. ದೋಷಾಭಾವ ಇದ್ರೇನೆ ಪ್ರಮಾಜ್ಞಾನ ಬರುತ್ತೆ. ಇದೆಯಾ? ಯಾದೃಚ್ಛಿಕ ಪ್ರಮಾ ಅನುಮಿತಿ ಬಂದಾಗ ದೋಷಾಭಾವ ಸತ್ಯೇವ ಹೇಳಿ ಬರುತ್ತಾ? ದೋಷವೇ ಇದೆ. ದೋಷಾಭಾವ ಸತ್ಯೇವ ಹೇಳಿ ಬರೋದಿಲ್ಲ, ಅನ್ವಯ ಇಲ್ಲ. ಯಸ್ಯ ದೋಷಾಭಾವಸ್ಯ ವ್ಯತಿರೇಕೋಪಿ ದೋಷಾಭಾವಾಭಾವೇ ಪ್ರಮಾಯ ಅಭಾವಃ. ದೋಷ ಇಲ್ಲ ಅಂತಾದ್ರೆ, ದೋಷಾಭಾವ ಇಲ್ಲ ಅಂತಾದ್ರೆ, ದೋಷಾಭಾವ ಇಲ್ಲ ಅಂತಂದ್ರೆ ದೋಷ ಇದ್ರೆ, ದೋಷ ಇದ್ರೇನು? ಅಪ್ರಮಾ, ಪ್ರಮಾದ ಜ್ಞಾನ ಬರಬಾರ್ದು ಅಂತಾನೆ ಹೇಳಿ ಬರ. ಯಾಕೆ? ಯಾದೃಚ್ಛಿಕ ಪ್ರಮಾಸ್ಥಳದಲ್ಲಿ ದೋಷನೇ ಇದೆ. ಅಪ್ರಮ ಇದೆಯೋ? ಪ್ರಮಾ ಇದೆಯೋ? ಪ್ರಮಾಣ ಇದೆ, ಅಪ್ರಮ ಇಲ್ಲ. ಅದರಿಂದಾಗಿ ವ್ಯತಿರೇಕ ಸಹಚಾರ ಇರ್ತಕ್ಕಂಥದ್ದು ಕೂಡ ಇಲ್ಲ. ವ್ಯತಿರೇಕಕ್ಕೆ ನಾ ಇತ್ಯರ್ಥ. ಉಭಯೋರಪಿ ಯಾದೃಚ್ಛಿಕ ಪ್ರಮಾಯ ವ್ಯಭಿಚಾರ. ಅನ್ವಯ ಸಹಚಾರ, ವ್ಯತಿರೇಕ ಸಹಚಾರ ಎರಡಕ್ಕೂ ಕೂಡ ಯಾದೃಚ್ಛಿಕ ಪ್ರಮಾಣದಲ್ಲಿ ವ್ಯಭಿಚಾರ ಕಂಡಿದೆ. ಅನ್ವಯ ಸಹಚಾರ, ವ್ಯತಿರೇಕ ಸಹಚಾರಗಳಿಗೆ ಯಾದೃಚ್ಛಿಕ ಪ್ರಮಾಣದಲ್ಲಿ ವ್ಯಭಿಚಾರ ಕಂಡಿದೆ. ಸವ್ಯಭಿಚಾರಿ ಸ ಅಂದ್ರೆ ಅನ್ವಯ ವ್ಯತಿರೇಕ ವ್ಯಭಿಚಾರವುಳ್ಳಂತಹ ದೋಷಾಭಾವವು. ದೋಷಾಭಾವ ಉಪಲಕ್ಷಣ ಅಷ್ಟೇ ಅಲ್ಲ, ಮತ್ತೆ ಸಲ್ಲಿಂಗ ಪರಾಮರ್ಶ ರೂಪ ಗುಣಸ್ಯಾಪಿ ಅತ್ರೈವ ಅನ್ವಯತೋ ವ್ಯತಿರೇಕದಶ್ಚ ವ್ಯಭಿಚಾರ. ಸಲ್ಲಿಂಗ ಪರಾಮರ್ಶ, ಸಲ್ಲಿಂಗ ಪರಾಮರ್ಶ ಎಂಬತಕ್ಕಂತಹ ಗುಣವೇ ಪರಮಾತ್ಮಕವಾದ ಜ್ಞಾನಕ್ಕೆ ಕಾರಣ ಅಂತ ಹೇಳಬೇಕು. ಈಗ ಎಲ್ಲಿ ಯಾದೃಚ್ಛಿಕ ಪ್ರಮಾ ಬಂದಿದೆಯೋ, ಯಾವುದರಿಂದ ಬಂತು? ಬಾಷ್ಪಾರೋಪಿತ ಧೂಮಜ್ಞಾನದಿಂದ ಬಂದಿರತಕ್ಕಂಥದ್ದು. ಬಾಷ್ಪದಲ್ಲಿ ಆರೋಪಿತ ಧೂಮಜ್ಞಾನದಿಂದ ಬಂದಿರೋದು. ಸಲ್ಲಿಂಗ ಪರಾಮರ್ಶ ಇದೆಯಾ? ಸಲ್ಲಿಂಗ ಪರಾಮರ್ಶ ಸತ್ವೇ ಪ್ರಮಾ ಹೇಳಿ ಬರುತ್ತಾ? ಸಲ್ಲಿಂಗ ಪರಾಮರ್ಶಾಭಾವೇ ಅಪ್ರಮ ಹೇಳಿ ಬರುತ್ತಾ? ಸಲ್ಲಿಂಗ ಪರಾಮರ್ಶ ಇಲ್ಲ, ಅಪ್ರಮ ಇಲ್ಲ, ಪ್ರಮವೇ ಇದೆ. ಅದರಿಂದ ಅದಕ್ಕೂ ಕೂಡ ವ್ಯಭಿಚಾರ ಇರ್ತಕ್ಕಂಥದ್ದು ಕಂಡಿದೆ. ವ್ಯತಿರೇಕದಶ್ಚ ವ್ಯಭಿಚಾರ ತದ್ವಾ ತಾದೃಗ್ವಾ ಗುಣಾಂತರಮಪಿ ನ ಕುತ್ರಾಪಿ ಕಾರಣಂ ಇತಿ ಭಾವ. ಆದ್ದರಿಂದ ಅದಾಗಲಿ ಯಾವುದು ದೋಷಾಭಾವ ಆಗಲಿ, ತದ್ವಾ ದೋಷಾಭಾವ ಆಗಲಿ, ತಾದೃಗ್ವ ದೋಷಾಭಾವಕ್ಕೆ ಸಮಾನವಾಗಿರ್ತಕ್ಕಂತಹ ಸಲ್ಲಿಂಗ ಪರಾಮರ್ಶ ರೂಪವಾಗಿರ್ತಕ್ಕಂತಹ ಗುಣವಾಗಲಿ, ಅದು ಗುಣಾಂತರಮಪಿ ಇನ್ನೊಂದು ಗುಣ ಆಗಲಿ, ನ ಕುತ್ರಾಪಿ ಕಾರಣಂ ಎಲ್ಲಿಯೂ ಪ್ರಮಾವುತ್ಪತ್ತಿಗೆ. ಏವಂಚ ಭಾವ ಭಾವಾಖ್ಯ ಗುಣಜಾನೈವ ಯಾ ಪ್ರಮಾ ತತ್ವತತ್ವಂ ಮಹತ್ತತ್ವಂ ತತ್ವವಾದಿನಃ. ಯಾದೃಚ್ಛಿಕ ಪ್ರಮಾಣದಲ್ಲಿ ಆ ಪ್ರಮಾ ಭಾವಾಖ್ಯ ಗುಣಜಾ ನೈವ, ಗುಣದ ಇರುವಿಕೆಯಿಂದ, ದೋಷಾಭಾವದ ಇರುವಿಕೆಯಿಂದ ಅದು ಬಂದಿದ್ದ. ಗುಣವೂ
ಅಲ್ಲಿ ಕಾರಣ ಅಲ್ಲ, ದೋಷಾಭಾವವು ಕಾರಣ ಅಲ್ಲ. ಭಾವ ಅಭಾವಾಕ್ಯ ಗುಣಜ. ಭಾವ ಗುಣ ಇರು, ಅಭಾವ ದೋಷ ಇಲ್ಲ. ಹೀಗೆ ಗುಣದ ಅಸ್ತಿತ್ವ, ದೋಷದ ಅಭಾವ, ಇದರಿಂದಾಗಿ ಆ ಯಾದೃಚ್ಛಿಕ ಪ್ರಮಾಣ ಅಂತಕ್ಕಂಥದ್ದು ಬಂದಿದ್ದು ಅದುವೇ ಅಲ್ಲ. ಅದರಿಂದ ಏನು ತತ್ವತತ್ವಂ ಮಹತ್ತತ್ವಂ ಇತ್ಯಾಹುವು ತತ್ವವಾದಿನಃ. ಅದರಿಂದ ಜ್ಞಾನಿಗಳೇನು ಹೇಳ್ತಾರೆ, ಆ ಪ್ರಾಮಾಣ್ಯದ ಸ್ವತಸ್ತ್ವ ಅದು ಇದೆ, ಬಹಳ ಶ್ರೇಷ್ಠವಾದ ತತ್ವ. ಸ್ವತಸ್ತ್ವ ಮಹತ್ತತ್ವ, ಪ್ರಾಮಾಣ್ಯದ ಸ್ವತಸ್ತ್ವ ಇದೆಯಲ್ಲ, ಇದು ಒಂದು ದೊಡ್ಡ ಪ್ರಮೇಯ ಎಂಬುದಾಗಿ ಜ್ಞಾನಿಗಳು ಹೇಳ್ತಾರೆ. ಅದನ್ನು ನೀನು ಒಪ್ಪಬೇಕು. ಏವಂಚ, ಹೀಗೆ ಎಲ್ಲಿಯೂ ಕೂಡ ಪರಮಾತ್ಮಕ ಜ್ಞಾನ ಗುಣ ಅಥವಾ ದೋಷಾಭಾವ ರೂಪವಾದಂತಹ ಸಹಕಾರಿಗಳಿಂದ ಕಾರಣದಿಂದ ಹುಟ್ಟಿದ್ದಲ್ಲ ಎಂಬುದಾಗಿ ಸಮರ್ಥನೆ ಮಾಡಿರುವುದರಿಂದ ಯಾವ ಯಾದೃಚ್ಛಿಕ ಸ್ಥಳದಲ್ಲಿ ಬಂದಿರುವಂತಹ ಪರಮಾತ್ಮಕವಾದಂತಹ ಅನುಮಿತಿ ಜ್ಞಾನವು ಭಾವಾಭಾವಕ್ಕೆ ಗುಣಜ, ಭಾವ ಇರತಕ್ಕಂತಹ ಮತ್ತು ದೋಷಾಭಾವ ರೂಪವಾಗಿರ್ತಕ್ಕಂತಹ ಸಹಕಾರಿಗಳಿಂದ ಹುಟ್ಟಿದ್ದು ನೈವ, ಅಲ್ಲವೇ ಅಲ್ಲ. ಆದ್ದರಿಂದ ಸ್ವತಸ್ತ್ವಂ ಪ್ರಾಮಾಣ್ಯಕ್ಕೆ ಉತ್ಪತ್ತಿಯಲ್ಲಿ ಸ್ವತಸ್ತ್ವ ಇರತಕ್ಕಂಥದ್ದು ಮಹತ್ತತ್ವಂ ಶ್ರೇಷ್ಠವಾಗಿರ್ತಕ್ಕಂತಹ ತತ್ವವಾಗಿದೆ. ಈ ರೀತಿಯಾಗಿ ತತ್ವವಾದಿಗಳು ವದಂತಿ, ಆವು ಹೇಳುತ್ತಾರೆ. ತತ್ ಸ್ವತಸ್ತ್ವಂ, ತತ್ ಸ್ವತಸ್ತ್ವಂ, ತತ್ ಸ್ವತಸ್ತ್ವಂ, ಸ್ವತಸ್ತ್ವ ಸ್ವತಃ ಅದರ ಧರ್ಮ ಸ್ವತಸ್ತ್ವ. ಪ್ರಾಮಾಣ್ಯಂ ಸ್ವತಃ ಅಂತ ಹೇಳ್ತೇವಲ್ಲ, ಆ ಪ್ರಾಮಾಣ್ಯಂ ಸ್ವತಃ ಇರ್ತಕ್ಕಂಥ ಧರ್ಮ ಸ್ವತಸ್ತ್ವ. ಅದು ಪ್ರಾಮಾಣ್ಯವು ಜ್ಞಾನ ಹುಟ್ಟಬೇಕಾದರೆ ಜ್ಞಾನದಲ್ಲಿ ಪ್ರಾಮಾಣ್ಯವು ಹುಟ್ಟುತ್ತೆ ಎಂತಕ್ಕಂಥ ಸ್ವತಸ್ತ್ವ. ಸ್ವತಃ ಅನ್ನೋದಕ್ಕೆ ತಾನೇ ಅಂತ ಅರ್ಥ ಅಲ್ಲ, ತನ್ನ ಉತ್ಪತ್ತಿಗೆ ಕಾರಣವಾದದ್ದು ಯಾವುದೋ ಅದು ಜ್ಞಾನದಲ್ಲಿ ಪ್ರಾಮಾಣ್ಯ. ಜ್ಞಾನದ ಉತ್ಪತ್ತಿಗೆ ಕಾರಣ ಯಾವುದು, ಅದರಿಂದಲೇ ಬರುತ್ತೆ, ಅದರಿಂದ ಸ್ವತಃ. ಏವಂಚ ಯಾದೃಚ್ಛಿಕ ಪ್ರಮಾರೂಪವಾದಂತಹ ಅನುಮಿತಿ ಬಂದ ಸ್ಥಳದಲ್ಲಿ ಗುಣ ದೋಷಾಭಾವ ಎಂತಕ್ಕಂಥದ್ದು ಸಹಕಾರಿ ಅಲ್ಲ ಅಂತ ಹೇಳಿರುವುದರಿಂದ ಯಾವ ಯಾದೃಚ್ಛಿಕ ಸ್ಥಳದ ಪ್ರಮೇಯು ಭಾವಾಭಾವಾಕ್ಯ ಗುಣಜ, ಭಾವ ಇರ್ತಕ್ಕಂತಹ ಮತ್ತು ದೋಷಾಭಾವ ಇರ್ತಕ್ಕಂಥದ್ರಿಂದ ಉತ್ಪತ್ತಿಯಲ್ಲಿ ಬಂದದ್ದು ನೈವ, ಅಲ್ಲವೇ ಅಲ್ಲ. ಆದ್ದರಿಂದ ಪ್ರಾಮಾಣ್ಯಕ್ಕೆ ಉತ್ಪತ್ತಿಯಲ್ಲಿ ಸ್ವತಃ ಅಂದರೆ ಜ್ಞಾನ ಸಾಮಗ್ರಿ ಜನ್ಯತ್ವ ಇರ್ತಕ್ಕಂಥದ್ದು ಮಹತ್ತತ್ವಂ ಶ್ರೇಷ್ಠವಾಗಿರ್ತಕ್ಕಂಥ ತತ್ವ. ಈ ರೀತಿಯಾಗಿ ತತ್ವವಾದಿನಃ ತತ್ವಜ್ಞಾನಿಗಳು ಹೇಳುತ್ತಾರೆ. ತಸ್ಮಾತ್ ಉತ್ಪತ್ತಾವಪಿ ಸ್ವತಸ್ತ್ವಮೇವ ತತ್ವಮಿತ್ಯಾಹ. ಅದರಿಂದ ಏನು ಹೇಳಿದ್ರು, ಇಷ್ಟ ತನಕ ಹೇಳಿದ್ದು ಜ್ಞಪ್ತೋ ಸ್ವತತ್ವ ಹೇಗೋ ಹಾಗೆ ಪ್ರಾಮಾಣ್ಯಕ್ಕೆ ಉತ್ಪತ್ತಿಯಲ್ಲಿಯೂ ಸ್ವತಸ್ತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾ ಅಂತಿದೆ, ಯಾ ಪ್ರಮ ಅಂದ್ರೇನು, ಯಾವ ಪರಮಾತ್ಮಕ ಜ್ಞಾನ ಇದೆಯೋ ತತ್ಸ್ವತಸ್ತ್ವಂ. ಅದಕ್ಕೆ ತಸ್ಯಾಹ ಪ್ರಮಾಯಾಹ ಜ್ಞಾನ ಸಾಮಾನ್ಯ ಸಾಮಗ್ರಿ ಜನ್ಯ ಮಾತ್ರ ಜನ್ಯತ್ವಂ ಸ್ವತಸ್ತ್ವಂ. ಸ್ವತಸ್ತ್ವ ಅಂದ್ರೇನು, ಆ ಪರಮಾತ್ಮಕ ಜ್ಞಾನ ಇದೆಯಲ್ಲ ಅದು ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಸಾಮಾನ್ಯ ಕಾರಣಗಳು ಯಾವುದಿದೆಯೋ ಆ ಸಾಮಾನ್ಯ ಕಾರಣದಿಂದಲೇ ಆ ಜ್ಞಾನದಲ್ಲಿರ್ತಕ್ಕಂತಹ ಪರಮಾತ್ಮ ಇರ್ತಕ್ಕಂಥದ್ದು ಬಂದಿದೆ ಎಂತಕ್ಕಂಥದ್ದು ಇದೇ ಸ್ವತಸ್ತ್ವ ಅಂತ ಹೇಳ್ತಾರೆ. ತಸ್ಯಾಹ ಪ್ರಮಾಯ, ಏನು ಪರಮಾತ್ಮಕ ಜ್ಞಾನ ಬಂದಿದೆಯೋ ಅದಕ್ಕೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಮಾತ್ರ ಜನ್ಯ. ಅಲ್ಲಿ ಆ ಪ್ರಮಾಣವಾದದ್ದು ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಯಾವುದು ಸಾಮಾನ್ಯ ಕಾರಣವಾಗಿದೆಯೋ ಅದರಿಂದಲೇ ಪರಮಾತ್ಮ ಎಂತಕ್ಕಂಥದ್ದು ಬಂದಿದೆ. ಇದನ್ನೇ ಸ್ವತಸ್ತ್ವ ಅಂತ ಹೇಳ್ತಾರೆ. ಮಹತ್ ಯುಕ್ತಿಯುಕ್ತತ್ವೇನ, ಇದನ್ನ ಮಹತ್ತತ್ವ ಅಂದ್ರೆ ಶ್ರೇಷ್ಠವಾದ ಯುಕ್ತಿಯಿಂದ ಕೂಡಿದೆ. ಅದರಿಂದಾಗಿ ಸರ್ವಜನೈಹಿ ಮಾನನೀಯ ಇತ್ಯರ್ಥ. ಯುಕ್ತಿಯುಕ್ತವಾದ್ದರಿಂದ ಎಲ್ಲರೂ ಇದನ್ನ ಒಳ್ಳೆಯದು. ಕಾರ್ಯಸ್ಯೈವಂ ವ್ಯವಸ್ಥಿತ್ಯ ಸರ್ವಮಾಸೀದನಾಕುಲಂ. ಅಂದರೆ ಪರಮಾತ್ಮಕವಾದ ಜ್ಞಾನ ಅದು ಹೇಗೆ ಬರುತ್ತೆ ಅನ್ನೋದನ್ನ ನಾವು ವ್ಯವಸ್ಥೆ ಮಾಡಿದ್ದೀವಿ. ಆದ್ದರಿಂದ ನಾವು ಹೇಳಿರ್ತಕ್ಕಂತಹ ಏನೋ ಒಂದು ತತ್ವ ಇದೆ, ಇದಕ್ಕೆ ಯಾವ ರೀತಿಯಾದಂತಹ ದೋಷ ಇಲ್ಲ.
ಇದು ಅನಾಕುಲಂ ಅಂದರೆ ಅನಾಯಾಸವಾಗಿ ಇದನ್ನ ಸಾಧನೆ ಮಾಡಿದಂತೆ ಆಯಿತು. ಕಾರ್ಯಸ್ಯ ಪ್ರಮಾರೂಪವಾಗಿರತಕ್ಕಂತಹ ಜ್ಞಾನ ರೂಪವಾದ ಕಾರ್ಯಕ್ಕೆ ಏವಂ ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿರುವುದರಿಂದ ಸರ್ವಂ ಹಿಂದೆ ಹೇಳಿದ ವೇದ ಪ್ರಾಮಾಣ್ಯ, ವೇದಕ್ಕೆ ಅಪೌರುಷೇಯತ್ವ ಇದೆಲ್ಲವೂ ಕೂಡ ಅನಾಕುಲಂ ಆಸೀತ್ ನಿರ್ದುಷ್ಟವಾಯಿತು, ದೋಷರಹಿತವಾದದ್ದಾಯಿತು. ಕಾರ್ಯಸ್ಯ ಪರಮಾತ್ಮಕವಾಗಿರ್ತಕ್ಕಂತಹ ಜ್ಞಾನರೂಪವಾದ ಕಾರ್ಯಕ್ಕೆ ಏವಂ ವ್ಯವಸ್ಥಿತ್ಯ ಈ ರೀತಿಯಲ್ಲಿ ನಾವು ಪ್ರಾಮಾಣ್ಯಂ ಸ್ವತಃ ಇರ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡಿರುವುದರಿಂದ ಸರ್ವಂ ಅಂತಂದರೆ ವೇದ ಪ್ರಾಮಾಣ್ಯ, ವೇದಕ್ಕೆ ಅಪೌರುಷೇಯತ್ವ ಇದೆಲ್ಲವೂ ಕೂಡ ಅನಾಕುಲಂ ಸ್ಯ ಆಸೀತ್ ನಿರ್ದುಷ್ಟ ದೋಷರಹಿತ ಎಂಬುದಾಗಿ ಆಯಿತು. ಕಾರ್ಯಸ್ಯ ಪ್ರಮಾರೂಪ ಕಾರ್ಯಸ್ಯ ಕಾರ್ಯ ಅಂದರೆ ಅದು ಪರಮಾತ್ಮಕ ಜ್ಞಾನರೂಪವಾದಂತಹ ಕಾರ್ಯ. ತಸ್ಯಾಪಿ ಚೋತ್ತರಂ ಬ್ರೂಮೋ ಯಸ್ತಥಾಪಿ ದುರಾಗ್ರಹಿ ಯದ್ಯರ್ಥ ಸತ್ತಾತ್ರ ಗುಣಃ ತತ್ರಾಪಿ ನ ಗುಣಾರ್ಜನಿ. ಆದರೂ ಹೇಳ್ತಾರೆ ದುರಾಗ್ರಹಿ, ಜ್ಞಾನ ಸಾಮಗ್ರಿಯಿಂದಲೇ ಜ್ಞಾನ ಬರೋದು, ಅದು ಪ್ರಮಾಣ ಆಗಬೇಕು ಅಂತಾದರೆ ಗುಣಜನ ಅಂತ ಆಗ್ರಹ ಇದೆ. ಅದಕ್ಕೆ ಇನ್ನೊಂದು ರೀತಿ ಹೇಳ್ತಾರೆ. ಈಗ ನೀವೇನು ಹೇಳಿದ್ರಿ, ಯಾದೃಚ್ಛಿಕ ಪ್ರಮಾಸ್ಥಳದಲ್ಲಿ ಅಲ್ಲಿ ಗುಣಜನ್ಯ ಅಲ್ಲ, ದೋಷಾಭಾವವು ಸಹಕಾರಿ ಅಲ್ಲ, ಕೇವಲ ಜ್ಞಾನ ಸಾಮಗ್ರಿಯಿಂದಲೇ ಪರಮಾತ್ಮಕ ಜ್ಞಾನ ಬಂತು ಅಂತ ಹೇಳಿದ್ರು. ಅದಕ್ಕೆ ಅವ್ರೇನು ಹೇಳ್ತಾರೆ, ಎಲ್ಲಿ ಯಾದೃಚ್ಛಿಕ ಸಂವಾದ ಅನುಮತಿ ಬಂದಿದೆಯೋ, ಯಾದೃಚ್ಛಿಕ ಅನುಮತಿ ಬಂದಿದೆಯೋ ಅಲ್ಲಿ ವಸ್ತು ಇದೆಯೋ ಇಲ್ವೋ, ವನ್ನಿ ಇದೆಯೋ ಇಲ್ವೋ, ಹಾಗಾದ್ರೆ ಅರ್ಥ ಸತ್ತ ಆ ವಸ್ತುವಿನ ಇರುವಿಕೆ ಇದೆಯಲ್ಲ ಅದೇ ಗುಣ. ಈ ಜ್ಞಾನ ಪ್ರಮಾಣ ಆಗಲಿಕ್ಕೆ ಯಾವುದು ಗುಣ? ಆ ವಸ್ತು ಯಾವುದು ಜ್ಞಾನಕ್ಕೆ ವಿಷಯವಾಗಿದೆ, ಯಾವುದರ ಜ್ಞಾನ ಬರುತ್ತೆ, ಯಾವುದ್ರ ಜ್ಞಾನ ಬರುತ್ತೆ? ವನ್ಯ ನಿಮಿತಿ ಬಂತು ಅಂದ್ರೆ ವನ್ಯ ಜ್ಞಾನ ಬಂತು. ಆ ವನ್ನಿ ಅಂತಕ್ಕಂಥದ್ದು ವಿಷಯ ಆಗಿದೆಯಲ್ಲ ಅದು ಅರ್ಥ, ಅದರ ಸತ್ತ, ಆ ವಸ್ತುವಿನ ಇರುವಿಕೆ ಅದು ಈ ಜ್ಞಾನ ಪ್ರಮಾಣ ಅನ್ನಕ್ಕೆ ಕಾರಣ. ಹಾಗಾದ್ರೆ ಪ್ರಾಮಾಣ್ಯ ಅದೇನಾಯ್ತು? ಪರತ ಅಂತಾಯ್ತು. ಯಾಕೆ? ಅಲ್ಲಿ ವಸ್ತು ಸತ್ತ ಬೇಕು. ಆ ವಸ್ತು ಸತ್ತ ಇರ್ತಕ್ಕಂಥದ್ದು ಈ ಜ್ಞಾನದಲ್ಲಿ ಪ್ರಾಮಾಣ್ಯ ಹುಟ್ಟಲಿಕ್ಕೆ, ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಕಾರಣ ಹೇಳ್ತೇವೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ತಸ್ಯಾಪಿ ಉತ್ತರಂ, ಅದಕ್ಕೂ ನಮ್ಮಲ್ಲಿ ಉತ್ತರ ಇದೆ, ಅದನ್ನು ಕೂಡ ಹೇಳಲಿಕ್ಕೆ ಬರುವುದಿಲ್ಲ. ಯದ್ಯರ್ಥ ಸತ್ತ ಅತ್ರ ಗುಣ, ಅರ್ಥ ಸತ್ತ ಅಂದ್ರೆ ಯಾವುದು ಜ್ಞಾನದಲ್ಲಿ ವಿಷಯವಾಗಿದೆಯೋ ಆ ವಿಷಯ ಅಂತಕ್ಕಂಥದ್ದು ಅಲ್ಲಿ ಇರಬೇಕು, ಅದರ ಸತ್ತ ಅಂದ್ರೆ ಇರಬೇಕು, ಆ ವಸ್ತುವಿನ ಇರುವಿಕೆ ಅಂತಕ್ಕಂಥದ್ದು ಗುಣ ಅಂತ ಹೇಳ್ತೀವಿ. ಅಂತಂದ್ರೆ ತತ್ರಾಪಿನ ಗುಣಾರ್ಜನಿ, ಅಲ್ಲಿಯೂ ಕೂಡ ಗುಣದಿಂದ ಪರಮಾತ್ಮಕ ಜ್ಞಾನ ಬಂದಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳ್ತಾರೆ. ಯಾವುದು ಗುಣ ಹೇಳ್ತಾರೆ ಅಲ್ಲಿ? ವಸ್ತುನ ಹೇಳ್ತಾರೆ ಮತ್ತು ಇರುವಿಕೆ ಹೇಳ್ತಾರೆ. ಗುಣ ಗುಣ ಅಂಬದು ವಸ್ತುವಿನ ಇರುವಿಕೆ ಅಂತೆ, ಅದು ಗುಣ. ಅದು ಗುಣ. ಅಯ್ಯಂಗಟ ಜ್ಞಾನ ಬಂತು, ಇದು ಜ್ಞಾನ ಹೇಗೆ ಬಂತು? ಜ್ಞಾನಕ್ಕೆ ಕಾರಣ ಯಾವುದು? ಇಂದ್ರಿಯ ಅರ್ಥ ಸನ್ನಿಕರ್ಷ, ಇದು ಜ್ಞಾನಕ್ಕೆ ಕಾರಣ. ಹಾಗಾದ್ರೆ ಈ ಪ್ರಮ ಯಾಕೆ ಅಂತಂದ್ರೆ ವಸ್ತು ಅಲ್ಲಿದೆ, ಇಂದ್ರಿಯಾರ್ಥ ಸನ್ನಿಕರ್ಷದಿಂದಲೇ ಭ್ರಮ ಬಂತು ಅಲ್ವಾ? ಇದರ ಜ್ಞಾನ ಬಂತು, ಅದು ಭ್ರಮ ಅಲ್ಲ. ಯಾಕಲ್ಲ? ಅಲ್ಲಿ ವಸ್ತು ಇದೆ, ಸರಿ ಹೋಯ್ತಾನೆ ಅಂತ ಹೇಳ್ತಾರೆ. ವಸ್ತು ಇಲ್ಲ, ಒಟ್ಟು ಧರ್ಮ ಅಂತ ಧರ್ಮ ಗುಣ ಅಂತ. ಧರ್ಮನೂ ಗುಣ. ಗುಣ ಅಂತಂದ್ರೆ ಅದರಲ್ಲಿರುವಂತಹ ಒಂದು ಧರ್ಮ ಗುಣ. ಗುಣ ಅಂತಂದ್ರೆ ತಾರ್ಕಿಕರು ಹೇಳ್ತಕ್ಕಂಥ ಗುಣ ಅಂತ ಅರ್ಥ ಅಲ್ಲ, ಧರ್ಮ ಅಂತ. ಅಲ್ಲಿ ಇಲ್ಲಿ ಗುಣ ಯಾವುದು? ಇರುವಿಕೆ ಅಂತಕ್ಕಂಥ ಧರ್ಮ, ಅದೇ ಅತೀಂದ್ರಿಯ ವಸ್ತು ಹಾಗೆ ಪ್ರಕಾರ ಅತೀಂದ್ರಿಯ ವಸ್ತು ಇರಬೇಕು ಅಂತ ಅತೀಂದ್ರಿಯ ವಿಷಯಗಳಿಗೆ ಹಾಗೆ ಹೇಳಕ್ಕಾಗಲ್ಲ. ಹೇಳೋದಕ್ಕೆ ನಾವು ಅತೀಂದ್ರಿಯ ವಿಷಯ ವಸ್ತು ಇದ್ರೆ ನಾವು ಪ್ರೂಫ್ ಅಂತಾನ, ಅತೀಂದ್ರಿಯ ವಿಷಯ ಹಾಗೆ ನಾವು ಅತೀಂದ್ರಿಯವೂ ಕೂಡ ದಿವ್ಯ ದೃಷ್ಟಿಯಿಂದ ಜ್ಞಾನಿಗಳಿಗೆ ಗೊತ್ತಾಗುತ್ತಲ್ಲ. ನಮ್ಮ ಸಿದ್ಧಾಂತ ಅತೀಂದ್ರಿಯ ವಸ್ತು ಪ್ರಾಮಾಣ್ಯ ಅಂತ ನಾವು ಅವ್ರ ಮುಂದೆ ಎಲ್ಲದಕ್ಕೆ ವಸ್ತು ಬೇಕು ಅಂತಾರಲ್ಲ, ಎಲ್ಲದಕ್ಕೆ ಪರತಃ ಅಂತಾರಲ್ಲ. ಯಾವುದು
ದರ್ಶನ ಯೋಗ್ಯವಾದದ್ದು, ಓ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಹಾಂ ಅಂತಹ ವಸ್ತುವಿನ ಜ್ಞಾನ ಬಂದಾಗ ಅಲ್ಲಿ ವಸ್ತು ಇರಬೇಕು, ಅದೇ ಗುಣ. ಅವಾಗ ವಸ್ತು ಇದೆ ಅಂತ ಇಟ್ಕೊಂಡು ಆ ಜ್ಞಾನ ಪ್ರಮ ಆಗುತ್ತೆ ಅಂತ ಹೇಳ್ತೀವಿ. ಸರಿ ಇದೆ ತಾನೆ ಅಂತ. ಅದಕ್ಕೆ ತಸ್ಯಾಪಿ ಉತ್ತರ, ಇದು ಸರಿಯಲ್ಲ. ತಥಾಪಿ ಗುಣ ಇಲ್ಲದೆ ಭ್ರಮ ಹುಟ್ಟಿತು, ದೋಷಾಭಾವ ಇಲ್ಲದೆ ಯಾದೃಚ್ಛಿಕ ಅನುಮಿತಿಯಲ್ಲಿ ಪರಮಾತ್ಮ ವಿಜ್ಞಾನ ಹುಟ್ಟಿದೆ. ಆದರೂ ಕೂಡ ದುರಾಗ್ರಹಿ, ತನ್ನ ಮತದಲ್ಲಿ ಆಗ್ರಹ ಇರ್ತಕ್ಕಂತಹ ತಾರ್ಕಿಕರು ಯಾವ ಗುಣವಿಶೇಷವನ್ನು ಯಾವ ಗುಣವಿಶೇಷವನ್ನು ಕಾರಣ ಎಂಬುದಾಗಿ ಹೇಳ್ತಕ್ಕಂಥ ತಾರ್ಕಿಕನಿದ್ದಾನೋ ತಸ್ಯಾಪಿ ಅವನಿಗೂ ಕೂಡ ವಯಂ ನಾವು ಉತ್ತರವನ್ನು ಬ್ರೂಮಃ ಹೇಳುತ್ತೇವೆ. ಅತ್ರ ಯಾದೃಚ್ಛಿಕ ಸ್ಥಳದಲ್ಲಿ ಯದಿ ಒಂದು ವೇಳೆ ಅರ್ಥಸತ್ತ, ಆ ವನ್ಯೆಯ ಇರುವಿಕೆ, ವನ್ಯ ಅನುಮಿತಿ ಬಂದಿದೆಯಲ್ಲ, ಆ ವನ್ಯೆಯ ಇರುವಿಕೆ, ಪದಾರ್ಥದ ಇರುವಿಕೆ ಇರ್ತಕ್ಕಂಥದ್ದು ಗುಣ, ಪರಮಾತ್ಮಕವಾದ ಜ್ಞಾನ ಆಗಲಿಕ್ಕೆ ಗುಣ ಅಂತಾದ್ರೆ ತಥಾಪಿ ಆಗಿದ್ದರೂ ಕೂಡ ಗುಣ, ಅಂತಹ ಗುಣದಿಂದ ಜನಿಹಿ ಭ್ರಮ ಉತ್ಪತ್ತಿಯಾಗತ್ತೆ ಅಂತಕ್ಕಂಥದ್ದು ನ ಸರಿಯಲ್ಲ. ಯಾಕೆ ಮುಂದೆ ಹೇಳ್ತಾರೆ. ತಥಾಪಿ ಗುಣ ಮತ್ತು ದೋಷಾಭಾವ ಇಲ್ಲದೇನೆ ಯಾದೃಚ್ಛಿಕ ಪ್ರಮ ಎಂತಕ್ಕಂಥದ್ದು ಹುಟ್ಟಿದರೂ ಕೂಡ ದುರಾಗ್ರಹಿ, ತನ್ನ ಮತದಲ್ಲಿ ಆಗ್ರಹ ಇರತಕ್ಕಂತಹ ಯಾವ ತಾರ್ಕಿಕನು ಗುಣದಿಂದಲೇ ಜ್ಞಾನ ಸಾಮಗ್ರಿಯಿಂದ ಜ್ಞಾನ ಬರುತ್ತೆ, ಗುಣದಿಂದ ಪ್ರಮಾತ್ಮಕವಾದ ಜ್ಞಾನ ಬರುತ್ತೆ ಎಂಬುದಾಗಿ ಹೇಳ್ತಕ್ಕಂತಹ ತಾರ್ಕಿಕನಿದ್ದಾನೋ ತಸ್ಯಾಪಿ ಅವನಿಗೂ ಕೂಡ ವಯಂ ನಾವು ಉತ್ತರವನ್ನು ಬ್ರೂಮಃ ಹೇಳುತ್ತೇವೆ. ಅತ್ರ ಯಾದೃಚ್ಛಿಕ ಪ್ರಮಾಸ್ತರದಲ್ಲಿ ಯದಿ ಒಂದು ವೇಳೆ ಅರ್ಥಸತ್ತ, ಆ ಅನುಮಿತಿಗೆ ವಿಷಯವಾಗಿರ್ತಕ್ಕಂಥ ವನ್ಯೆಯ ಇರುವಿಕೆಯು ಗುಣ, ಪರಮಾತ್ಮಕವಾದ ಜ್ಞಾನ ಬರಲಿಕ್ಕೆ ಗುಣವಾಗಿದೆ ಅಂತ ಹೇಳಿದಾದರೆ ತಥಾಪಿ ಆಗಿದ್ದರೂ ಕೂಡ ಗುಣ, ಅಂತಹ ಗುಣದಿಂದ ಜನಿಹಿ ಪರಮಾತ್ಮಕವಾದ ಜ್ಞಾನ ಉತ್ಪತ್ತಿಯಾಗುತ್ತೆ ಅಂತಕ್ಕಂಥದ್ದು ನ ಅಲ್ಲವೇ ಅಲ್ಲ. ತಥಾಪಿ ಉಕ್ತರೀತ್ಯ ಗುಣಂ ವಿನೈವ ಪ್ರಮಾಯಾಹ ಸಂಭವೇಪಿ ದುರಾಗ್ರಹಿ, ಇದಕ್ಕೆ ಸ್ವಮತ ಪರಿರಕ್ಷಣಾಯ ಅನಾನುಭವಿಕಮಪಿ ಕಂಚಿತ್ ಗುಣಂ ವಕ್ತೆ ಆಗ್ರಹವ ತಸ್ಯಾಪಿ ಉತ್ತರಂ ಬ್ರೂಮಃ ಇತಿ ಸಂಬಂಧ. ತಥಾಪಿ ಅಂತಿದೆ ಅಂದರೆ ಹಿಂದೆ ಹೇಳಿದ ರೀತಿಯಲ್ಲಿ ಗುಣಂ ವಿನೈವ, ಗುಣ ಇಲ್ಲದೇನೆ ಪ್ರಮಾಯಾಹ ಸಂಭವೇ, ಯಥಾರ್ಥ ಜ್ಞಾನ ಪರಮಾತ್ಮ ಜ್ಞಾನ ಬರುತ್ತೆ. ಆದರೂ ಕೂಡ ದುರಾಗ್ರಹಿ ಏನರ್ಥ, ಸ್ವಮತ ರಕ್ಷಣಾಯ ಅನಾನುಭಾವಿಕಮಪಿ ಕಂಚಿತ್, ತನ್ನ ಮತವನ್ನು ರಕ್ಷಣೆ ಮಾಡಬೇಕು. ಜ್ಞಾನ ಸಾಮಗ್ರಿಯಿಂದ ಜ್ಞಾನ ಬರುತ್ತೆ, ಗುಣದಿಂದ ಅಲ್ಲಿ ಪ್ರಾಮಾಣ್ಯ ಬರುತ್ತೆ ಎಂಬುದಾಗಿ ತನ್ನ ಮತ ಅದನ್ನು ಉಳಿಸ್ಕೋಬೇಕು ಎಂಬುದಾಗಿ ಅನಾನುಭವಿಕಮ, ಅನುಭವಕ್ಕೆ ಬರದೇ ಇರತಕ್ಕಂಥದ್ದನ್ನು ಕೂಡ ಯಾವುದೋ ಒಂದು ಗುಣವನ್ನು ಯಾರು ಹೇಳಿ ಭಕ್ತಿ ಅಂತಹ ಆಗ್ರಹವಾನ್, ಯಾರು ಆ ರೀತಿಯಲ್ಲಿ ಆಗ್ರಹ ಉಳ್ಳವನಾಗಿದ್ದಾನೋ ತಾರ್ಕಿಕ ತಸ್ಯಾಪಿ ಉತ್ತರ, ಅವನಿಗೂ ಗೋತ್ರ ಕಲ್ಪಿತ ಗುಣ ಸರಿ. ಅಂತಹ ಜ್ಞಾನದಲ್ಲಿ ಪ್ರಾಮಾಣ್ಯ ಬರಲಿಕ್ಕೆ ಕಲ್ಪನೆ ಮಾಡ್ತಕ್ಕಂಥ ಗುಣ ಯಾವುದು, ತಾರ್ಕಿಕರು ಕಲ್ಪನೆ ಮಾಡ್ತಕ್ಕಂಥ ಗುಣ ಯಾವುದು ಅಂತಂದ್ರೆ ಕಿಂಚದಸ್ಯ ಉತ್ತರಂ, ಅದಕ್ಕೇನು ಉತ್ತರ ಅಂತಂದ್ರೆ ಇತ್ಯತ, ಅದಕ್ಕೆ ಹೇಳ್ತಾರೆ ಯದ್ಯರ್ಥ ಅತ್ರ ಯಾದೃಚ್ಛಿಕ ಸಂವಾದಿ ಪ್ರಮಾಣ, ಎಲ್ಲಿ ಯಾದೃಚ್ಛಿಕ ಅನುಮಿತಿ ಅಂತಕ್ಕಂಥದ್ದು ಬಂದಿದೆಯೋ, ಪರಮಾತ್ಮಕ ಅನುಮಿತಿ ಬಂದಿದೆಯೋ ಅಲ್ಲಿ ಅರ್ಥಸತ್ತ ಏನರ್ಥ, ವನ್ಯ ರೂಪ ಅರ್ಥಸ್ಯ ವಿದ್ಯಮಾನತ, ಅಲ್ಲಿ ವನ್ಯ ಎಂತಕ್ಕಂತಹ ಜ್ಞಾನಕ್ಕೆ ವಿಷಯವಾದ ಪದಾರ್ಥ ಇದೆ ಅಂತಕ್ಕಂಥದ್ದು ಇದೆಯಲ್ಲ, ಇದೇ ನೀವು ಆ ಜ್ಞಾನ ಪ್ರಮ ಆಗಲಿಕ್ಕೆ ಕಾರಣ ಅಂತ ಹೇಳ್ತೀರಿ ಅಂತಂದ್ರೆ ತಥಾಪಿ ಇದು ಉತ್ತರ ತಥಾಪಿ ಆದ್ರಿಂದ ಗುಣಾತ್ ಅರ್ಥಸತ್ತಾಖ್ಯಾತ್ವ ತ್ವದುಕ್ತ ಗುಣಾತ್ ಜನಿಹಿ ಯಾದೃಚ್ಛಿಕ ಸಂವಾದಿ ವನ್ಯ ನಿಮಿತಿ ಜನ್ಮ ನ, ಹಾಗಿದ್ದರೂ ಕೂಡ ಗುಣದಿಂದ ಯಾವುದು ಅವನು ಹೇಳ್ತಕ್ಕಂತಹ ವಸ್ತು ಇದೆ, ಅರ್ಥಸತ್ತ ವಸ್ತು ಇದೆ ಅಂತಕ್ಕಂತಹ ಈ ಒಂದು ಧರ್ಮವನ್ನು ಇಟ್ಟುಕೊಂಡು ಈ ಯಾದೃಚ್ಛಿಕ ಪ್ರಮಾತ್ಮಕವಾದ ಅನುಮಿತಿ ಹುಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಯಾಕೆ ಅಂತ ಹೇಳ್ತಾರೆ, ಪರೋಕ್ಷಾನುಮಿತೇರ್ಜನ್ಮ ಜನ್ಮನಿ ಅರ್ಥೋ ಯತ್ತೇನ ಕಾರಣಂ ಅನ್ಯಥಾ ಭಾವ್ಯನುಮಿತೇ ಅಸಂಭವಮನುಸ್ಮರಾತ್.
ಗುಡುಗಿನ ಇರುವಿಕೆ ಅಂತಕ್ಕಂಥದ್ದು ಅದು ಎಲ್ಲಿ ಆಗುತ್ತೆ? ಪರೋಕ್ಷಾನುಮಿತಿ. ಈಗ ಒಂದು ಧೂಮವನ್ನು ನೋಡ್ತೇವೆ, ಅವಾಗ ವನ್ಯಜ್ಞಾನ ಬರುತ್ತೆ. ಆ ವನ್ಯಜ್ಞಾನ ಎಂದು ಪ್ರಮಾ, ಯಾಕೆ ಅಲ್ಲಿ ವಸ್ತು ಸತ್ತ ವಸ್ತು ಇರುತ್ತೆ, ಸರಿ ಒಪ್ಕೊಳ್ಳೋಣ. ಆದರೆ ಈ ವಸ್ತು ಇರಬೇಕು ಅನ್ನೋದು ಎಲ್ಲ ಕಡೆಯಲ್ಲೂ ಅನುಮತಿಗೆ ಕಾರಣ ಆಗಲ್ಲ. ಯಾಕೆ ಅಂತಂದರೆ ನೋಡಿ, ಜೋರಾಗಿ ಹುಡುಕ್ತಾ ಇದೆ, ಆಮೇಲೆ ಮೋಡ ಕವಿದಿದೆ ತುಂಬ, ಅವಾಗೇನು ಹೇಳ್ತೀರಾ? ಮಳೆ ಬರುತ್ತೆ ಅಂತೀರ. ಏನು ಅನುಮಾನ ಮಾಡ್ತೀರಾ? ಮಳೆ ಇದೆಯಾ? ಹಾಗಾದ್ರೆ ಇಲ್ಲಿ ಅನುಮತಿ ಬರುತ್ತೆ. ಏನು ಅನುಮತಿ ಬರುತ್ತೆ? ತುಂಬ ಮೋಡ ಕವಿದಿದೆ, ಜೋರಾಗಿ ಸಿಡಿಲು ಬರ್ತಾ ಇದೆ, ಮಳೆ ಬರುತ್ತೆ ಅಂತ ಅನುಮಾನ ಮಾಡ್ತಾರೆ. ಆ ಮಳೆ ಬರುತ್ತೆ ಅಂತ ಅನುಮಾನ ಮಾಡ್ಬೇಕಾದ್ರೆ ಇದೇನಿದು? ಯಥಾರ್ಥ ಜ್ಞಾನ. ಇಲ್ಲಿ ಗುಡುಗಿನ ಮತ್ತು ಮೋಡ ಕವಿದಿರೋದ್ರಿಂದ ನಾವು ಅದರ ಜ್ಞಾನದಿಂದ ಮಳೆ ಬರುತ್ತೆ ಅಂತ ಹೇಳಿ ಅನುಮಾನ ಮಾಡ್ತೇವೆ. ಇದು ಯಥಾರ್ಥ ಜ್ಞಾನ. ಈ ಯಥಾರ್ಥ ಜ್ಞಾನ ಆಗ್ಬೇಕಾದ್ರೆ, ಪ್ರಮ ಆಗ್ಬೇಕಾದ್ರೆ ಏನ್ ಹೇಳ್ತಾ ಇದೆಯಾ ನೀನು? ಅರ್ಥ ಸತ್ತಾಗಿರ್ಬೇಕು. ಆ ಜ್ಞಾನಕ್ಕೆ ವಿಷಯ ಯಾವುದೋ ಅದು ಸತ್ತಾಗಿರ್ಬೇಕು. ಈ ಜ್ಞಾನಕ್ಕೆ ವಿಷಯ ಯಾವುದು? ಮಳೆ. ಮಳೆ ಸತ್ತ ಇಲ್ಲ. ಅದಕ್ಕೆ ಹೇಳ್ತಾರೆ ಭಾವ್ಯನಿಮಿತೆ, ಮುಂದೆ ಹುಟ್ಟತಕ್ಕಂಥದ್ದು ಮಳೆ. ಈಗ ಮಳೆ ಬಂದಿಲ್ಲ, ಈಗ ಇನ್ನು ಮೋಡ ಕವಿದಿದೆ, ಜೋರಾಗಿ ಗುಡುಕ್ತ ಸಿಡಿಲೆಲ್ಲ ಬರ್ತಾ ಇದೆ, ಮಿಂಚು ಬರ್ತಾ ಇದೆ. ಆವಾಗ ನಾವು ಅನುಮಾನ ಮಾಡ್ತೇವೆ. ಇಲ್ಲಿ ಅರ್ಥ ಸತ್ತ ಇಲ್ಲ, ಭಾವಿ ಮುಂದೆ ಬರ್ತಕ್ಕಂಥ ವಸ್ತುವನ್ನು ಅನುಮಾನ ಮಾಡ್ತಕ್ಕಂಥ. ಅದರಿಂದ ಇಲ್ಲಿ ಅರ್ಥ ಸತ್ತ ಗುಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನೀನೇನು ಹೇಳ್ತೀರಾ? ಎಲ್ಲಿ ಪರಮಾತ್ಮಕ ಜ್ಞಾನ ಬರುತ್ತೋ ಅಲ್ಲಿ ಅರ್ಥ ಸತ್ತ ಇರಬೇಕು ಅಂತ ಹೇಳಿ. ಇಲ್ಲಿ ಪರಮಾತ್ಮಕ ಜ್ಞಾನ ಬರುತ್ತೆ, ಮುಂದೆ ಮಳೆ ಬರುತ್ತೆ ಅಂತಕ್ಕಂಥದ್ದು ಪರಮಾತ್ಮಕ ಜ್ಞಾನ. ಅಲ್ಲಿ ಏನು ವಸ್ತು ಮಳೆ ಅಂತಕ್ಕಂಥದ್ದು ಅನುಮಾನ ಬರುವ ಕಾಲದಲ್ಲಿ ಸತ್ತಾಗಿದೆ. ಯಾವಾಗ ಅನುಮತಿ ಬರುತ್ತೋ ಆವಾಗ ಅದು ಸತ್ತಾಗಿಲ್ಲ. ಆದ್ದರಿಂದ ಅರ್ಥ ಸತ್ತಾವನ್ನು ಪರಮಾತ್ಮಕ ಜ್ಞಾನಕ್ಕೆ ಅದು ಕಾರಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇವಾಗ ನದಿಯಲ್ಲಿ ಪ್ರವಾಹ ಬರ್ತಾ ಇದೆ, ಇಲ್ಲಿ ಮಳೆ ಇಲ್ಲ, ಬೆಳೆಯಲ್ಲಿ ಉತ್ಪತ್ತಿ ಆಗಿ ಮಳೆ ಬರ್ತಲ್ಲ, ಆಗ ಸತ್ತ ಇಲ್ಲವಲ್ಲ? ವ್ಯಭಿಚಾರ ಎಲ್ಲ ಕಡೆ ಕಾಣಬೇಕು ಅಂತಿಲ್ಲ, ಒಂದು ಕಡೆ ವ್ಯಭಿಚಾರ ಇದೆ ಸರ್. ಯಾಕಂದರೆ ನಮ್ಮ ಪ್ರತ್ಯಕ್ಷ ನೋಡಲ್ಲ, ಎಲ್ಲಿಯೋ ಮಳೆ ಬಿದ್ದಿದೆ, ಅದು ಒಂದು ಪ್ರವಾಹ ಬರ್ತದೆ. ಆಗ ಅದು ವಸ್ತು ಒಂದು ಸತ್ತ ಇಲ್ಲವಲ್ಲ, ನಾವು ನೋಡಿಲ್ಲವಲ್ಲ, ಅದು ಮಳೆ ಬಿದ್ದಿದೆ ಇಲ್ಲ. ನದಿನಲ್ಲಿ ನೀರು ಬರುತ್ತೆ, ಎಲ್ಲಿಯೋ ಮಳೆ ಬಿದ್ದಿದೆ, ಅದು ನೀರಿನಲ್ಲಿ ಬರುತ್ತೆ, ನಾವು ಮಳೆ ನೋಡಿಲ್ಲವಲ್ಲ. ಅಲ್ಲ, ಅದು ಒಂದು ಅನುಮಾನ ಮಾಡೋದು ಇಲ್ಲ, ಅದು ವಸ್ತು ಇಲ್ಲವಲ್ಲ, ಸತ್ಯ ಇಲ್ಲವಲ್ಲ. ನಾನು ಸತ್ಯ ಇಲ್ಲ, ಸತ್ಯನೇ ಅದು. ನೀವು ನೋಡಿದ್ರೆ ಮಾತ್ರ ಸತ್ಯ ಅಲ್ಲ. ಪರ್ವತದಲ್ಲಿ ಧೂಮ ಇದೆ, ಒಂದಿದೆ ಅಂತ ಸಾಧನೆ ಮಾಡಿ ನೀವು ನೋಡಿದ್ದೀರಾ? ಪರ್ವತದಲ್ಲಿ ಒಂದಿದೆ ಅಂತ ಸಾಧನೆ ಮಾಡ್ತೀವಿ, ನೀವು ನೋಡಿದ್ದೀರಾ? ಧೂಮ ರೂಪವಾದ ಹೇತುವಿನಿಂದ ವನ್ಯನ್ ಸಾಧನೆ ಮಾಡಿದ್ರೆ ಅದು ಯಥಾರ್ಥವೇ. ಅದು ನೀವು ನೋಡಬೇಕು ಅಂತಿಲ್ಲ. ಹಾಗೆ ಇಲ್ಲಿ ಪ್ರವಾಹ ಇದೆ, ಮೇಲ್ಗಡೆ ಮಳೆ ಬಂದಿದೆ ಅಂತಂದ್ರೆ ಸತ್ಯವೇ ಅದು, ಅದರಲ್ಲೇನಲ್ಲ. ಅದನ್ನ ಹೇಳ್ತಾ ಇಲ್ಲ ಇಲ್ಲಿ. ಅಲ್ಲಿ ಅರ್ಥ ಸತ್ತ ಇದೆ, ಪ್ರವಾಹ ಬಂದಿದೆ ಅಂತಂದ್ರೆ ಮಳೆ ಹಾಗೆ ಆಗಿದೆ. ಅದು ಪ್ರತ್ಯಕ್ಷ ನೋಡಿ ಅನುಮತಿ ಮಾಡ್ತೀವಿ ಇದೆ ಅಂತ. ಅನುಮತಿ ಮಾಡ್ತೀವಿ ನಾವು. ಪ್ರತ್ಯಕ್ಷ ನೋಡಿ ಅದ ಮಳೆ ಆಗಿದೆ ಅಂತ, ಅದು ಪರೋಕ್ಷ. ಮಳೆ ಆಗಿದೆ ಅನ್ನೋದು ಪರೋಕ್ಷದಲ್ಲಿ ಆಯ್ತಾ? ಅದು ನಾವು ಹೇಳ್ತೇವೆ ಪರೋಕ್ಷ ಅನುಮತಿ ಮಾಡ್ತೇವೆ. ಎಲ್ಲಿ ಭಾವಿ ಅನುಮತಿ, ಎಲ್ಲಿ ಮುಂದಾಗತಕ್ಕಂಥದ್ದಿದೆಯೋ ಅದನ್ನ ಅನುಮಾನ ಮಾಡ್ಬೇಕಾದ್ರೆ ಅವಾಗ ಅರ್ಥ ಸತ್ತ ಇಲ್ಲ. ಹಿಂದಾಗಿದ್ದನ್ನು ಮಾಡಿದ್ರೆ ಅರ್ಥ ಸತ್ತ ಇರುತ್ತೆ. ಅದರಿಂದ ಅದನ್ನ ಹೇಳ್ತಾ ಇದ್ದಾರೆ. ಮುಂದಾಗೋದನ್ನ ಅನುಮಾನ ಮಾಡ್ತೀರಾ ಅಂತಂದ್ರೆ ಅವಾಗ ಮುಂದಾಗೋದು ಹುಟ್ಟೇ ಇಲ್ಲ, ಅರ್ಥ ಸತ್ತ ಇಲ್ಲ, ಅನುಮಿತಿ ಬಂದಿದೆ, ಪರಮಾತ್ಮಕ ಜ್ಞಾನ ಬಂದಿದೆ. ಹಾಗಾದ್ರೆ ಪರಮಾತ್ಮಕ ಜ್ಞಾನಕ್ಕೆ ಅರ್ಥ ಸತ್ತ ಕಾರಣ ಅಂತ ಹೆಂಗ್ ಹೇಳ್ತೀರಾ? ಎಲ್ಲ ಕಡೆ ಆಗ್ಬೇಕು ತಾನೇ ಕಾರಣ ಅಂತಂದ ಮೇಲೆ ಎಲ್ಲೆಲ್ಲಿ ಪರಮಾತ್ಮಕ ಜ್ಞಾನ ಬಂದಿದೆಯೋ ಅಲ್ಲೆಲ್ಲ ಗುಣ ಇರಬೇಕು. ಸಹಚಾರ ಅಂದ್ರೇನು? ಗುಣಸತ್ವೇ ಪರಮಾತ್ಮಕ ಜ್ಞಾನಂ ಅಂತ ಹೇಳ್ಬೇಕು. ಕಹ ಗುಣ ಅರ್ಥಸತ್ತ. ಹಾಗಾದ್ರೆ ವಸ್ತು ಇರುವಿಕೆ ಅಂತಕ್ಕಂಥ ಗುಣ ಇದ್ರೆ ಏನಿರ್ಬೇಕು? ಗುಣ ಇಲ್ಲ ಅಂದ್ರೆ ಇರಬಾರ್ದು. ಇಲ್ಲಿ ಗುಣ ಇದೆಯಾ? ವಸ್ತು ಸತ್ತಾನೇ ಇಲ್ಲ. ಯಾಕಿಲ್ಲ? ಅದರಿಂದ ವಸ್ತು ಸತ್ತ ಇಲ್ಲ ಹಾಕಿರೋದು ಕೂಡ ಇಲ್ಲ ಅಂದ್ರೆ ಅದು ಹೇಳಿಬಾರ್ದು. ವ್ಯತಿರೇಕವನ್ನು ಹೇಳಿಬಾರ್ದು, ಅನ್ವಯನ ಹೇಳಿಬಾರ್ದು. ವರ್ತಮಾನ ಕಾಲ ಇರಬೇಕು ಅಂತ, ವರ್ತಮಾನ ಕಾಲ ಇರಬೇಕು ಇರಬೇಕು ಅಂದ್ರೆ ಅದೇ ಭಾವಿ ಇದ್ರೆ ವರ್ತಮಾನ ಅಲ್ಲವಲ್ಲ, ಅಲ್ಲಿ ಸತ್ತ ಅಲ್ಲ. ಸತ್ತ ಅಂದ್ರೆ
ಪತಾನ ಈಗ ಇರುವಿಕೆ ಇವಾಗ ವರ್ತಮಾನ. ಮುಂದೆ ಇರುವಿಕೆ ಹೇಗೆ? ಇರುವಿಕೆ ಅಂದರೆ ಇವಾಗ ವರ್ತಮಾನ ಅಸ್ತಿತ್ವ ಯಾವುದು ಮುಂದೆ ಹುಟ್ಟುತ್ತೋ ಅದಕ್ಕೆ ಅಸ್ತಿತ್ವ ಇವಾಗ ಹೇಳಿ ಬರುತ್ತಾ? ಇಲ್ಲ. ಆದ್ದರಿಂದ ಅಲ್ಲಿ ನೀವು ಅರ್ಥಸತ್ತಾವನ್ನು ಅಂದ್ರೆ ಅನುಮಿತಿ ಮಾಡ್ತೀವಿ. ಪ್ರಮಾಣ ಆ ಜ್ಞಾನ ಪ್ರಮಾಜ್ಞಾನ, ಪ್ರಮಾಜ್ಞಾನ ಇದೆ, ಕಾರಣ ಇಲ್ಲ. ಏಕೆಂದರೆ ತೇ ನಿನ್ನ ಮತದಲ್ಲಿ ಪರೋಕ್ಷಾನುಮಿತೇ ಪರೋಕ್ಷ ಜ್ಞಾನದಿಂದ ಪರೋಕ್ಷ ಜ್ಞಾನ ರೂಪವಾದಂತಹ ಅನುಮಿತಿಯ ಜನ್ಮನಿ ಹುಟ್ಟುವಿಕೆಯಲ್ಲಿ ಅರ್ಥ ವಸ್ತುವು ನ ಕಾರಣವಲ್ಲ. ಅನ್ಯಥಾ ಒಂದು ವೇಳೆ ಪರೋಕ್ಷ ಜ್ಞಾನ ರೂಪವಾದ ಅನುಮಿತಿಯ ಉತ್ಪತ್ತಿಯಲ್ಲಿ ಕಾರಣ ಅಂತಾದರೆ ಭಾವ್ಯನುಮಿತೇ ಮುಂದೆ ಬರತಕ್ಕಂತಹ ವಸ್ತುವಿನ ಅನುಮಿತಿಯ ಅಸಂಭವಂ ಹುಟ್ಟದೇ ಇರುವಿಕೆಯನ್ನು ಅನುಸ್ಮರ ನೆನಪಿಸಿಕೋ. ಏಕೆಂದರೆ ತೇ ನಿನ್ನ ಮತದಲ್ಲಿ ಪರೋಕ್ಷಾನುಮಿತೇ ಪರೋಕ್ಷ ಜ್ಞಾನ ರೂಪವಾದಂತಹ ಅನುಮಿತಿಯ ಜನ್ಮನಿ ಹುಟ್ಟುವಿಕೆಯಲ್ಲಿ ಅರ್ಥ ವಸ್ತುವು ನ ಕಾರಣಂ, ವಸ್ತು ಅಂದರೆ ವಸ್ತುವಿನ ಸತ್ವವು ನ ಕಾರಣವಲ್ಲ. ಅನ್ಯಥಾ ಒಂದು ವೇಳೆ ಪರೋಕ್ಷ ಜ್ಞಾನ ರೂಪವಾದ ಅನುಮಿತಿಯ ಉತ್ಪತ್ತಿಯಲ್ಲಿ ವಸ್ತುವಿನ ಇರುವಿಕೆಯು ಕಾರಣ ಅಂತಾದರೆ ಭಾವ್ಯನುಮಿತೇ ಮುಂದೆ ಹುಟ್ಟತಕ್ಕಂತಹ ವಸ್ತುವಿನ ಅನುಮಿತಿಯ ಅಸಂಭವನ್ ಉತ್ಪತ್ತಿ ಆಗದೇ ಇರುವಿಕೆಯನ್ನು ಅನುಸ್ಮರ ನೆನಪು ಮಾಡಿಕೋ. ಕುತೋನ ಜನಿಹಿತ್ಯತ ಯಾಕೆ ಹಿಂದೆ ಹೇಳಿದ್ರು ಅರ್ಥಸತ್ತ ಎಂತಕ್ಕಂಥದ್ದು ಕಾರಣ ಅಲ್ಲ. ಕುತೋನ ಯಾಕಲ್ಲ ಅಂದರೆ ಕಾರಣ ಹೇಳ್ತಾ ಇದ್ದಾರೆ ಪರೋಕ್ಷಾನುಮಿತೇ ಪರೋಕ್ಷ ಚಾಸ ಅನುಮಿತಿಶ್ಚೈತಿ ವಿಗ್ರಹ. ಈಗ ಧೂಮ ಜ್ಞಾನ ಬಂತು, ಪರ್ವತದಲ್ಲಿ ಧೂಮ ಇದೆ ಜ್ಞಾನ ಬಂತು. ಆಮೇಲೆ ಜ್ಞಾನ ಬರುತ್ತೆ ಇದೇನಿದು ಪರೋಕ್ಷಾನುಮಿತಿ, ಇದು ಪರೋಕ್ಷಾನುಮಿತಿ. ಇಲ್ಲಿ ಬನ್ನಿ ಅಂತಕ್ಕಂಥದ್ದು ಹಾಗೆ ಕಾಣಿಸಲ್ಲ, ಅದರ ಜ್ಞಾನ ಬರ್ತಾರೆ. ಇಂತಹ ಕಡೆಯಲ್ಲಿ ಅರ್ಥಸತ್ತ ಕಾರಣ ಅಂತ ಒಪ್ಪಿಲ್ಲ. ಎಲ್ಲಿ ಪರೋಕ್ಷ ಜ್ಞಾನ ಬರುತ್ತೋ ಅಂತಹ ಕಡೆಯಲ್ಲಿ ಅರ್ಥಸತ್ತ ಎಂತಕ್ಕಂಥದ್ದು ಒಪ್ಪಿಲ್ಲ. ಒಂದು ವೇಳೆ ಅಲ್ಲಿಯೂ ಕೂಡ ಪರೋಕ್ಷ ಜ್ಞಾನ ಬರಬೇಕಾದ್ರೂ ಕೂಡ ಅರ್ಥಸತ್ತ ಎಂತ ಕಾರಣ ಆಗಿದೆ ಅಂತ ಹೇಳ್ತೀಯ ಅಂತಾದ್ರೆ ಅವಾಗ ಮುಂದೆ ಮಳೆ ಬರುತ್ತೆ ಅನ್ನೋದು ಪರೋಕ್ಷ ಜ್ಞಾನ, ಮುಂದೆ ಮಳೆ ಬರುತ್ತೆ ಅನ್ನೋದು ಪರೋಕ್ಷ. ಅಲ್ಲಿ ಕೂಡ ಅರ್ಥಸತ್ತ ಇರಬೇಕಾಗುತ್ತೆ, ಅದರಲ್ಲಿ ಅರ್ಥಸತ್ತ ಇಲ್ಲ. ಪರೋಕ್ಷಾಚಾಸ ಅನುಮಿತಿ, ಪರೋಕ್ಷ ರೂಪವಾದ ಅನುಮಿತಿ ಅಂದ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ವಸ್ತುವಿನ ಅನುಮಿತ್ಯಾತ್ಮಕ ಜ್ಞಾನ. ತೇ ಮತೆ, ತೇ ಅಂದ್ರೆ ನಿನ್ನ ಮತದಲ್ಲಿ ಅಂತ ಅರ್ಥ ಅಂತಿದೆ. ಜನ್ಮನಿ ಅರ್ಥ, ಅರ್ಥ ಅಂತಂದ್ರೆ ವಸ್ತು ವಿಷಯ ಅಂತ. ಯಸ್ಮಾತ್ ಯದಿ ಯಸ್ಮಾನ್ ನ ಕಾರಣ, ಅಲ್ಲಿ ಪರೋಕ್ಷಾತ್ ಅನುಮಿತೇ ಜನ್ಮನಿ ಅರ್ಥ ಯತ್ತೆ ಕಾರಣಂ ಅನ್ಯಥಾ ಭಾವ್ಯನುಮಿತೇ ಅಸಂಭವ ಮನುಸ್ಮರ. ಯದಿ ಯತ್ ಯಸ್ಮಾತ್ ನ ಕಾರಣ, ಅಲ್ಲಿ ಯತ್ತೆ ಅಂತಿದೆಯಲ್ಲ ಅದು ಯತ್ ಅಂತಂದ್ರೆ ಯಸ್ಮಾತ್ ಯಾವ ಕಾರಣದಿಂದ ನ ಕಾರಣಂ ಕಾರಣ ಅಲ್ಲವೋ ತಸ್ಮಾತ್ ಆದ್ದರಿಂದ ನ ಗುಣಾಜ್ಯನ ರೀತಿ ಪೂರ್ವೇಣ ಯಾವ ಕಾರಣದಿಂದ ಪರೋಕ್ಷಾನುಮಿತಿಯ ಸ್ಥಳದಲ್ಲಿ ವಸ್ತುವಿನ ಇರುವಿಕೆ ಎಂತಕ್ಕಂಥದ್ದು ಕಾರಣ ಅಲ್ಲವೋ ಆದ್ದರಿಂದ ವಸ್ತು ಸತ್ತ ಎಂತಕ್ಕಂಥದ್ದು ಪ್ರಮಾತ್ಮಕವಾದ ಜ್ಞಾನಕ್ಕೆ ಕಾರಣ ಎಂಬುದಾಗಿ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ ಹಿಂದಿನ ಶ್ಲೋಕದಿಂದ ನೀವು ಮಾಡ್ಕೊಳ್ಬೇಕು. ಇಲ್ಲಿ ಪರೋಕ್ಷ ಅಂತ ಹೇಳ್ತಾರೆ, ನೋಡೋದ್ಕೊಂಡು ಪರೋಕ್ಷ, ಮತ್ತು ನೋಡಿರೋದು ಪ್ರತ್ಯಕ್ಷ ಆಗಿಬಿಡ್ತಲ್ಲ. ಪರೋಕ್ಷ ಅಂತ ಹೇಳ್ತಾರೆ, ಬನ್ನಿ ನೋಡಿಲ್ಲ ಅದು ಪರೋಕ್ಷ ಜ್ಞಾನ ಅಂತ ಹೇಳ್ತೀವಿ, ಆದರೆ ನೋಡಿರೋದು ಪ್ರತ್ಯಕ್ಷ ಆಗಿಬಿಡ್ತಲ್ಲ, ಹಾಗೆ ನಾವು ಅನುಮತಿ ಮಾಡೋಣ ಬೇಡಲ್ಲ. ನೀವು ಎಲ್ಲಿದ್ದೀರಾ? ಪರ್ವತದಲ್ಲೇ ಇದ್ದೀರೋ ಮನೇಲಿದ್ದೀರೋ? ಅದಲ್ಲಿದ್ದೀನಿ, ಮಠದಲ್ಲಿದ್ದೀನಿ. ಮನೇಲಿ ಕೂತ್ಕೊಂಡು ನಾನು ನೋಡ್ತಿದ್ದೆ. ಪರ್ವತ ತುಂಬ ದೂರ ಇದೆ, ಪರ್ವತ ಇಲ್ಲಿಂದ ಕಾಣಿಸಿಲ್ಲ. ಪರೋಕ್ಷ ಕೆಳವಳೆ ನೋಡಲ್ಲ ಅಂದ್ರೆ ಪರೋಕ್ಷ, ಬಟ್ ಕಾಣಿಸಿರೋದು ಅಪರೋಕ್ಷ ಆಗಿಬಿಡ್ತಲ್ಲ, ಅದು ಒಂದು ಪ್ರತ್ಯಕ್ಷ ಆಗಿಬಿಡ್ತಲ್ಲ. ಅವೆಲ್ಲವೇ ನೀವು ಪರೋಕ್ಷ ಅಂತ ಹೇಳ್ಬೇಕಾಗ ಹೇಳ್ತಾ ಇರೋದು ಒಂದಿಗೆ ಪ್ರತ್ಯಕ್ಷತ್ವ ಇಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ಇವಾಗೆಲ್ಲ ಪರೋಕ್ಷ ಪರೋಕ್ಷ ಜ್ಞಾನ ಅಂತಂದ್ರೆ ಕಣ್ಣಿ ಕಾಣಿಸಿಲ್ಲ. ಯಾವಾಗ ಧೂಮದಿಂದ ವನ್ಯನಿಮಿತಿಯನ್ನು ಮಾಡ್ತೇವೆ,
ವನ್ಯ ಅನುಮಿತಿ ಬರ್ತಾ ಇತ್ತು, ಆಗ ವನ್ನಿ ಪರೋಕ್ಷ. ಅನುಮತಿಗೆ ಪರೋಕ್ಷದ ಪರೋಕ್ಷದಿಂದ ಅನುಮತಿ ಮಾಡ್ತೀವಿ ಈಗ, ಪರೋಕ್ಷದಿಂದ ಅನುಮತಿಯೇ ಮಾಡ್ತೀವಿ. ಅದೇ ಅದರಿಂದಲೇ ಅನುಮಿತ್ಯಾತ್ಮಕ ಜ್ಞಾನ ಬರೋದು. ಆದರೆ ಅನುಮಿತ್ಯಾತ್ಮಕ ಜ್ಞಾನಕ್ಕೆ ವಿಷಯವಾದದ್ದು ಅದು ಪ್ರತ್ಯಕ್ಷಕ್ಕೆ ಯೋಗ್ಯ ಅಲ್ಲವೇ ಅಲ್ಲ ಅಂತಲ್ಲ. ಪ್ರತ್ಯಕ್ಷ ಯೋಗ್ಯವಾದದ್ದನ್ನು ಕೂಡ ನಾವು ಅನುಮಾನದಿಂದ ತಿಳ್ಕೊಳ್ಬಹುದು. ಅವಾಗ ಅನುಮಿತಿ ಬರುತ್ತೆ, ಅದು ಪರೋಕ್ಷ ಆಗುತ್ತೆ. ಸರ್ವತಾ ಪರೋಕ್ಷತಾನಾಗ ಅನುಮತಿ ಮಾಡೋದು ಪರೋಕ್ಷನೇ. ಎಲ್ಲೆಲ್ಲಿ ಅನುಮಿತಿ ಬರುತ್ತೋ ಎಲ್ಲವೂ ಕೂಡ ಪರೋಕ್ಷ ಜ್ಞಾನ. ಇಲ್ಲಿ ಮತ್ತೆ ಪ್ರತ್ಯೇಕ ಪರೋಕ್ಷ ಅಂತ ಕೇಳ್ತಾರಂತೆ ಇಲ್ಲಿ ಹೇಳಿದಕ್ಕೆ ಏನು ಪ್ರಮೇಯ ಇಲ್ಲಿ ಯಾಕೆ ಪರೋಕ್ಷ ಅಂತ ಹೇಳ್ತಾರಂತೆ. ಅದಕ್ಕೆ ಅರ್ಥ ಸತ್ತ ಬೇಕಾಗಿಲ್ಲ ಅಂತ ನಿಮ್ಮ ಅಭಿಪ್ರಾಯ. ಅದಕ್ಕೋಸ್ಕರ ಎಲ್ಲಿ ಪರೋಕ್ಷಾನುಮಿತಿ ಇದೆಯೋ ಅಲ್ಲಿ ಅರ್ಥ ಸತ್ತ ಬೇಕಾಗಿಲ್ಲ ಅಂತ ಅವ್ರ ನಿಯಮ. ಅಂತ ಪರೋಕ್ಷಾನುಮಿತಿ ಪರೋಕ್ಷಾತ್ಮಕ ಜ್ಞಾನ ಬರುತ್ತೆ, ಅನುಮಿತ್ಯಾತ್ಮಕ ಜ್ಞಾನವು ಪರೋಕ್ಷ ಜ್ಞಾನ ಅಂತ ನೀವು ಒಪ್ಪಿದೀಯಾ, ಅಲ್ಲಿ ಅರ್ಥ ಸತ್ತವನ್ನು ನಿನಗೆ ಹೇಳಲಿಕ್ಕೆ ಬರಲ್ಲ ಅಂತ ಅವರಿಗೆ ಒಪ್ಪಿಸ್ತಾರೆ. ಅಂದ್ರೆ ಎಲ್ಲಿ ಅನುಮಿತ್ಯಾತ್ಮಕ ಜ್ಞಾನ ಇದೆಯೋ ಅದನ್ನ ಪರೋಕ್ಷ ಅಂತ ಅವರೇ ಒಪ್ಪಿದ್ದಾರೆ, ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅನುಮಿತ್ಯಾತ್ಮಕ ಜ್ಞಾನ ಎಲ್ಲಾ ಕಡೆಯಲ್ಲೂ ಕೂಡ ಪರೋಕ್ಷ, ಅಪರೋಕ್ಷ ಅಲ್ಲ. ಅಪರೋಕ್ಷ ಆದ್ರೆ ಮತ್ತೆ ಅನುಮಿತಿಗೆ ಬೇಕು ಅಂತಿಲ್ಲ, ಬರುತ್ತೆ. ಸ್ವಾರ್ಥಾನುಮಾನ ಅಂತ ಹೇಳ್ತೇವೆ ನಾವು. ವನ್ಯ ನೋಡ್ತಾ ಇದ್ದೇವೆ, ನನಗೆ ವನ್ಯ ನೋಡಿದಾಗ ಧೂಮಜ್ಞಾನದಿಂದ ವನ್ಯಜ್ಞಾನ ಬರಲಿ ಅಂತ ನನಗೆ ಅನ್ನಿಸ್ತು. ಆವಾಗ ಹತ್ರ ವನ್ಯರಸ್ತಿ ಧೂಮವತ್ವ ಅಂತ ಅನುಮಿತಿ ಬರ್ಬೋದು. ಸ್ವಾರ್ಥಾನುಮಾನ ಇದು ಪ್ರತ್ಯಕ್ಷ. ಇಲ್ಲಿ ಹಾಗಲ್ಲ, ಅದಕ್ಕೆ ಪರೋಕ್ಷ ಅನುಮತಿ ಅಂತ ಹೇಳ್ತಾರೆ. ಸ್ವಾರ್ಥಾನುಮಾನದಲ್ಲಿ ಆಗಬೇಕಾದ್ರೆ ಅಲ್ಲಿ ಅಪರೋಕ್ಷವೂ ಕೂಡ ಅನುಮಿತಿಗೆ ವಿಷಯ ಆಗುತ್ತೆ. ಎಲ್ಲಿ ಪರಾರ್ಥಾನುಮಾನ ಅಂತಕ್ಕಂಥದ್ದು ಗಾಯಗ ಬಂದು ಎಲ್ಲ ಪರೋಕ್ಷಣೆ, ಅನುಮತಿ ಎಲ್ಲ ಪರೋಕ್ಷಣೆ. ಅದೇ ಸ್ವಾರ್ಥವೂ ಇದೆ, ಅಪರೋಕ್ಷವೂ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅದೇ ಗಾಯಗ ತಾನೇ ನೋಡ್ತಾನೆ. ಪರ್ವತದಲ್ಲಿ ಧೂಮ ನೋಡ್ತಾನೆ, ತನಗೇ ಬಂದಿದ್ದಾನೆ, ಅದು ಸ್ವಾರ್ಥಾನುಮಾನವೇ. ನನಗೋಸ್ಕರವೇ ಅನುಮಾನ ಪ್ರಯೋಗ ಮಾಡ್ಕೊಳ್ತಾನೆ. ಅಲ್ಲಿ ಧೂಮ ಇದೆ, ಬೇರೆ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂತ ನೋಡ್ತಾನೆ. ಇಲ್ಲಿಗ ಪರೋಕ್ಷ ಅನುಮಿತಿ. ಅನುಮಿತಿಗೆ ವಿಷಯವಾದ ಬೆಂಕಿ ಕಾಣಿಸಲ್ಲ, ಪರೋಕ್ಷ ಅನುಮಿತಿ. ಅದನ್ನ ಹೇಳ್ತಾ ಇದೆ. ಪರೋಕ್ಷ ಜ್ಞಾನಂ ಪ್ರತ್ಯಕ್ಷಸ್ಯ ಅಜನಕತ್ವಾಂಗೀಕಾರ. ಪರೋಕ್ಷ ಜ್ಞಾನ ಪ್ರತಿ ಅರ್ಥಸ್ಯ ಅಜನಕತ್ವಾಂಗೀಕಾರ. ಅವರು ಪರೋಕ್ಷ ಜ್ಞಾನಕ್ಕೆ ಅರ್ಥ ವಸ್ತುವು ಉತ್ಪತ್ತಿಗೆ ಕಾರಣ ಅಂತ ಒಪ್ಪಿಲ್ಲ ಅವರು, ಅದಕ್ಕೆ ಹೇಳ್ತಾ ಇದ್ದಾರೆ ಇದು ಪರೋಕ್ಷ ಜ್ಞಾನ. ಇಲ್ಲಿ ಅರ್ಥ ಸತ್ತ ಉತ್ಪತ್ತಿಗೆ ಕಾರಣ ಅಲ್ಲ. ಪರೋಕ್ಷ ಜ್ಞಾನ ಪ್ರತಿ ಅರ್ಥಸ್ಯ ಅಜನಕತ್ವಾಂಗೀಕಾರ. ಅರ್ಥಸ್ಯ ಅಜನಕತ್ವೇ ಚ ವಸ್ತು ವಿಷಯ ಅದು ಉತ್ಪತ್ತಿಗೆ ಕಾರಣ ಅಲ್ಲ. ಆದರೂ ಕೂಡ ತತ್ಸತ್ತಾಯಾಹ ಸುತರಾಂ ಅಜನಕತ್ವಮಿತಿ ಭಾವಃ. ವಸ್ತುವೇ ಉತ್ಪತ್ತಿಗೆ ಕಾರಣ ಅಲ್ಲ ಅಂತಂದ್ಮೇಲೆ ವಸ್ತುವಿನ ಇರುವಿಕೆ, ವಸ್ತುವೇ ಜ್ಞಾನಕ್ಕೆ ಉತ್ಪತ್ತಿಗೆ ಕಾರಣ ಅಲ್ಲ ಅಂದಮೇಲೆ ವಸ್ತುವಿನ ಇರುವಿಕೆ ಅದಂತೂ ಜ್ಞಾನದ ಉತ್ಪತ್ತಿಗೆ, ಪರಮಾತ್ಮ ಜ್ಞಾನದ ಉತ್ಪತ್ತಿಗೆ ಕಾರಣ ಅಲ್ಲವೇ ಅಲ್ಲ. ಎರಡು, ಒಂದು ವಸ್ತು, ವಸ್ತುವಿನ ಇರುವಿಕೆ. ವಸ್ತುವೆಯೂ ಅಲ್ಲ, ವಸ್ತುವಿನ ಇರುವಿಕೆಯೂ ಅಲ್ಲ. ಅರ್ಥಸ್ಯ ಅಜನಕತ್ವೇ ಚ. ವಸ್ತುವೇ ಜ್ಞಾನಕ್ಕೆ, ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಅಲ್ಲ ಅಂದ ಮೇಲೆ ತತ್ಸತ್ತಾಯಾಹ ಸುತರಾಂ ಅಜನಕ. ಆ ವಸ್ತುವಿನ ಇರುವಿಕೆ ಅಂತಕ್ಕಂಥದ್ದು ಖಂಡಿತ ಅದು ಪರಮಾತ್ಮ ಜ್ಞಾನಕ್ಕೆ ಕಾರಣ ಅಲ್ಲವೇ ಅಲ್ಲ. ತದನಂಗೀಕಾರೇ ಬಾಧಕಮ. ಒಂದು ವೇಳೆ ಅರ್ಥ ಸತ್ತ ಎಂತಕ್ಕಂಥದ್ದು ನೀವು ಆ ಅನುಮಿತಿ ಬರಲಿಕ್ಕೆ ಕಾರಣ ಆಗಿದೆ, ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ತೀರಾ ಅಂತಾದ್ರೆ ಅದಕ್ಕೆ ಬಾಧಕವನ್ನು ಹೇಳ್ತಾರೆ ಅನ್ಯಥಾ. ಭಾವ್ಯನುಮಿತೇ ಭವಿಷ್ಯ ದೃಷ್ಟ್ಯಾದಿ ವಿಷಯಕಾನುಮಿತೇ. ಭಾವ್ಯನುಮಿತಿ ಇದ್ರೆ ಅಂತ ಭವಿಷ್ಯತ್ತು ದೃಷ್ಟ, ಮುಂದೆ ಬರತಕ್ಕಂಥ ಮಳೆ, ಅದನ್ನು ನಾವು ಅನುಮಾನದಿಂದ ತಿಳ್ಕೊಳ್ತಾ ಇದ್ದೇವೆ. ಅಂತಹ ಕಡೆಯಲ್ಲಿ ವ್ಯಾಪಕವತಿ ವ್ಯಾಪ್ಯ ಜ್ಞಾನಂ ಅನುಮಿತೋ ಗುಣ ಸಚ ಯಾದೃಚ್ಛಿಕಾನುಮಿತೋ ಅಪಿ ಅಸ್ತಿ ಇತಿ ಕಶ್ಚಿತ್ ತದಪಿ ಅನೇನೇವ ನಿರಸ್ತಂ. ವ್ಯಾಪಕ ಇದ್ದಲ್ಲಿ ವ್ಯಾಪ್ಯ ಎಂತಕ್ಕಂಥದ್ದು ಇರುತ್ತೆ, ವ್ಯಾಪಕ ಇದ್ದಲ್ಲಿ ವ್ಯಾಪ್ಯ ಎಂತಕ್ಕಂಥದ್ದು ಇರುತ್ತೆ ಅಂತ. ಇದು ಅನುಮಿತಿಯಲ್ಲಿ ಗುಣ, ಅದು ಯಾದೃಚ್ಛಿಕಾನುಮಿತಿಯಲ್ಲಿ ಇದೆ ಅಂತ ಕೆಲವರು ಹೇಳ್ತಾರೆ. ಅದು ಕೂಡ ಸರಿಯಲ್ಲ. ವ್ಯಾಪಕ ಇದ್ದಲ್ಲಿ ವ್ಯಾಪ್ಯ ಎಂತಕ್ಕಂಥದ್ದು, ವ್ಯಾಪ್ಯ ಜ್ಞಾನ ಎಂತಕ್ಕಂಥದ್ದು ಅದು ಅನುಮಿತಿಯಲ್ಲಿ ಗುಣ. ಅಂದ್ರೆ ಕ್ರಮಾತ್ಮಕವಾದ ಅನುಮಿತಿ ಅಂತಕ್ಕಂಥದ್ದು ಬರಬೇಕು ಅಂದ್ರೆ ಗುಣ ಯಾವುದು ಅಂದ್ರೆ ವ್ಯಾಪಕವತಿ. ವ್ಯಾಪಕವಾದದ್ದು ಯಾವುದು?
ಅಂದರೆ ಈ ಮಳೆ ಬರುತ್ತೆ, ಮೋಡ ಇದೆ, ಮತ್ತೆ ಗುಡುಗ್ತಾ ಇದೆ ಅಂತಕ್ಕಂಥದ್ದು ವ್ಯಾಪಕ. ವ್ಯಾಪ್ಯವಾದದ್ದು ಯಾವುದು? ಮಳೆ ಅಂತಕ್ಕಂಥ. ಆದ್ದರಿಂದ ವ್ಯಾಪಕ ಇದ್ದಲ್ಲಿ ವ್ಯಾಪ್ಯ ಜ್ಞಾನ ಅದು ಅನುಮಿತಿಗೆ ಕಾರಣ ಅಂತ ಈ ರೀತಿಯಲ್ಲಿ ಕೆಲವರು ಹೇಳ್ತಾರೆ. ಅದು ಕೂಡ ನಿರಾಕರಣೆ ಮಾಡದಂತೆ ಆಯಿತು. ಯಾಕೆ? ಸಾಧ್ಯವತ್ವ ಅಪರ ಪರ್ಯಾಯಸ್ಯ ವ್ಯಾಪಕವತ್ವಸ್ಯ ಪರೋಕ್ಷ ವಿಷಯತೆಯ ಜನಕತ್ವ ಅಯೋಗೇನ ತಜ್ಞಾನಸ್ಯ ಚ ಆತ್ಮಾಶಯತೆಯ ಜನಕತ್ವ ಅಯೋಗೇನ ವ್ಯಾಪ್ಯಜ್ಞಾನ ಮಾತ್ರಸ್ಯ ಚ ಭ್ರಮಸಾಧಾರಣ್ಯೇನ ಜನಕ ಗುಣ ಅಸಿದ್ಧೇಹಿ. ಎಲ್ಲಿ ವ್ಯಾಪಕವತ್ವ ಅಂದ್ರೇನು? ಸಾಧ್ಯ ಇದೆ ಅಂತ. ವ್ಯಾಪಕವತ್ವ ಅಂತಂದ್ರೆ ಸಾಧ್ಯ ಇದೆ ಅಂತ. ಈಗ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳ್ತೇವೆ. ವ್ಯಾಪ್ಯ ಯಾವುದು? ಧೂಮ. ವ್ಯಾಪಕ ಯಾವುದು? ಹಾಗಾದ್ರೆ ವ್ಯಾಪಕವತಿ, ವ್ಯಾಪಕ ಉಳ್ಳದ್ದಾಗಿದೆ ಅಂದ್ರೆ ಏನರ್ಥ? ಸಾಧ್ಯ ಇದೆ ಅಂತ ಆಯ್ತು. ಅದರಿಂದ ವ್ಯಾಪಕವತ್ವಸ್ಯ ಅದರೇನರ್ಥ? ಅಪರ ಪರ್ಯಾಯಸ್ಯ. ವ್ಯಾಪಕ ಇದೆ ಅಂತಂದ್ರು ಸಾಧ್ಯ ಇದೆ ಅಂದ್ರು ಒಂದೇ ಅರ್ಥ. ಸಾಧ್ಯವತ್ವಸ್ಯ ವ್ಯಾಪಕವತ್ವಸ್ಯ ಸಾಧ್ಯವತ್ವ ಅಪರ ಪರ್ಯಾಯಸ್ಯ. ವ್ಯಾಪಕ ಇದೆ ಅಂತಂದ್ರೆ ಸಾಧ್ಯ ಇದೆ ಅಂತ ಆಯ್ತು. ಅದು ಕೂಡ ಪರೋಕ್ಷ ವಿಷಯತೆಯ. ಸಾಧ್ಯ ಇದೆ ಅಂತಕ್ಕಂಥದ್ದು ಅನುಮಿತಿಯಲ್ಲಿ ಏನಾಗಿರುತ್ತೆ? ಪರೋಕ್ಷವೇ ಆಗಿರುತ್ತೆ. ಆದ್ದರಿಂದ ಪರೋಕ್ಷ ವಿಷಯಕವಾದ್ದರಿಂದಾಗಿ ಜನಕತ್ವ ಅಯೋಗ. ಅದನ್ನ ಜ್ಞಾನದ ಪ್ರಮಾಕ್ಕೆ ಕಾರಣ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ತಜ್ಞಾನಸ್ಯ ಚ ಆತ್ಮಾಶಯತೆಯ. ಆ ವ್ಯಾಪಕವತಿಯಲ್ಲಿ ವ್ಯಾಪ್ಯಜ್ಞಾನ ಇರ್ತಕ್ಕಂಥದ್ದು ಅನುಮಿತಿಯಲ್ಲಿ ನೀವು ಗುಣ ಅಂತ ಹೇಳ್ತೀರ ಅಂತಾದ್ರೆ ಅವಾಗ ತನಗೆ ತಾನೇ ಕಾರಣ ಅಂತ ಆಯ್ತು. ವ್ಯಾಪಕವತಿ ವ್ಯಾಪ್ಯಜ್ಞಾನ ಎಂತಕ್ಕಂಥದ್ದು ಅನುಮಿತಿಯಲ್ಲಿ ಗುಣ ಆಗಿದೆ ಅಂತ ಹೇಳಿದ್ರೆ ತನಗೆ ತಾನೇ ಕಾರಣ ಅಂತ ಹೇಳ್ತಂತೆ ಆಯ್ತು. ಆದ್ದರಿಂದ ಆತ್ಮಾಶಯತೆಯ ಜನಕತ್ವ ಯೋಗ ಅದು ಕಾರಣ ಅಂತ ಹೇಳಿ ತನಗೆ ತಾನೇ ಕಾರಣ ಅಂತ ಹೇಳಿ ಬರುತ್ತಾ? ಆತ್ಮಾಶಯ ದೋಷ ಬರುತ್ತೆ, ಕೂಡೋದಿಲ್ಲ. ಅದರಿಂದ ವ್ಯಾಪ್ಯಜ್ಞಾನ ಮಾತ್ರ ಅಷ್ಟೇ ಅಲ್ಲ, ವ್ಯಾಪ್ಯಜ್ಞಾನವು ವ್ಯಾಪಕ ಜ್ಞಾನಕ್ಕೆ ಕಾರಣ ಆಗುತ್ತೆ ಅಂತಂದ್ರೆ ಅದು ಹೇಳ್ತಾರೆ ಭ್ರಮಸಾಧಾರಣ್ಯೇನ. ಈಗ ಧೂಮಜ್ಞಾನ ಅದು ಭ್ರಮಾತ್ಮಕವಾಗಿರ್ತಕ್ಕಂತಹ ಜ್ಞಾನ ಬರಬೇಕಾದರೂ ಕೂಡ ಅಲ್ಲಿ ಧೂಮಜ್ಞಾನ ಇರ್ತಕ್ಕಂಥದ್ದು ಇದೆ. ಆದ್ದರಿಂದ ಅದು ಗುಣ ಅಲ್ಲ. ಧೂಮಜ್ಞಾನ ವ್ಯಾಪ್ಯಜ್ಞಾನ. ವ್ಯಾಪ್ಯಜ್ಞಾನವು ಏನಾಗುತ್ತೆ? ವ್ಯಾಪಕ ಜ್ಞಾನಕ್ಕೆ ಕಾರಣ ಆಗಿದೆ ಅಂತ ಹೇಳ್ತೀವಿ ಅಂತಂದ್ರೆ ಅದು ಭ್ರಮ ಜ್ಞಾನ ಬಂದಾಗಲೂ ಕೂಡ ವ್ಯಾಪ್ಯಜ್ಞಾನ ಇರ್ತಕ್ಕಂಥದ್ದು ಇದೆ. ಅಲ್ಲಿ ಪ್ರಮಾತ್ಮಕ ಜ್ಞಾನವೇ ಬಂದಿದೆ. ಆದ್ದರಿಂದ ಪ್ರಮಾತ್ಮಕ ಜ್ಞಾನಕ್ಕೆ ವ್ಯಾಪ್ಯಜ್ಞಾನ ಕಾರಣ ಅಂತ ಕೂಡ ಹೇಳಲಿಕ್ಕೆ ಒಟ್ಟು ಏನು ಹೇಳಿದಂತೆ ಆಯಿತು? ಅರ್ಥಸತ್ತ ಎಂಬತಕ್ಕಂಥದ್ದು ಪ್ರಮಾತ್ಮಕವಾದ ಜ್ಞಾನ ಬರಲಿಕ್ಕೆ ಕಾರಣ ಅಂತಂದ್ರೆ ಎಲ್ಲಿ ಮುಂದೆ ಮಳೆ ಬರುತ್ತೆ ಅಂತ ಅನುಮತಿಯನ್ನು ಮಾಡ್ತೀರೋ ಅಂತಹ ಕಡೆಯಲ್ಲಿ ಮುಂದೆ ಮಳೆ ಬರೋದು ಈಗಿಲ್ಲ, ಈಗ ಅನುಮಾನ ಮಾಡ್ತಾ ಇದ್ದೇವೆ ಅಂದ್ರೆ ಅರ್ಥಸತ್ತ ಎಂಬತಕ್ಕಂಥದ್ದು ಕಾರಣ ಆಗಲಿಲ್ಲ. ಅಲ್ಲಿ ಪ್ರಮಾತ್ಮಕ ಜ್ಞಾನ ಬರದೇ ಹೋಗಬೇಕಾಗಿತ್ತು, ಅದು ಪ್ರಮಾತ್ಮಕ ಜ್ಞಾನ ಅಂತ ದೋಷ ಎಂಬತಕ್ಕಂಥದ್ದು ಬರುತ್ತೆ. ರೆಡಿಯಪ್ಪ? ವಾಸನೆ ಬರ್ತಾ ಇದೆ ಬೆಳಿಗ್ಗೆ